ಅಧ್ಯಕ್ಷರೇ, ಅಶೋಕ್ ಅವರು ಆಗಲೇ ಹೊರಟಿದ್ರು, ವಿಜೇಂದ್ರ ಅವರು ಮಾತಾಡ್ತಾ ಇರೋವತ್ತು ಇದ್ರು, ಇಲ್ಲಿ ಯಾರು ಇರಲ್ಲ, ಅವರೆಲ್ಲ ಇರ್ತೀನಿ ಅಂತ ನಾ ಮಾತಾಡ್ತೀನಿ, ಅದ್ರ ಮಾತಾಡಲ್ಲ. ಮಾತಾಡ್ರಿ ಗೌಡ, ಇರ್ತೇವ್ ನಾವು. ನೀವು ಯಾರ ಅವರು ನಮ್ಮ ಪಾರ್ಟಿ ನಿಮ್ಮ ಮಾತಿನ ಮೇಲೆ ಡಿಪೆಂಡ್ ಆಗ್ತದೆ, ಅವ್ರು ಇರ್ತಾರೆ ಇಲ್ವ ಅಂತ ಹೇಳಿ. ಮಾತಾಡ್ರಿ, ನಾವು ಇರ್ತೀವಿ, ಮಾತಾಡ್ರಿ. ಅಧ್ಯಕ್ಷರೇ, ಅವರ ಮಾತು ನಿಮ್ಮ ಮಾತಿನ ಮೇಲೆ ಅವರಿಂದ ತರಾಗ್ತಾರೆ, ಕರೆಕ್ಟ್ ಉಂಟಾ ಇಲ್ಲ ಅಂತ ಹೇಳಿ. ಈಗ ನಿಮ್ ಮಾತು ಬಿಜೆಪಿ ಅವ್ರು ಕೇಳಿಸ್ಕೋಬೇಕು. ಶಿವಲಿಂಗೇಗೌಡರು, ಸುರೇಶ್ ಅವರೇ, ಮಂಜು ಏನ್ ಮಾಡ್ತೀರಿ? ವಿಜೇಂದ್ರ ಅವರು ಪಾರ್ಟಿ ಅಧ್ಯಕ್ಷರು ಮಾತಾಡ್ತಾವ್ರೆ ಅಂತ ಹೇಳಿ ಪಾಪ ಕೂತ್ಕೊಂಡ್ರು. ಇನ್ನು 2 ನಿಮಿಷಕ್ಕೆ ಅವರು ಹೌದು ಶಿವಲಿಂಗೌಡ್ರೆ, ಅವರ ಪಾರ್ಟಿಯವ್ರು ಕೂತ್ಕೊಂಡಿದ್ದಾರೆ, ನಿಮ್ಮ ಪಾರ್ಟಿಯವ್ರು ಕೂತ್ಕೊಳ್ಬೇಕಲ್ಲ. 15 ಜನಕ್ಕೆ ಒಂದು ಭಾಷಣ ಮಾಡಿದ್ರು, ಅದಕ್ಕೊಂದು ಘನತೆ ಗೌರವ ಬೇಡವಾ? ಅಲ್ಲ ಶಿವಲಿಂಗೇಗೌಡ್ರೆ, ಅಲ್ಲ ಘನತೆ ಗೌರವ ಬೇಕಾ ಬೇಡ ಹೇಳಿ. ನಾಳೆ ಬೆಳಿಗ್ಗೆ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ, ನಾಳೆ ಕೊಡಿ. ಇಲ್ಲ ಅಂದ್ರೆ ನಾಳೆ ಕೊಡಿ, ಇಲ್ಲ ಯಾರಿಗಾರ ಕೊಟ್ಬಿಡಿ. ಸಿದ್ದು ಸೌದಿ ಮಾತಾಡಿ. ಆಯ್ತು ಕೊಡಿ, ನಾಳೆ ಕೊಡಿ. ನಾನು ಸಿದ್ದು ಸೌದಿ ಮಾತಾಡಿ, ಮಾತಾಡಿ. ಅಲ್ಲ ಒಂದೇ ನಿಮಿಷ. ಶಿವಲಿಂಗೇಗೌಡ್ರೆ, ನಮ್ಮನ್ ಕೂತ್ಕೋ ಅಂತ ಹೇಳಿದ್ರಿ, ರಾಜ್ಯ ಅಧ್ಯಕ್ಷನ್ ಕೂತ್ಕೋ ಅಂದ್ರಿ, ಇಲ್ಲಿ ಯಾರಿಗೂ ಹೇಳಲೇ ಇಲ್ಲಲ್ಲ, ಎಲ್ಲ ಖಾಲಿ. ನಿಮ್ಗೆ ನಿಮ್ಮ ಹಳೆ ಪಾರ್ಟಿಯವರು ಅವರು ಯಾರು ಇಲ್ಲ, ನಿಮ್ಮ ಹಳೆ ಪಾರ್ಟಿಯವರು ಇಲ್ಲ, ಹೊಸ ಪಾರ್ಟಿಯವರು ಇಲ್ಲ, ಅತಂತ್ರ ಆಗೋಟಿದ್ರು. ತ್ರಿಶಂಕು ಸ್ವರ್ಗ ನಿಮ್ದು. ಅಟ್ಲೀಸ್ಟ್ ತ್ರಿಶಂಕು ಸ್ವರ್ಗ ಅಲ್ಲ, ಏನೋ ನಿಮ್ಮ ಮೇಲೆ ಅಷ್ಟು ಆಸೆ ಪಟ್ಟಿದ್ದಾರೆ, ಖುಷಿ ಪಡಿ. ಅದಕ್ಕಾದ್ರೂ ಸ್ವಲ್ಪ ನೀವಿದ್ರೆ ಮಾತಾಡ್ಲಿಕ್ಕೆ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ಅಂತ ನಿಮ್ಮ ಮೇಲೆ. ಸುರೇಶ್ ಮಾತಾಡ್ತೀರಾ? ಸುರೇಶ್ ಅವರೇ ಮಾತಾಡ್ತೀರಿ? ನಮ್ಮ ಪಾರ್ಟಿಗೆ ನೀವು ಅವಕಾಶ ಕೊಟ್ಟರು ಮಾತಾಡಲ್ಲ ಅಂತಂದ್ರೆ ಇವಾಗ ಸುರೇಶ್ ಬೇಗ ಮಾತಾಡಿ. ಅಧ್ಯಕ್ಷರೇ, ಈ ವರ್ಷದ ಬಜೆಟ್ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ, ಮೊದಲನೇದಾಗಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ಯುಕೆಪಿ ಆಲ್ಮಟ್ಟಿ ಯೋಜನೆ ಬಗ್ಗೆ ತಮ್ಮನ್ನ ಗಮನ ಸೆಳೆಯ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಯಾವುದೇ ಒಂದು ಯೋಜನೆ ನಿಯಮಾನುಸಾರ ಒಂದು ಡ್ಯಾಮ್ ಮುಕ್ತಾಯ ಆಗಬೇಕಾದ್ರೆ ಟೆಂಡರ್ ಆಗಿ 5 ವರ್ಷಗಳಲ್ಲಿ ಆ ಕಾಮಗಾರಿ ಮುಕ್ತಾಯಾಗಿ ನೀರನ್ನು ಸದ್ಬಳಕೆ ಮಾಡುವಂತಹ ಪರಂಪರೆ ನಿಯಮಾವಳಿ ನಮ್ಮ ನಾಡಿನಲ್ಲಿದೆ. ಆದ್ರೆ ನಮ್ಮ ಯುಕೆಪಿ ಪ್ರಾರಂಭ ಆಗಿ 55 ವರ್ಷದಿಂದ 60 ವರ್ಷ ಆಗ್ಲಿಕ್ಕೆ ಬಂತು ಮಾನ್ಯ ಅಧ್ಯಕ್ಷರೇ, ಇನ್ನೂ ಸಂಪೂರ್ಣವಾಗಿ ಮುಕ್ತಾಯ ಆಗಿಲ್ಲ. ಅಲ್ಲಿಯ ಸಂತ್ರಸ್ತರು ತಮ್ಮ ಇಡೀ ಸಾವಿರಾರು ವರ್ಷಗಳಿಂದ ಅವರು ಬಾಳಿ ಬದುಕಿರ್ತಕ್ಕಂಥ, ಅವರ ಪೂರ್ವಜರು ಬಾಳ ಬದುಕಿರ್ತಕ್ಕಂಥ ಹೊಲ ಮನೆ ದೇವಸ್ಥಾನಗಳನ್ನ ಎಲ್ಲವನ್ನೂ ಸರ್ವಸ್ವವನ್ನ ಈ ನಾಡಿಗಾಗಿ, ನಾಡಿನ ಅಭಿವೃದ್ಧಿಗಾಗಿ ತ್ಯಾಗ ಮಾಡಿ ಸಂತ್ರಸ್ತರಾಗಿ ಅತಂತ್ರವಾಗಿ ಉಳಿದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಯಾವುದೇ ಸರ್ಕಾರಗಳು ಆ ಯುಕೆಪಿ ಬಗ್ಗೆ ಗಮನ ಹರಿಸಿಲ್ಲ. ಅದನ್ನು ಮುಕ್ತಾಯ ಮಾಡಿ ಸಂತ್ರಸ್ತರ ಹಿತ ಕಾಪಾಡುವಂತ ಕೆಲಸ ಮಾನ್ಯ ಅಧ್ಯಕ್ಷರೇ ಮಾಡಿಲ್ಲ. ಅಲ್ಲಿಯ ಸಂತ್ರಸ್ತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮಗೆ ಮನೆಗಳಿಗೆ ಪರಿಹಾರ ಬಂದು, ಜಮೀನುಗಳಿಗೆ ಪರಿಹಾರ ಬಂದು, ನಾವು ಹೊರಗಡೆ ಜಮೀನನ್ನ ಖರೀದಿ ಮಾಡಿ ನಮ್ಮ ಬದುಕು ಕಟ್ಕೊಳ್ಬೇಕು ಅನ್ನುವಂತ ಶ್ರೀನಿವಾಸ್ ಅಲ್ಲಿ ಮುಂದೆ ಕೂತ್ಕರಿ. ಸಂತ್ರಸ್ತರು ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಆದರೆ ಅವ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಸರ್ಕಾರಗಳಿಗೆ ಇಲ್ಲ. ಅಲ್ಲಿ ಸೀಟ್ ಇದೆ ಅಧ್ಯಕ್ಷರೇ, ಸೀಟ್ ಇದೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳಿ. ಅಲ್ಲಿಯ ಶಣ್ ಸಲ್ಗರ್
ಏನು ಅವಸ್ಥೆ? ಅಲ್ಲಿ ಮುಂದೆ ಕೂತ್ಕೊಳ್ಳಿ, ಸೀಟ್ ಇದೆ, ಮುಂದೆ ಕೂತ್ಕೊಳ್ಳಿ. ಸಂತ್ರಸ್ತರನ್ನ ಹೋರಾಟ ಮಾಡ್ತಾ ಇದ್ರು. ಮೊನ್ನೆ ಬೆಳಗಾವಿ ಅಧಿವೇಶನದೊಳಗೆ 15 ದಿವಸಗಳವರೆಗೆ ನಮ್ಮ ಜಮೀನುಗಳಿಗೆ ಯೋಗ್ಯ ಬೆಲೆಯನ್ನು ಕೊಡಬೇಕನ್ನುವಂತ ಹೋರಾಟವನ್ನ ಮಾಡ್ತಿದ್ರು. ಅದರ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನೆಲ್ಲ ಬೆಳಗಾವಿ ಕರೆಸಿ, ನಮ್ಮನ್ನು ಸಹಿತ ಅಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಕರೆಸಿ ಅವರು ಆಶ್ವಾಸನ ಭರವಸೆಯನ್ನು ಕೊಟ್ಟರು. ನಮಗೀಗ ಅನಿಸ್ತಾ ಇದೆ ಮೂಗಿಗೆ ತುಪ್ಪ ಒರೆಸಿರುವ ನಮಗೆ ಕಾಣಿಸ್ತಾ ಇದೆ. ಅವ್ರು ಹೇಳಿದರು, ಹಿಂದಿನ ಸರ್ಕಾರ 2 ಹಂತದಲ್ಲಿ ನಿಮಗೆ ಪರಿಹಾರ ಕೊಡೋದು ನಿರ್ಣಯ ತಗೊಂಡಾರ, ನಾವು ಒಂದೇ ಕಂತಿನೊಳಗ ನಿಮ್ಮ ಜಮೀನುಗಳ ಪರಿಹಾರ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದರು. ಮತ್ತು ಬೆಲೆ ನಿಗದಿ ಮಾಡಿ, ಜಮೀನುಗಳ ಬೆಲೆ ನಿಗದಿ ಮಾಡಿ ತಕ್ಷಣ ಒಂದೇ ಹಂತನೊಳಗ ಬರುವಂತ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ ನಾವು ನಿರ್ಣಯ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಭರವಸೆಯನ್ನ ಕೊಟ್ಟ ನಂತರ ಹೋರಾಟವನ್ನ ಸಂತ್ರಸ್ತರು ಕೈ ಬಿಡುವಂತ ಆಗಿತ್ತು ಮಾನ್ಯ ಅಧ್ಯಕ್ಷರೇ. ಆದ್ರೆ ಇಲ್ಲಿವರೆಗೆ ಏನೂ ಇಲ್ಲ. ಬಜೆಟ್ನಲ್ಲಿಯೂ ಸಹಿತ ಅದ್ರ ಬಗ್ಗೆ ಚಕಾರ ಶಬ್ದ ಇಲ್ಲ. ಏನ್ ಬೆಳಗಾವದಾಗ ಹೇಳಿದ್ರು ಅದೇ ಮಾತನ್ನ ಪುನರಾವರ್ತನೆ ಮಾಡಿದ್ದಾರೆ. ನಾನು ಒಂದೇ ಕಂತಿನಲ್ಲಿ UKPA ಜಮೀನುಗಳಿಗೆ ಪರಿಹಾರ ಕೊಡ್ತೀನಿ ಅನ್ನುವಂತ ಮಾತನ್ನ ಮಾಡಿದ್ದಾರೆ ಮನೆ ಅಧ್ಯಕ್ಷರೇ. ಆದ್ರೆ ಅದಕ್ಕೊಂದು ರೂಪಾಯಿ ಹಣ ಇಟ್ಟಿಲ್ಲ. UKP ಬದಲು ₹1 ಹಣ ಇಟ್ಟಿಲ್ಲ ಬಜೆಟ್ನೊಳಗೆ. ಯಾವ ರೀತಿ ಒಂದೇ ಹಂತನಾಗಿ ಇವರು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ತಾವು ಆಲೋಚನೆ ಮಾಡಬೇಕು ಮಾನ್ಯ ಅಧ್ಯಕ್ಷರೇ. ಇಲ್ಲಿಯವರೆಗೆ ಬೆಲೆ ನಿಗದಿ ಎಕರೆಕ್ಕೆ ಎಷ್ಟು ಕೊಡಬೇಕು, ನೀರಾವರಿಗೆ ಎಷ್ಟು ಕೊಡಬೇಕು, ಒಣ ಬೇಸಾಯಕ್ಕೆ ಎಷ್ಟು ಕೊಡಬೇಕು ಅನ್ನುವಂಥದ್ದನ್ನು ಸಹಿತ ನಿರ್ಧರಿಸಿಲ್ಲ. ಹಿಂದಿನ ಸರ್ಕಾರ ನೀರಾವರಿಗೆ 30 ಲಕ್ಷ, ಒಣ ಬೇಸಾಯಕ್ಕೆ 25 ಲಕ್ಷ ಘೋಷಣೆ ಮಾಡಿ ಪರಿಹಾರ ಕೊಡೋದನ್ನ ಪ್ರಾರಂಭ ಮಾಡಿದ್ರು. 2 ಹಳ್ಳಿಗಳ ಪರಿಹಾರ ಈಗ ಆಲ್ರೆಡಿ ಅರ್ಧ ಕೊಟ್ಟಿದ್ದಾರೆ. ಶಿರಬೂರು ಮತ್ತು ಚಿಕ್ಕಗಲಗಲಿ ಅನ್ನುವಂತ 2 ಹಳ್ಳಿಗಳಿಗೆ ಅನೇಕ ಸಂತ್ರಸ್ತರಿಗೆ ಪರಿಹಾರ ಅರ್ಧ ಮುಟ್ಟ್ಯಾವ. ಈ ಸರ್ಕಾರ ಬಂದ ಮೂಲಕ ಅದನ್ನು ತಡೆ ಹಿಡಿದಾರೆ ಮಾನ್ಯ ಅಧ್ಯಕ್ಷರೇ. ಹಿಂದಿನ ಸರ್ಕಾರ ಮಂಜೂರಿ ಆಗಿರ್ತಕ್ಕಂಥ ಹಣವನ್ನು ಸಹಿತ ಉಳಿದ ಸಂತ್ರಸ್ತರು ಕೊಟ್ಟಿಲ್ಲ. ಅರ್ಧ ಹಣ ಕೊಟ್ಟ ನಂತರ 2,000 ಕೋಟಿ ರೂಪಾಯಿ ಉಳಿದಿತ್ತು. ಆ ಹಣವನ್ನು ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡುವುದರ ಮುಖಾಂತರ ಸಂತ್ರಸ್ತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಸಂತ್ರಸ್ತರ ಬವಣೆ ಒಂದೆರಡು ಅಲ್ಲ. ಈಗ 519, 254 ನೀರು ನಿಲ್ಲಿಸ್ತಾರ. ಅದನ್ನ ನಿಲ್ಲಿಸಿದ ನಂತರ ಎಲ್ಲಿ ನೀರು ಮಟ್ಟ ನಿಂತಿರ್ತದ ಸುಮಾರು ಕನಿಷ್ಠ 1 ಕಿಲೋಮೀಟರ್ ಒಳಗೆ ಸೌಳು ಜವಳ ಜಮೀನುಗಳಾಗ್ಯಾವ. ಅಲ್ಲಿ ಏನೋ ಒಂದು ಆಹಾರ ಧಾನ್ಯದ ಒಂದು ಬೆಳೆನೂ ಬೆಳೆಲಾರದಂತ ಪರಿಸ್ಥಿತಿ, ಬರೇ ಕಂಟಿ ಸೌಳು ಜಮೀನು ಆಗಿದಾವ್. ಅವರು ಇಲ್ಲಿ ತನಕ ಕಾಯ್ತಾರೆ. ಅನೇಕ ಜಮೀನ್ದಾರ ಇದ್ರು ಸಹಿತ ಅವ್ರಿಗೆ ತಿನ್ನಕ್ ಕಾಳಕಡಿ ಇಲ್ಲಿ. ಯಾಕಂದ್ರ ಜಮೀನೆಲ್ಲ ಸೌಳು ಜವಳಾಗ್ಯದ. ಇವತ್ತು ಕೊಡ್ತಾರ, ನಾಳೆ ಕೊಡ್ತಾರ ಅನ್ನುವಂತ ಭರವಸೆಯಿಂದ, ಆಶೆ ಕಣ್ಣಿನಿಂದ ಸರ್ಕಾರ ಮೇಲೆ ಭರವಸೆ ಇಟ್ಟು ಕಾಯ್ತಾ ಇದ್ದಾರೆ. ಅವ್ರು ನಿರಾಶೆಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಅಧ್ಯಕ್ಷರೇ, ಹಿಂದೂ ನಾ ಮಾತಾಡಿದ್ನಿ. 20 ವರ್ಷ ಆಯ್ತು ಈಗ ಪರಿಹಾರ ಕೊಡೋದು ಪ್ರಾರಂಭ ಮಾಡಿ. ನಮ್ಮ ಜಮೀನಿಗೂ ಸಹಿತ ನಾನು ಸಹಿತ ಸಂತ್ರಸ್ತದೀನಿ. ಮೊದಲನೇ ಹಂತಿನೊಳಗೆ ನಮಗೆ 20 ವರ್ಷದಿಂದ ಪರಿಹಾರ ಯಾವ ರೀತಿ ಕೊಡ್ತಿದ್ರಂದ್ರ, ಆವತ್ತಿನ ಜಮೀನುಗಳ ಬೆಲೆ 50,000 ರಿಂದ 60,000 ಎಕರೆ ಇದ್ದು, ಅವತ್ತಿನ ಕಾಲಕ್ಕೆ 1,42,000 ರೂಪಾಯಿ ಪರ್ ಎಕರ್ ಪರಿಹಾರವನ್ನ ಸರ್ಕಾರಗಳ ಕೊಟ್ಟಿದಾವ. ಆದ್ರೆ ಈಗ 1,40,000 ಕೊಟ್ಟ ಬಳಕ ಇದ್ರ 2 ಪಟ್ಟು ಜಮೀನು ನಮಗೆ ಹೊರಗಡೆ ಬರ್ತಿದ್ದು. ಆರಾಮವಾಗಿ ರೈತರ ತಮ್ಮ ಬದುಕು ಕಟ್ಕೊಳ್ತಿದ್ರು. ಜಮೀನುಗಳನ್ನು ತಗೊಂಡು ಮತ್ತಷ್ಟು ಸದೃಢದಿಂದ ಸ್ವಾಭಿಮಾನದಿಂದ ಬದುಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವತ್ತು ಪರಿಹಾರ ತಗೊಂಡವ್ರು. ಮನೆ ಅಧ್ಯಕ್ಷರೇ, ಇವಾಗ ಏನಾಗಿದೆ ಅಂದ್ರ 1 ಎಕರೆ ಬೆಲೆ 50 ರಿಂದ 60 ಲಕ್ಷ ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಅದ್ರಾಗ ನನ್ನ ವಿಧಾನಸಭಾ ಕ್ಷೇತ್ರದಾಗ
70 ರಿಂದ 80 ಲಕ್ಷ ರೂಪಾಯಿ ಎಕರೆ ಅದಾವ. ನಾವು ತಗೋತ್ನಂದ್ರ ಅದ್ರ ಸರ್ಕಾರ ಮೀನಾಮೇಷ ಎಣಿಸ್ಲಾಕೈತಿ. ಅದು ಓಕೆ, ಮೀನಾಮೇಷ ಎಣಿಸ್ಲಾಕೈತಿ ಸಂತ್ರಸ್ತರ ಬದ್ಲಿ. ಯಾಕಂದ್ರ ನಮಗ್ ನೋವಾಗ್ತದ. ಯಾಕಂದ್ರೆ ಅದು ಉತ್ತರ ಕರ್ನಾಟಕದ ಆಗತ್ತೆ ಆ ಪ್ರಾಜೆಕ್ಟ್. ಉತ್ತರ ಕರ್ನಾಟಕ ನಾವೇನೇ ಅನ್ಯಾಯ ಮಾಡಿದ್ರು ಯಾರು ಧ್ವನಿ ತೆಗೆಯಂಗಿಲ್ಲ, ಯಾರು ಎಂಡ್ ತಕ ಹೋರಾಟ ಮಾಡಂಗಿಲ್ಲ, ಲಾಜಿಕ್ ಎಂಡ್ ತಲುಪಿಸಂಗಿಲ್ಲ, ಕೆಲವು ದಿನ ಮಾಡಿ ಬಿಡ್ತಾರೆ ಅನ್ನುವಂತ ಉಡಾಪೆ ಆಲೋಚನೆ ಸರ್ಕಾರದದ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರವನ್ನ ಒತ್ತಾಯಿಸ್ತೀನಿ, ತಕ್ಷಣ ನಿಮ್ಮ ಮಾತಿನಂತೆ ನಿಮ್ಮ ಏನು ಬೆಳಗಾವಿ ಅಧಿವೇಶನದೊಳಗೆ ಸಂತ್ರಸ್ತನ ಸಭೆ ಕರೆದು ತಾವು ಆಶ್ವಾಸನೆ ಕೊಟ್ರಿ, ಆ ಭರವಸೆಯನ್ನು ಈಡೇರಿಸುವಂತ ಕೆಲಸ ತಕ್ಷಣ ಅದಕ್ಕೆ ಚಾಲನೆ ಕೊಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಬಜೆಟ್ನಲ್ಲಿ ಯಾವುದೇ ಒಂದು ರೂಪಾಯಿ ಹಣ ಇಟ್ಟಿಲ್ಲ ಆಲಿಮಟ್ಟಿ ಪ್ರಾಜೆಕ್ಟ್. ಈಗಾದರೂ ಸಹಿತ ನೀವು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಆದರೂ ಸಹಿತ ಆಲಿಮಟ್ಟಿಗೆ ನೀವು ಹಣ ಇಡುವಂತ ಕೆಲಸ ದಯಮಾಡಿ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಆ ಸಂತ್ರಸ್ತ ರೈತರ ಪರವಾಗಿ ನಾವು ಸರ್ಕಾರವನ್ನ ಒತ್ತಾಯಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ತಮಗೆಲ್ಲ ಗೊತ್ತಿದೆ, ಈ ಆಲಮಟ್ಟಿ ಅನೇಕ ಸುದ್ದಿಗಳು ಬರ್ತಾ ಇದ್ದೇವೆ. ಆಲಮಟ್ಟಿ ನಮ್ಮ ಪಾಲಿನ ನೀರು ಸದ್ಬಳಕೆ ಯಾವಾಗ? ಪ್ರತಿ ವರ್ಷ ವ್ಯರ್ಥವಾಗಿ ಹರಿದು ಹೋಗುತ್ತಿದೆ 173 TMC ನೀರು. ಇಲ್ಲಿ ಕೃಷ್ಣಾ ನ್ಯಾಯಾಧೀಕರಣ 2 ಬ್ರಿಜೇಶ್ ಕುಮಾರ್ ನೇತೃತ್ವದ ಆಯೋಗ 2010 ತೀರ್ಪು ಕೊಟ್ಟರು. ಮಾನ್ಯ ಅಧ್ಯಕ್ಷರೇ, ಕೃಷ್ಣಾ ಕೊಳ್ಳದ ನೀರಿನಲ್ಲಿ ಮಹಾರಾಷ್ಟ್ರಕ್ಕೆ 666 TMC, ಕರ್ನಾಟಕಕ್ಕೆ 911 TMC ಹಾಗೂ ಅಖಂಡ ಆಂಧ್ರ ಪ್ರದೇಶ ತೆಲಂಗಾಣ ಹಿಡ್ಕೊಂಡು 1001 TMC ಆಲಮಟ್ಟಿ ನೀರು ಹಂಚಿಕೆ ಅಂತ ಅವರಿಗೆ ಆದೇಶ ಮಾಡಿ 20 ವರ್ಷ ಆಯ್ತು. ಅದ್ರ ಬಗ್ಗೆ ಚಕಾರ ಶಬ್ದ ಇಲ್ಲ, ಅದು ಆಲೋಚನೆ ಇಲ್ಲ, ಕ್ರಿಯಾಯೋಜನೆ ಇಲ್ಲ. ಅದನ್ನ ಟೆಂಡರ್ ಕೆಲಸ ಮುಗಿಸ್ಬೇಕನ್ನುವಂತ ಆಲೋಚನೆ ಸಹಿತ ಇಲ್ಲ. ದಿವ್ಯ ನಿರ್ಲಕ್ಷ್ಯವಂತ ಕೆಲಸ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇನ್ನೂ ಅನೇಕ ವಿಷಯಗಳ ಹೇಳಿದ್ದಾರೆ. ಅಲ್ಲಿ 173 TMC ವಿನಾಕಾರಣ ನೀರು ಹರಿದು 20 ವರ್ಷದಿಂದ ಬೇರೆ ರಾಜ್ಯಕ್ಕೆ ಅಥವಾ ಸಮುದ್ರಕ್ಕೆ ಹೋಗುವಂತ ಕೆಲಸ ಆಗ್ತಾ ಇದೆ, ಇವತ್ತು ನಡೀತಾ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತ ಆಲೋಚನೆ ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಇವರು ಗ್ಯಾರಂಟಿ ಬಗ್ಗೆ ಎಷ್ಟು ಚಾಲೆಂಜ್ ಆಗಿ ತಗೊಂಡು, ಅಧಿಕಾರ ಶಾಶ್ವತ ಅಲ್ಲ, ಯಾರಿಗಿ ಅಧಿಕಾರ ಶಾಶ್ವತ ಅಲ್ಲ. ಹಿಂದೆ ಎಷ್ಟೋ ಮುಖ್ಯಮಂತ್ರಿ ಆಗ್ಯಾರ, ಇಂದು ಇವ್ರದಾರ, ನಾಳೆ ಮತ್ತೊಬ್ರು ಬರ್ತಾರ. ಪರಿವರ್ತನೆ ಜಗದ ನೇಮ, ಶ್ರೀಕೃಷ್ಣ ಹೇಳೋಗ್ಯಾರ. ಇದನ್ನು ಯಾವುದೂ ಶಾಶ್ವತ ಅಲ್ಲ. ಅದರ ತಾವು ಇದ್ದಾಗ ಏನ್ ಕೆಲಸ ಮಾಡಿವಿ ಅನ್ನುವಂಥದ್ದನ್ನ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಈ ರಾಜಕೀಯ ಕಾರಣಕ್ಕಾಗಿ, ಅಧಿಕಾರ ದುರಾಶೆಗಾಗಿ ನೀವು ಗ್ಯಾರಂಟಿ ಕೊಡೋದು ನಾವು ಬೇಡ, ವಿರೋಧ ಮಾಡಂಗಿಲ್ಲ. ನೀವು ಗ್ಯಾರಂಟಿ ಕೊಡ್ರಿ, ಆದ್ರ ಯಾರು ಈ ರಾಜ್ಯದ ಅಭಿವೃದ್ಧಿಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ ತಮ್ಮ ಇಡೀ ಸಂಪೂರ್ಣ ಜೀವನವನ್ನ ತ್ಯಾಗ ಮಾಡಿದಾರೋ ಅವ್ರ ನೆರವಿಗೆ ಮೊದಲು ಬರ್ರಿ ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತೇನೆ ನಾನು. ಇವರು ಹೇಳಿದ್ರು, ಬೆಳಗ್ಗೆ ಉತ್ತರ ಕೊಡೋ ಮುಂದೆ ಮುಖ್ಯಮಂತ್ರಿ 1,75,000 ಕೋಟಿ ರೂಪಾಯಿ ಈಗ ಆಲ್ರೆಡಿ ನಾವು ಗ್ಯಾರಂಟಿಗಾಗಿ ನಾವು ಖರ್ಚು ಮಾಡಿವಂತ ಅನ್ನುವಂಥದ್ದನ್ನು ಹೇಳಿದರು. ನಾ ಬೇಡ ಅನ್ನಂಗಿಲ್ಲ, ಇನ್ನಷ್ಟು ಹೆಚ್ಚಿಗೆ ಗ್ಯಾರಂಟಿ ಕೊಡ್ರಿ, ಬಡವರ ಪರವಾಗಿ ಕೊಡ್ರಿ, ದೀನ ದಲಿತರಿಗೆ ಕೊಡ್ರಿ, ನೀವು ಬೇಡ ಅನ್ನಂಗಿಲ್ಲ ನಾವು. ಆದ್ರೆ ಈ ಇಷ್ಟೆಲ್ಲ ಆದಾಯ ಬರ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ, ತ್ಯಾಗ ಮಾಡಿರ್ತಕ್ಕಂಥ ಈ ರೈತರನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ ಅಂತ ನಾನು ಕೇಳೋದು. ಇದಕ್ಕ ಈಗೇನು ಸಂತ್ರಸ್ತರ ಜಮೀನ ಅಕ್ವಿಷನ್ ಮಾಡ್ಕೊಳ್ಳೋದ 75,000 ಕೋಟಿ ಹಣ ಆಗ್ತೈತೆ ಅನ್ನುವಂತ ಮಾತನ್ನ ಚರ್ಚೆ ಮಾಡಿದ್ದಾರೆ. ಅಥವಾ ಸ್ವಲ್ಪ 35 ರಿಂದ 40 ಲಕ್ಷ ಎಕರೆ ಕೊಟ್ರ ಇನ್ನೊಂದು 10,000 ಕೋಟಿ ಹೆಚ್ಚಾಕೈತಿ. ನೀವು ಇಟ್ಟೆಲ್ಲ 1,75,000 ಕೋಟಿ ನೀವು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ನೀವು ಬಡವರು ಕೊಟ್ರಿ, ಅದೊಂದು ಒಳ್ಳೆಯ ಆಲೋಚನೆ. ನಿಮ್ಮ ಕುರ್ಚಿಯ ಭದ್ರತೆಗಾಗಿ ನೀವೇನು ಹಂಚಲಾತೀರಿ,
ನಿಮ್ಮ ಕುರ್ಚಿ ಇಷ್ಟೊಂದು ಆದಾಯ ತಂದು ಕೊಡ್ಲಿಕ್ಕೆ ಕಾರಣೀಭೂತರತೆ ಆಗಿರ್ತಕ್ಕಂಥ ಈ ರೈತರ ಸಂತ್ರಸ್ತರಿಗೆ ಜಮೀನುಗಳ ಪರಿಹಾರ ಕೊಡುವಂತ ಕೆಲಸ ಮಾಡ್ರಿ. ಅದ್ರಾಗ 25% ಕೊಟ್ಟರು ಸಹಿತ ಸಂತ್ರಸ್ತರ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಕತಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಿಜಾಪುರ ಸಭೆಯಲ್ಲಿ ಹೇಳಿ ಬಂದಿದ್ದಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 40,000 ಕೋಟಿ ಹಣವನ್ನ UKP ಖರ್ಚು ಮಾಡೋದ್ರ ಮುಖಾಂತರ ನಮ್ಮ ಅಧಿಕಾರದಲ್ಲಿ ಇದನ್ನು ಪೂರ್ಣ ಮುಗಿಸಿಕೊಡ್ತೀವಿ ಅನ್ನುವಂತ ಮಾತನ್ನು ಮಾಡಿದ್ದಾರೆ. ಅದರ ಸಂಪೂರ್ಣ ಮರೆತು ಬಿಟ್ಟಾರ. 2 ವರ್ಷದಾಗ ₹1 ಖರ್ಚು ಮಾಡಿಲ್ಲ. ಈ ವರ್ಷವೂ ಸಹಿತ ಈ ನಾಳಿನ ಬಜೆಟ್ ಒಳಗೆ ₹1 ಬಜೆಟ್ನ ಇಡುವಂತ ಕೆಲಸ ಮಾಡಿಲ್ಲ ಅನ್ನುವಂಥದ್ದನ್ನ ನಾವು ಅವರ ನೀತಿಯನ್ನ ಖಂಡಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಇಟ್ಟೆಲ್ಲ ತ್ಯಾಗ ಮಾಡಿದ ರೈತರಿಗೆ ನಾನೇನು ಹೇಳ್ತೇನೆಂದ್ರೆ, ಯಾರಾದರೂ ಉಪಯೋಗ ತಗೊಂಡಾರ, ಯಾರಾದ್ರಿಂದ ದೊಡ್ಡವರಾಗ್ಯಾರ, ಅವ್ರಿಗೆ ನೀವು ಹೆಚ್ಚು ಭಾರ ಹಾಕ್ರಿ. ಅಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿ ಕೊಡ್ರಿ ಸಂತ್ರಸ್ತರ. ಇವರು ಮುಳುಗಡೆ ಆಗ್ಯಾರತ್ತ ನಿಮಗೆ ನೀರು ಬರ್ತದ, ನಿಮಗೆ ಬೆಳೆಗಳು ಆಹ್ಲಾದಕರವಾಗಿ ಬೆಳ್ಯಾಕತ್ತಾವ. ಆದ್ರೆ ಯಾರು ಕಾರಣೀಭೂತರಾಗ ಅವ್ರನ್ನ ಯಾಕೆ ಮರಿತೀರಿ ಅತ್, ಅವ್ರಿಗೆ ಯಾಕೆ ದ್ರೋಹ ಮಾಡ್ತೀರಿ ಅತ್, ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಿ ಅತ್. ಆದ್ರೆ ಇನ್ನೂವರೆಗೆ ಆ ಸಂತ್ರಸ್ತ ಹೋರಾಟ ಸಮಿತಿ ಅವರು ಇನ್ನೂ ಕಾಯ್ತಾ ಇದ್ದಾರೆ. ಮತ್ತೆ ಹೋರಾಟಕ್ಕೆ ಇಳಿಸಬೇಡ್ರಿ. ಅವರಿಗೆ ತಕ್ಷಣ ಬೆಲೆ ನಿಗದೀಕರಣ ಮಾಡಿ ಎಕರೆ ತಕ್ಷಣ ಅವರು ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು. ಮತ್ತೇನು ಹಿಂದಿನ ಸರ್ಕಾರ 5,000 ಕೋಟಿ ಇರುವುದರ ಮುಖಾಂತರ ಪರಿಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು, ಅದನ್ನು ಸಹಿತ ಸಂಪೂರ್ಣ ಮಾಡ್ರಿ. ಒಂದು, ನೀವು ಜಮೀನುಗಳ ಬೆಲೆ ತಮಗೂ ಗೊತ್ತದ, ವರ್ಷದಿಂದ ವರ್ಷಕ್ಕೆ ಭಾರಿ ಪ್ರಮಾಣದಲ್ಲಿ ಜಮೀನು ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ. ನೀವು ಇನ್ನೊಂದು 4-5 ವರ್ಷ ಹೇಗಿರಿ ಅಂದ್ರ ಮತ್ತಿದ್ರ ಡಬಲ್ ಹಣ ಕೊಡ್ಬೇಕಾಗತ್ತೆ. ಸರಿ, ಬರೀ 17,000 ಕೋಟಿ ರೂಪಾಯಿ ಕೊಟ್ರ ಇದು ಪೂರ್ಣ ಆಕಿತ್ತು. ಈ 10 ವರ್ಷ ಹಿಂದೆ ನೀವು ನಿರ್ಲಕ್ಷ್ಯ ಮಾಡಿದಕ್ಕಾಗಿ ಈಗ 75,000 ಕೋಟಿಗೆ ಬಂದದ. ಇನ್ನಟ್ಟು ನಿರ್ಲಕ್ಷ್ಯ ಮಾಡ್ರೆ ಇದರ ಡಬಲ್ ಹೋಗಬಹುದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಮಾನ್ಯ ಅಧ್ಯಕ್ಷರೇ. ಆ ಕಾರಣಕ್ಕಾಗಿ ಸಂತ್ರಸ್ತರ ಪರವಾಗಿ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀನಿ, ನೀವು ತಕ್ಷಣ ಬೆಲೆ ನಿಗದೀಕರಣ ಮಾಡಿ ಆ ಸಂತ್ರಸ್ತರ ಜಮೀನುಗಳಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ಬೇಕು. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನನಗೆ ಈಗ ಯಾರು ಇಲ್ಲ, ಯಾಕೆ ಸುಮ್ಮನೆ ಮಾತಾಡ್ತೀನಿ ಅಲ್ಲ, 20 ನಿಮಿಷ ಆಯ್ತು. ಯಾರು ಪತ್ರಕರ್ತರು ಇಲ್ಲ, ಯಾವ್ದು ಇವ್ರು ಆಗಿಲ್ಲ. ಮಾತಾಡ್ಲಕ್ಕ ನಮ್ಮ ಅಳುವು ಹಚ್ಕೊಳಕ್ಕೆ ಅವಕಾಶ ಕೊಡ್ರಿ ನಿಮ್ಗೆ. ಅಲ್ಲ, ಕರೆಕ್ಟ್. ಈಗ 20 ನಿಮಿಷ, ಅರ್ಧ ಗಂಟೆ ಒಳಗೆ 20 ನಿಮಿಷ ಇಲ್ಲ ಸರ್. ನೀವು ಏನು 10 ತಗೊಂಡು ನಡೆಸ್ತೀರ ಹೇಳ ಹಾಗಿಲ್ಲ. ನೀವು ಬೇಗ ಸಮಸ್ಯೆಗಳ ನಾವು ಮಾತಾಡೇ ಇಲ್ಲ. ಎಲ್ಲ ಬೇರೆ ಬೇರೆ ರಾಜ್ಯಪಾಲರ ಭಾಷಣ ಮ್ಯಾಗೂ ಮಾತಾಡಿಲ್ಲ. ಇದಕ್ಕೆ ನಾವು ವಿಚಾರಗಳ ಹಂಚ್ಕೊಳ್ಳಕ್ಕೆ ಅವಕಾಶ. ಆಯ್ತು, ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷರು, ಅಲ್ಲಿ ರೈತರ ಪರಿಸ್ಥಿತಿ ಹೆಂಗದ ಅಂದ್ರ, ಅಲ್ಲಿ ವಿಷಾರಿ ಕೀಟಗಳು, ಸೊಳ್ಳೆಗಳು, ಅಲ್ಲಿ ಮಲಗಲಾರದಂತ ಪರಿಸ್ಥಿತಿ ಒಳಗ, ನೀರಾವರಿ ಒಳಗ ಅಲ್ಲಿ ಹೊಳೆದಂಡಿ ಮ್ಯಾಗ ಅವ್ರ ಮನೆ ಕಟ್ಕೊಂಡು ವಸತಿ ಮಾಡ್ತಾರ. ಸರಿಯಾಗಿ ಲೈಟ್ ಇಲ್ಲದಕ್ಕಾಗಿ ಅಲ್ಲಿ ಹುಳುಗಳ ಕಾಟ. ಇಂಥದ್ರೊಳಗೆ ನೀವು ಬೇಗನೆ ಪರಿಹಾರ ಕೊಟ್ರೆ ಅವ್ರಿಗೆ ಮತ್ತ ಪುನರ್ಜೀವನವನ್ನು ಕಟ್ಕೊಳ್ಳಕ್ಕೆ ಅನುಕೂಲ ಆಕತ್ತೆ ಅನ್ನುವಂಥದ್ದನ್ನ ಆ ಕಾರಣಕ್ಕಾಗಿ ತಕ್ಷಣ ಒತ್ತಾಯ ಇದಕ್ಕೆ ಕೊಡಬೇಕು ಪರಿಹಾರ ಅಂತ ಒತ್ತಾಯ ಮಾಡ್ತೀನಿ. ಇನ್ನು ಮಾನ್ಯ ಅಧ್ಯಕ್ಷರೇ, ಆ ಭಾಗದ ರೈತರ ಸಮಸ್ಯೆ, ಮಾನ್ಯ ಅಧ್ಯಕ್ಷರೇ, ಅವರು ಯಾವುದೇ ಕಾರ್ಖಾನೆಗಳು ರಾ ಮಟೀರಿಯಲ್ ಅಡ್ವಾನ್ಸ್ ಬುಕ್ ಮಾಡ್ತಾರ, ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರ, ಆಮೇಲೆ ರಾ ಮಟೀರಿಯಲ್ಸ್ ಬರ್ತೈತೆ ಅವ್ರಿಗೆ. ಆದ್ರೆ ಕಬ್ಬಿನ ಸಕ್ಕರೆ ಕಾರ್ಖಾನೆ ಅವರು ರೈತರ ಕಬ್ಬು ತಗೊಂಡು 1 ವರ್ಷವರೆಗೆ ಪೇಮೆಂಟ್ ಪೂರ್ತಿ ಮಾಡಂಗಿಲ್ಲ. ನಾವು ಸಾಲ ಸೂಲ ಮಾಡಿ ಬಡ್ಡಿ ಅವ್ರ ಕೈಲಿಂದ ಹಾಕಿ 1 ವರ್ಷವರೆಗೆ, ಒಮ್ಮೆ 1.5 ವರ್ಷವರೆಗೆ ಅವ್ರಿಗೆ ಪೇಮೆಂಟ್ ಕೊಡುವಂತ ವ್ಯವಸ್ಥೆ ಪದ್ಧತಿ ನಮ್ಮ ರೈತರಿಗೆ ಆಗ್ತಾ ಇದೆ. ಅವರು ಹಗಲು ರಾತ್ರಿ ಬೆಳೆದು ಕಬ್ಬು ಬೆಳೆದು ಪುಕಟ್ಟೆ ಕಾರ್ಖಾನೆ ಕಳಿಸುವಂತ ವ್ಯವಸ್ಥೆ ಅದ. ಅದ್ರ ಜೊತೆ ಮೊನ್ನೆ ಅಧಿವೇಶನದಾಗ ಲಕ್ಷ್ಮಣ ಸವದಿನೂ ವಿಷಯ ತೆಗೆದಿದ್ರು. ಆ ಕಾಟಾನು ಹೊಡೆಯುವಂತ ಕೆಲಸ, ಒಂದು ಟ್ರಿಪ್ಪಿಗೆ 1.5 ರಿಂದ 2 ಟನ್ ವ್ಯತ್ಯಾಸ ಮಾಡ್ತಾರೆ ತೂಕದೊಳಗೆ. ಅದ್ರ ಬಗ್ಗೆ ಸಕ್ಕರೆ ಮಂತ್ರಿಗಳ ಮೊನ್ನೆ ಅಧಿವೇಶನದಾಗ ಹೇಳಿದ್ರು, ನಾವು ಸರ್ಕಾರದಿಂದಲೇ ಒಂದು ವೇಬಿರಿಸ್ ಕುಣಿಸಿ ನಾವು ಕಾಟ ಮಾಡಿ ಕಳಿಸ್ತೀವಿ ಅನ್ನುವಂಥ ಮಾತನ್ನ
ಅವ್ರ ಮಾತು ಹೇಳ್ತಾರೆ ವಿನ ಅಧಿವೇಶನದಾಗ ಅದು ಇನ್ನೂ ಜಾರಿಗೆ ಬಂದಿಲ್ಲ. ಅದಾಗಬೇಕು. ಯಾವ ರೀತಿ ಉಳಿದ ಕಾರ್ಖಾನೆ ಅವರು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತಾರೆ. ನೀವು ರೈತರ ಜೊತೆ ಒಪ್ಪಂದ ಮಾಡ್ಕೊಂಡು ಮೊದಲು ದುಡ್ಡು ಕಟ್ರಿ, ಅವ್ರು ಎಕರೆ ವೈಸ್ ದುಡ್ಡು ಕಟ್ರಿ, ಆಮೇಲೆ ಕಬ್ಬು ತಗೊಳ್ಳುವಂತ ಕೆಲಸ ಮಾಡ್ರಿ, ಅವ್ರಿಗೆ ಅನುಕೂಲ ಆಗ್ತದ ರೈತರಿಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆ ಕಬ್ಬಿನ ಕಾರ್ಖಾನೆ ಅವರಿಗೂ ಸಹಿತ ಸರ್ಕಾರ ಒಂದು ನಿಯಮಾವಳಿ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ನಾನು ಒತ್ತಾಯ ಮಾಡ್ತೇನೆ. ಅದರ ಜೊತೆ ಆ ಕಬ್ಬು ಬೆಳೆದು ಎರಿಮಣ್ಣಿನೊಳಗ ಬೆಳೆದ ಹೆಚ್ಚು ಬೆಳೆದು ಮಾನ್ಯ ಅಧ್ಯಕ್ಷರೇ, ಅದು ಗರ್ಸು ಎರಿಮಣ್ಣು, ಅಲ್ಲಿ ಆ ಕಬ್ಬು ಹೊರಗೆ ಬರಬೇಕಾದ್ರೆ ರಸ್ತೆಗಳು ಬೇಕಾಗ್ತಾವ. ಈ ಸರ್ಕಾರ ಬಂದ ನಂತರ ನಮಗೆ ರಸ್ತೆಗೆ ಹಣನ ಕೊಡ್ತಾ ಇಲ್ಲ. ಅಲ್ಲಿ ರಸ್ತೆಗಳನ್ನು ಸಹಿತ ಸುಧಾರಣೆ ಮಾಡುವಂತ ಕೆಲಸ ಮಾಡ್ರಿ. ಎಲ್ಲಿ ನೀರಾವರಿ ಅದ, ಎಲ್ಲಿ ನಿಮಗೆ ಟ್ಯಾಕ್ಸ್ ಹೆಚ್ಚು ಬರ್ತದ, ಅದಕ್ಕೆ ನೀವು ಅವಕಾಶನ ಕೊಡೋದಿಲ್ಲ. ಅಲ್ಲಿ ಇಸ್ಕೋತ್ರಿ, ಎಲ್ಲಿ ಟ್ಯಾಕ್ಸ್ ಬರಂಗಿಲ್ಲ ಅಲ್ಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವು ಕಬ್ಬಿನ ಉತ್ಪನ್ನ ಮೇಲೆ 10 ಉತ್ಪನ್ನಗಳ ಬೈ ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇದ್ದಾವೆ. ಮೊಲಾಸೆಸ್ಸು ಎಲ್ಲಾನು ಸಹಿತ ಅದರಿಂದ ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ನೀವು ರಸ್ತೆಗಳನ್ನ ಅನುಕೂಲ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ. ಇನ್ನ ನನ್ನ ಕ್ಷೇತ್ರ ಆಗಿರ್ತಕ್ಕಂಥ ರಬ್ಕೋಬಿನಟ್ಟಿ ನಗರಸಭೆ, ತೇರದಾಳ್ ಪುರಸಭೆ, ಮಾಲಿಂಗಪುರ ಪುರಸಭೆ, ನಾವು UGD ಎಸ್ಟಿಮೇಟ್ ಮಾಡಿಕೊಟ್ಟು 2-3 ವರ್ಷ ಆಯ್ತು ಮಾನ್ಯ ಅಧ್ಯಕ್ಷರೇ. ಈಗ ಅನೇಕ ಸಣ್ಣ ಪಟ್ಟಣಗಳಿಗೆ UGD ಮಂಜೂರು ಮಾಡಿಕೊಡುವಂತ ಕೆಲಸ ಬಜೆಟ್ನಾಗ ಘೋಷಣೆ ಮಾಡ್ಯಾರ ಮಾನ್ಯ ಮುಖ್ಯಮಂತ್ರಿಗಳು. ನಮ್ಮಲ್ಲಿ ಬಡ ನೇಕಾರರು, ಅಲ್ಪಸಂಖ್ಯಾತರು, ಕೂಲಿಕಾರರು, ದಲಿತರಿರುವಂತ ನಗರಗಳವು. ಅಲ್ಲಿ ದೊಡ್ಡ 1 ಲಕ್ಷವರೆಗೆ ಜನಸಂಖ್ಯೆ ಅದ. ಪುರಸಭೆ ಒಳಗೆ 60,000 ಜನಸಂಖ್ಯೆ ಅದ. ಅವರಿಗೆ UGD ಇಲ್ಲ. ನಾವು ಮುನ್ಸಿಪಾಲಿಟಿ ದುಡ್ಡು ಖರ್ಚು ಮಾಡಿ ಎಸ್ಟಿಮೇಟ್ ಮಾಡಿಸುವಂತ ಕೆಲಸ ನಮ್ಗೆ ಹೇಳಿದ್ರು ನಾವು ಮಾಡಿಕೊಟ್ಟಿವಿ. ಒಂದು ಸ್ಥಳೀಯ ಸಂಸ್ಥೆಗಳಿಗೆ UGD ಮಾಡಿಲ್ಲ. ಮೊದಲೇನ ನಮ್ಮ ಗೌರ್ಮೆಂಟ್ ಇದ್ದಾಗ ಒಂದು 40 ಕೋಟಿ ರೂಪಾಯಿ ಬನಟ್ಟಿ ಒಳಗೆ ಒಂದು 40% ಅಟ್ಟ ಮಾಡಿದ್ದಾರೆ. ಉಳಿದಂತೆ ಏನೋ 60% ಹಾಗೆ ಉಳಿದ. ನಾವು 3 ನಗರಗಳದ ನಾವು ಒಳಚರಂಡಿ ಮಾಡ್ರಿ ಅಂತ ವಿನಂತಿಯನ್ನು ಮಾಡಿದ್ವಿ. ಅದನ್ನು ಸಹಿತ ಬೇಗ ಮಾಡಿಕೊಡ್ಬೇಕಿರುವಂತ ಆಗ್ರಹವನ್ನ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇನ್ನು ನನ್ನ ಕ್ಷೇತ್ರದೊಳಗ ನೇಕಾರ ಸಾಂದ್ರತೆ ಬಹಳ ದೊಡ್ಡ ಪ್ರಮಾಣದಾಗಿದೆ ಮಾನ್ಯ ಅಧ್ಯಕ್ಷರೇ. ಅವರ ಸ್ಥಿತಿಯು ಸಹಿತ ಮನ್ಯೂ ಮಾತಾಡಿದ್ ನಾನು ಕಾಲಿಂಗ್ ಅಟೆನ್ಷನ್ ಒಳಗೆ ಬಹಳ ಶೋಚನೀಯ ಅದ. ಈಗ ಸಿರಿಗಳನ್ನು ಉತ್ಪಾದನೆ ಮಾಡ್ತಾರೆ, ಅದರ ಮಾರಾಟ ಇಲ್ಲ. ಎಲ್ಲ ಗೋಡಾವನ್ನ ಮುಗಿಸಿ ಸೇರುವಂತ ಕೆಲಸ ಮಾಡ್ತಾ ಇದ್ದಾರೆ. 8 ದಿನ ಉತ್ಪಾದನೆ ಮಾಡವರು ಬಂಡವಾಳ ಮುಗಿಯೋವರಿಗೆ. ಅದರೊಳಗ ದೊಡ್ಡ ನೇಕಾರರ ಕಡೆಯಿಂದ ಬಾಡಿಗೆ ರೂಪದೊಳಗೆ ಆ ಪವರ್ಲೂಮ್ಗಳನ್ನು ತಗೊಂಡು ತಮ್ಮ ಮನೆಯೊಳಗೆ ಹಾಕೊಂಡು ನೇಯ್ತಾ ಇದ್ದಾರೆ. ಬಾಡಿಗೆ ಕೊಡ್ತಾರೆ ತಿಂಗಳ. ವಿದ್ಯುತ್ ಬಿಲ್ ಕಟ್ಟಬೇಕು. ಅದು ನೇಯ್ದ ಅವ್ರು ಹೊಟ್ಟೆ ತುಂಬಂಗಿಲ್ಲ. ಆ ಮಾಲಕರು ನಮ್ಮ ಸೀರೆ ಮಾರಾಟ ಆಗೋಲ್ಲಪ್ಪ, ವಾರಕ್ಕೆ ಇಟ್ಟನೇ ಇರಿ ನೀವು ಇಟ್ಟ ಅವ್ರ ಕಂಡೀಷನ್ ಹಾಕಿ ಆ ಸೀರೆಗಳ ಹಾಗೆ ಗೋಡೌನ್ ಸೇರುವಂತ ಕೆಲಸ ಆಗ್ಯದ. ಅದಕ್ಕಾಗಿ ನಾ ಮೊನ್ನೆ ಏನು ಹೇಳಿದ್ದೀನಿ, ಕೆಲವೊಂದು ಸಲಹೆಗಳನ್ನು ಕೊಟ್ಟಿನಿ ಮಾನ್ಯ ಮಂತ್ರಿಗಳಿಗೆ. ಅವರು ಅಡ್ಡ ಏನೇನೋ ಮಾತಾಡ್ರಿ. ಗ್ಯಾರಂಟಿ ಇದ್ರಾಗ ಕೊಡಾಕ್ ಬರುತ್ತೆ, ಇಲೆಕ್ಷನ್ ಪೂರ್ವದೊಳಗೆ ಈಗಲ್ಲಿ ಕೊಡಾಕ್ ಬರುತ್ತೆ. ಹಂಗಿಲ್ಲ. ಈಗ ಅಲ್ಪಸಂಖ್ಯಾತ 4% ಕಾಂಟ್ರಾಕ್ಟ್ ಒಳಗೆ ರಿಸರ್ವೇಷನ್ ಕೊಡಾತಿರಿ. ಏನು ನೀವು ಘೋಷಣೆ ಮಾಡಿದ್ದೀರಿ ನಮ್ಮದಲ್ಲ ಪ್ರಣಾಳಿಕೆ ಒಳಗೆ ಈಗ ಕೊಡಾತಿರಿಲ್ಲ. ಹಂಗ ಅವ್ರ ಉದ್ಯೋಗ ಅತ್ಯಂತ ಕಷ್ಟದಾಯಕ ಅದ. ಅವರು ಉಪವಾಸವನ್ನ ಸಹಾಯಕಚಾರ. ಅವ್ರ ಸೀರೆಗಳನ್ನ, ಅವರು ಉತ್ಪಾದನೆ ಮಾಡಿಟ್ಟಂತ ಸೀರೆಗಳನ್ನ ನೀವು ಸರ್ಕಾರಿ ನೌಕರಸ್ಥರಿಗೆ ವರ್ಷಕ್ಕೆ 2 ಸೀರೆ, ಅವು ಬಹಳ ಕಿಮ್ಮತ್ತೂ ಇಲ್ಲ ಅಧ್ಯಕ್ಷರೇ. ಅದಾವ ರೇಟ್ 300 ಹಿಡ್ಕೊಂಡು 1200 ತಕ ಅದಾವ. ನೀವು 300 ಸೀರೆನ ಕೊಡ್ರಿ ಅಥವಾ 500 ಸೀರೆ ಕೊಡ್ರಿ, ರೇಟ್ ಫಿಕ್ಸ್ ಮಾಡಿ 2 ಕೊಟ್ರೆ ಆ ಬಡವರಿಗೆ ಅನುಕೂಲ ಆಕತ್ ನೇಕಾರಿಗೆ. ಇಲ್ಲ ಅಂದ್ರೆ ಹಿಂದ ಜನತಾ ಸೀರೆ, ಜನತಾ ಧೋತಿ ಇದ್ರಾಗ ಕೊಡ್ತೀವಿ BPL ಕಾರ್ಡಿಗೆ. ಆ ರೀತಿ ಆದ್ರೂ ವರ್ಷಕ್ಕೆ 2 ಕೊಡ್ರಿ ಅನ್ನುವಂಥದ್ದನ್ನು ಆಗ್ರಹ ಮಾಡಿ. ಅದಕ್ಕೆ ಬಹಳ ಆಗೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಮೊನ್ನೆ ಹೇಳಿದ್ರಲ್ಲ, ಆ ನ್ಯಾಯಬೆಲೆ ಅಂಗಡಿ ಒಳಗ ಅದನ್ನಾದ್ರೂ ಕೊಡ್ರಿ. ಆ ನೇಕಾರನ್ನ ಬದುಕಿಸ್ರಿ ಅನ್ನುವಂಥದ್ದನ್ನು, ಸ್ವಾಭಿಮಾನದಿಂದ ಬದುಕಿಸ್ರಿ ಅನ್ನುವಂಥ ಒತ್ತಾಯವನ್ನ ಸರ್ಕಾರಕ್ಕೆ ನಾನು ಮಾಡ್ಕೋತೇನೆ ಮಾನ್ಯ ಅಧ್ಯಕ್ಷರೇ. ಮತ್ತು ನೇಕಾರ ಕಟ್ಟಿರ್ತಕ್ಕಂಥ ಸ್ಪಿನ್ನಿಂಗ್ ಮಿಲ್ ಅದ. ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ 13 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀವಿ ನಾವು.
ಆಮೇಲೆ ಸಿದ್ದರಾಮಯ್ಯ ಅವರು ಅದನ್ನ ಶೇರ್ ಆಗಿ ಕನ್ವರ್ಟ್ ಮಾಡಿರಿ, ಅವ್ರಿಗೆ ಸ್ವಾಗತ ಮಾಡ್ತಾನ. ಆದ್ರೆ ಇನ್ನೂ ಸ್ಥಿತಿ ಅದ ನೇಕಾರ ಕಟ್ಟಿರ್ತಕ್ಕಂಥದ್ದು. ಇನ್ನೊಂದು 20 ಕೋಟಿ ರೂಪಾಯಿ ಕೊಟ್ಟು ಅದಕ್ಕೆ ಆ ಮಿಲ್ಲನ್ನು, ನೇಕಾರ ಕಟ್ಟಿರ್ತಕ್ಕಂಥ ಮಿಲ್ಲನ್ನು ಉಳಿಸ್ಬೇಕು. ಮತ್ತು ಅದು 50 ಎಕರೆ ಫಾರೆಸ್ಟ್ ಜಮೀನೆಲ್ಲ ಅದನ್ನ ಪುನರ್ ಲೀಸ್ ಮಾಡಿ ಕೊಡ್ಬೇಕು. ಇನ್ನೊಂದು 99 ವರ್ಷಕ್ಕೆ ನೀವು ಕೊಟ್ರೆ ಅದು ನೆಮ್ಮದಿಯಿಂದ ನೇಕಾರರ ಅದ್ರ ಮೇಲೆ ಉತ್ಪಾದನೆ ಮಾಡಿ ತಮ್ಮ ನೇಗಿಗೆ ಆ ನೂಲನ್ನು ಬಳಸ್ಕೊಳ್ತಾರ ಅಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾನೆ ಮಾನ್ಯ ಅಧ್ಯಕ್ಷರೇ. ಸರಿ. ಹಾಗೂ ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಈ 19ರಾಗ ಮಹಾಪೂರ್ ಬಂದಾಗ, ಅತಿವೃಷ್ಟಿ ಬಂದಾಗ ಬೆಳೆ ಪರಿಹಾರ ಕೊಟ್ಟಿದ್ದಾರೆ, 90-95% ಕೊಟ್ಟಿದ್ದಾರೆ. ಇನ್ನೊಂದು 3-4% ಆ ಬೆಳೆ ಪರಿಹಾರದಿಂದ ವಂಚಿತರಾಗ್ಯಾರ ಮಾನ್ಯ ಅಧ್ಯಕ್ಷರೇ. ಅವ್ರಿಗೂ ಸಹಿತ, ಆ ಉಳಿದ ರೈತರಿಗೂ ಸಹಿತ, ಅವರು ರೈತರ ತಮ್ಮ ಬೆಳೆಯನ್ನು ಸರ್ವನಾಶ ಮಾಡಿಕೊಂಡಿದ್ದಾರೆ. ಯಾರು ಉಳಿದಾರ, ಯಾವ ಕಾರಣಕ್ಕಾಗಿ ಉಳಿದ್ರು, ಯಾರು ತಪ್ಪಿನಿಂದ ಉಳಿದ್ರು ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ಆ ರೈತರಿಗೂ ಸಹಿತ ಪರಿಹಾರ ಕೊಡಬೇಕನ್ನುವಂತ ಆಗ್ರಹವನ್ನ ಸರ್ಕಾರಕ್ಕೆ ಮಾಡ್ತಾರೆ. ಇನ್ನು ಅದೇ ರೈತರು ಟ್ಯಾಕ್ಸ್ದೊಳಗೆ ಸಾಲ ತಗೊಂಡು PKPSನ್ಯಾಗ ಎಲ್ಲರದು ಸಾಲ ಮನ್ನಾ ಆಗ್ಯದ. 95-98% ಸಾಲ ಮನ್ನಾ ಆಗ್ಯದ. ಇನ್ನೊಂದು 2-3% ರೈತರು ಸಾಲ ಮನ್ನಾದಿಂದ ವಂಚಿತರಾಗ್ಯಾರ. ಅನೇಕ ಸಲ ಹಿಂದಿನ ಸರ್ಕಾರದಾಗ, ಈಗಿನ ಸರ್ಕಾರಕ್ಕೆ ನಾವು ಅರ್ಜಿ ಕೊಟ್ಟರು ಸಹಿತ ಇನ್ನೊಂದು 1-1.25 ಕೋಟಿ 1.25 ಕೋಟಿ ಕೊಟ್ರೆ ಆ ರೈತರ ಸಾಲ ಮನ್ನಾ ಆಗ್ತದೆ. ಅದನ್ನು ಸಹಿತ ನೀವು ಗಮನವಿಟ್ಟು ಮಾಡಬೇಕು, ಅವರಿಗೆ ಅನ್ಯಾಯ ಮಾಡಬಾರದು ಅನ್ನುವಂಥ ಆಗ್ರಹವನ್ನು ತಮ್ಮ ಮುಖಾಂತರ ನಾನು ಮಾಡ್ತೇನೆ ಅಧ್ಯಕ್ಷರೇ. ಶಿವಲಿಂಗೌಡ ಇಲ್ಲಿಗೆ ಕೆರೆ ತುಂಬಿಸುವುದು ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಸಾಕಷ್ಟು ಕೆರೆಗಳದ. ಈಗ ನೀವು ಮಾತಾಡೋ ಎಲ್ಲರೂ ಬೇಕಂತ ಹೇಳಿದ್ರಿ, ಈಗ ನೀವೀಗ ಬೇಲಿ ಎದ್ದು ಹೋಗುದು ಈಗ? ಅವ್ರು ಹೋಗವ್ರ ಬೇಡ ಕೂತ್ಕೊಳ್ಳಿ, ಯಾಕೆ ಕೂಡ್ರಿ ಶಿವಲಿಂಗೇಗೌಡ್ರೆ. ಆಯ್ತು ಮಾನ್ಯ ಅಧ್ಯಕ್ಷರೇ, ನಾ ಅನೇಕ ಕಡೆ ನೋಡ್ತಾ ಇದ್ದೀನಿ ಬಜೆಟ್ನೊಳಗ ಆ ಒಂದೊಂದು ಕ್ಷೇತ್ರದಾಗ 40 ಕೆರೆ, 50 ಕೆರೆ, 20 ಕೆರೆ ಅಭಿವೃದ್ಧಿ ಮಾಡಿ ತುಂಬಿಸುವಂತ ಕೆಲಸ ಮಾಡ್ತಾರೆ. ನಮ್ಗೆ ಯಾಕೆ ಅನ್ಯಾಯ ಮಾಡ್ತೀರಿ? ನಮಗೊಂದು 5-6 ಕೆರೆ ಕೊಟ್ಟು ತುಂಬಿಸ್ಲಾಕ ನೀವು 500 ಕೋಟಿ ತಗೋರಿ. ಯಾಕೆ ನಮಗೊಂದು 5-10 ಕೋಟಿ ಕೊಡ್ರಿ, ನಾವು ನೀರು ತುಂಬಿಸಿ ಬ್ಯಾಸಿಗೆ ಒಳಗ ಬೋರ್ ರೀಚಾರ್ಜ್ ಆಗಿ ಅವರ ಕುಡಿಲಿಕ್ಕ ನೀರಿಗೆ ಅನುಕೂಲ ಮಾಡಿಕೊಡುವಂಥದ್ದನ್ನು ಆಗ್ಬೇಕಾದ್ರೆ ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡ್ರತ್ ನಾ ವಿನಂತಿ ಮಾಡ್ಕೋತೀನಿ. ರಾಜ್ಯ ಅಂದ್ರೆ ಮನುಷ್ಯನ ಸೇರಿದ್ದಂಗೆ, ಬರೀ ಒಂದು ಕಾಲಿಗೆ ನೀವೆಲ್ಲ ಆಹಾರ ಕೊಟ್ರಿ, ಕಾಲನಿ ಡಿಪ್ ಮಾಡ್ಕೊಂತ ಕೂತ್ರ ಇನ್ನೊಂದು ಶರೀರ ಹಾಳಾಗ್ತದೆ. ಮತ್ತು ಇವರು ಪದೇ ಹೇಳ್ತಾ ಇದ್ದಾರೆ, ನೀವು ಅನುದಾನ ಹಂಚಿಕೊಳ್ಳೋಕೆ ತಾರತಮ್ಯ ಮಾಡಬೇಡತ್ ನಾವು ಕೇಳ್ತೀವಿ. ನೀವಿದ್ದಾಗ ಹಂಗ ಮಾಡಿ ಅಂತ ಹೇಳ್ತಾರೆ. ನೀವಿದ್ದಾಗ ಕೇಳ್ರಿ, ನಿಮ್ಮ ಮಂತ್ರಿಗಳನ್ನು ಕೇಳ್ರಿ. ನಾ ಹೆಸರು ಹೇಳಂದ್ರೆ ಹೇಳ್ತಾನೆ, ಮುಖ್ಯಮಂತ್ರಿಗಳನ್ನ ಕೇಳ್ರಿ, ಅವ್ರಿಗೆ ಎಷ್ಟು ಕೊಟ್ಟರೆ ಯಡಿಯೂರಪ್ಪನವ್ರು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ. ಆದ್ರೆ ನೀವ್ಯಾಕೆ ಅನ್ಯಾಯ ಮಾಡ್ತೀರಿ ಅಂತ ಅದೇ ಪದ್ಧತಿ ಮುಂದೂ ಬೀಳ್ಬೇಕನ? ಎಲ್ಲರಿಗೂ ಸಮಾನಾಂತರ, ರಾಜ್ಯದ ಸಮಾನಾಂತರ ಹಂಚುವಂತ ಮನೋಭಾವ ನಿಮ್ಮಲ್ಲಿ ಬರಲಿ. ಇನ್ನೊಂದು ಆಯ್ತಪ್ಪ ಕೊಟ್ಟಿದ್ದಾರೆ, ಅದರ ನೀವು ಹಾಗೆ ಮಾಡ್ಲಾಕ್ ಹೋಗಬೇಡ್ರಿ ಅನ್ನುವಂತ ಆಗ್ರಹವನ್ನ ಮಾಡ್ತೀನಿ ನಾನು. ಕೆಲವು ಮಂದಿಗೆ ಒಂದು 20-25% ನಮಗಿತ್ತು ಹೆಚ್ಚು ಅನುದಾನ ಕೊಟ್ಟಾರ ನಿಮ್ಮಲ್ಲಿ. ನಾ ಹೇಳ್ತೇನೆ ಹೆಸರು ನಿಮಗೆ, ಹೆಸರು. ಒಂದು 25% ನಿಮ್ಮ MLAಗಳಿಗೆ, ನಿಮ್ಮ ಮಂತ್ರಿಗಳಿಗೆ ಹೆಚ್ಚು ಅನುದಾನ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಇದ್ದಾಗ ಆಗ್ಯದ. ಮತ್ತು ಇನ್ನೊಂದು ಕೆಟ್ಟ ಸಂಪ್ರದಾಯ ಏನು, ಯಾರು ಅಧಿಕಾರದಾಗ ಇರ್ತಾರ, ಮಂತ್ರಿ ಇರ್ತಾರ, ಹಿಂದಿನ ಮಂತ್ರಿ ಕೊಟ್ಬಿಡು ಅಂದ್ರೆ ಉಳಿದವ್ರು ಏನ ನಮ್ಗೇನು ಓಟ್ ಹಾಕಿಲ್ಲ ಜನ, ನಮ್ಗೇನು ಕಲ್ಲು ಹಾಕಿ ಆರಿಸ್ತಂದಾರ, ಅಲ್ಲಿ ಕರಿ ಕಲ್ಲು ಹಾಕಿ ಆರಿಸ್ತಂದಾರ. ನಮಗೂ ಬಟನ್ ಓತಿ ಓಟ ಹಾಕ್ಯಾರ್ರಿ. ನೀವು ಒಂದು ಮಂತ್ರಿ ನೀವು ಹಂಚ್ಕೊಂಡ್ ಬಿಟ್ರೆ ರಾಜ್ಯ ಎಲ್ಲ ನಾವೇನು ಮಾಡ್ಬೇಕು? ನಮ್ಮನ್ನ ಯಾಕೆ ಬಿಡ್ತಾರ ಇಲ್ಲಿ? ಓಕೆ, ಬಜೆಟ್ ಮಾತಾಡಿ, ಕಾನೂನು ಬದಲು ಮಾಡ್ರಿ. ಮಂತ್ರಿಗಳಿಗೆ ಅಟ್ಟ ಇದು ಈಗಿನ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿ ಕೊಡೋದು, ಮತ್ತೊಬ್ಬ ಮುಖ್ಯಮಂತ್ರಿ ಬಂದ್ರೆ ಈ ಮುಖ್ಯಮಂತ್ರಿ ಕೊಡೋದು. ಇದು ನೀವು ಹಂಚ್ಕೊಂಡ್ ಬಿಟ್ರೆ ರಾಜ್ಯ ಹಂಗ ಅಭಿವೃದ್ಧಿ ಆಗ್ಲಕತ್ತೈತಿ. ನಮ್ಮ ಕ್ಷೇತ್ರದಾಗ ನಿಮಗೆ ಓಟ್ ಹಾಕ್ಯಾರಲ್ಲ ಜನ, ನಾವೇನು 11,000 ಲೀಡ್ಲಿ ಆರಿಸಿ ಬಂದೀವು, ನಿಮಗೂ 60,000 ಓಟ್ ಹಾಕ್ಯಾರ ಜನ. 60,000ಗೆ ಜನಕ್ಕೆ ಏನ್ ಹೇಳ್ತಾರೆ ನೀವು ಅಭಿವೃದ್ಧಿ ಬಗ್ಗೆ? ನೀವು ರಾಜ್ಯ ಅಂದ್ರೆ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕು, ಒಂದ್ ಕಡೆ ಅಭಿವೃದ್ಧಿ ಆಗ್ಬಾರ್ದು. ದಯಮಾಡಿ ಆ ಕೆಟ್ಟ ಆಲೋಚನೆ
ಸಂಪ್ರದಾಯ ಹಾಕಬೇಡ್ರಿ. ಸತ್ ಸಂಪ್ರದಾಯ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಆಗಲಿ. ನಿಮ್ಮ ಶಾಸಕರಿಗೆ ಒಂದು 10 ಕೋಟಿ ಹೆಚ್ಚು ಕೊಡ್ರಿ, ನಮ್ಗೆ 10 ಕೋಟಿ ಕಡಿಮೆ ಕೊಡ್ರಿ. ಅದ್ರ ನಮ್ಮ ಕ್ಷೇತ್ರನೂ ಅಭಿವೃದ್ಧಿ ಆಗ್ಬೇಕಲ್ರಿ. ನಮ್ಮಲ್ಲಿ 100% ನೀರಾವರಿ ಪ್ರದೇಶ, ರಸ್ತೆಗಳದಾವ, ಹೊಲದ ರಸ್ತೆಗಳದಾವ. 2 ವರ್ಷ ಆತು ಮಾನ್ಯ ಅಧ್ಯಕ್ಷರೇ, ಒಂದೇ ಒಂದು ಆಶ್ರಯ ಮನೆ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಒಂದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಸರ್ಕಾರದೊಳಗೆ ನಾವು 5,000 ಮನೆಗಳು ತಗೊಂಡ ಕಟ್ಟಾಕ್ ಪ್ರಾರಂಭದಾವಿ. ಅದ್ರ ಪೇಮೆಂಟ್ ಮಾಡಕ್ ದಿಕ್ಕಿಲ್ಲ. ಅದು ನಾವು 2,70,000 ಮನೆಗಳ ಹಂಚಿಕೆ ಮಾಡಿದ್ದೀವಿ. ಒಂದು 20 ಕೊಟ್ಟರೆ ಒಂದು 50 ಕೊಟ್ಟಿಲ್ಲ. ಅದನ್ನ ಬೇರೆ ಕಡೆ ಬಳಸ್ಕೊಂಡ್ರು ಏನ್ ಮಾಡ್ಯಾರ ಗೊತ್ತಿಲ್ಲ ಸರ್ಕಾರದ. ಅವ್ರು ಇನ್ನೂ ಬಡವರು ಸಾಲ ಸೂಲ ಮಾಡಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅದರ ಹಣ ಕೊಡುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇಲ್ಲ. ಈ 2 ವರ್ಷಗಳಿಂದ ಒಂದೇ ಒಂದು ಸಿಂಗಲ್ ಮನಿ ಆಯಾ ಕ್ಷೇತ್ರ, ನಮ್ಮ ಕ್ಷೇತ್ರಗಳಂತೂ ಕೊಟ್ಟಿಲ್ಲ. ಉಳಿದವ್ರಿಗೆ ಯಾರು ಕೊಟ್ಟಾರ ಗೊತ್ತಿಲ್ಲ. ನಾವು ಪೇಪರ್ದಾಗ ನೋಡ್ತೀವಿ, ಕಾಂಗ್ರೆಸ್ನ ಮುಖಂಡರಿಗೆ 1,000 ಗಟ್ಟಲೆ 2,000 ಗಟ್ಟಲೆ ಮನೆ ಕೊಟ್ಟಿದ್ದಾರೆ. ನಾವೇನು ಅನ್ಯಾಯ ಮಾಡೀವ್ರಿ? ನಾವೇನ್ ತಪ್ಪು ಮಾಡೀವಿ? ನೀವು ನಮಗೂ ಮನೆ ಕೊಡ್ರಿ, ಬಡವ್ರ ಶಾಪ ತತ್ ನಿಮ್ಗೆ ಕಡಿಕೈ ಅಂತ. ಆ ಶಾಪದಾಗ ಹೋಗಬೇಡ್ರಿ ಅನ್ನುವಂತ ಎಚ್ಚರಿಕೆಯನ್ನು ಸಹಿತ ಈ ಸಂದರ್ಭದಲ್ಲಿ ಸರ್ಕಾರ ಕೊಡ್ತೀನಿ. ತಕ್ಷಣ ಆಶ್ರಯ ಮನೆಗಳನ್ನ ಕೊಡುವಂತ ಕೆಲಸ ಮಾಡಬೇಕು ಮತ್ತು ಆಶ್ರಯ ಮನೆಗಳ ಬೆಲೆಯನ್ನು ಹೆಚ್ಚು ಮಾಡಿ ಕನಿಷ್ಠ 2 ಲಕ್ಷ ಮಾಡ್ರಿ. ನೀವು 2 ಲಕ್ಷವರೆಗೆ ಯೂನಿಟ್ ಕಾಸ್ಟ್ ಮಾಡಿ ಮನೆಗಳನ್ನು ಕೊಡುವಂತ ಕೆಲಸ ಆಗ್ಬೇಕನ್ನುವಂಥದ್ದನ್ನ ನಾನು ಹೇಳ್ತೀನಿ. ಇನ್ನು ಮಾನ್ಯ ಅಧ್ಯಕ್ಷರೇ, ನಮ್ಮ ನಗರಸಭಾ ಪುರಸಭಾ ಸ್ಥಿತಿ ಹೆಂಗ್ ನಡೆದಂದ್ರ, ನಮ್ಮ ನಗರಸಭೆ ಒಳಗ ಆ ಪಿಕೆಗಳು ಪೌರ ಕಾರ್ಮಿಕರು ನಮ್ಮ ಸರ್ಕಾರ ಇದ್ದಾಗ ಒಂದು 30-40 ಸಾವಿರ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿದ ನಂತರ ಅವ್ರೇನು ಮೊದಲು ತಗೋತಿದ್ರು ಪಗಾರ ಅದರ 5-6 ಪಟ್ಟು ಹೆಚ್ಚಾಗ್ಯದ. ಈ ಸರ್ಕಾರ ಬಂದಳಕ ಒಂದು ಮುನ್ಸಿಪಾಲಿಟಿಗಳಿಗೆ ಆದೇಶ ಮಾಡಿತ್ತು, ನಿಮ್ಮ ಫಂಡಿನೊಳಗ ಅವ್ರ ಪೇಮೆಂಟ್ ಕೊಡ್ರಿ ಅಂತ. ಅದ್ರ ನಡೆಯಂಗಿಲ್ರಿ, ಆಗುದಿಲ್ಲ. ನಮ್ಮ ಆದಾಯ ಎಟ್ಟದ ರಬ್ಕೋ ಬನ್ನಿದ ಉದಾಹರಣೆ ಹೇಳ್ತಾನೆ. ಆದಾಯ 2.5 ಕೋಟಿ ಅದ ಮಾನ್ಯ ಅಧ್ಯಕ್ಷರೇ. ಇವರು ಪೌರ ಕಾರ್ಮಿಕರದು 2.5 ಕೋಟಿ ಆಕತಿ. ಅವು ಉಳಿದಂತೆ ಡಿಸೈಲು, ಆ ಡ್ರೈವರ್ಗಳು ಭತ್ತ ರಿಪೇರಿ ಮತ್ತು ಅಟು ಪುಟ್ಟು ಸಣ್ಣ ಸಣ್ಣ ಕೆಲಸ ಮಾಡಕ್ಕೆ ಎಲ್ಲಿ ದುಡ್ಡು ಅದ. ಆ ಕಾರಣಕ್ಕಾಗಿ ಈ ಕಾಯಂಗೊಂಡ ಪೌರ ಕಾರ್ಮಿಕರ ಪೇಮೆಂಟ್ ಅನ್ನ ಸರ್ಕಾರನೇ ಮಾಡ್ಬೇಕಂತ ನಾ ಆಗ್ರಹ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಕೊಡ್ಬೇಕೇನಾಗೋದಿಲ್ಲ, ಇಟ್ಟೆಲ್ಲ ಕೊಡೋದೇರಿ. ಆ ಪೌರ ಕಾರ್ಮಿಕ SC ST ಇರ್ತಾರ್ರಿ, ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತೀರಿ? ನಮ್ಮ ಸರ್ಕಾರ ಕಾಯಂ ಮಾಡ್ಯದ. ನಮಗೆ ಮತ್ತೆ ನೀವು SC ST ವಿರೋಧಿ ಅಂತ ಹೇಳ್ತೀರಿ. ನಾವು SC ST ರಿಸರ್ವೇಶನ್ ಹೆಚ್ಚು ಮಾಡಿದ್ದು ನಾವು ಮಾಡೀವಿ, 2% ST 4% ಹೆಚ್ಚು ಮಾಡೀವಿ. ನೀವೇನೂ ಮಾಡಿಲ್ಲ. ಆ ಸಂವಿಧಾನ ಶಿಲ್ಪಿ ಫೋಟೋ ಇಟ್ಕೊಂಡು ತಿರುಗಾಡ್ತೀರಿ. ಸಂವಿಧಾನ ಶಿಲ್ಪಿಗೂ ಅನ್ಯಾಯ ಮಾಡ್ರಿ ನೀವು. 2 ಸಲ ನಿಲ್ಲಿಸಿ ಅವ್ರನ್ನ ಸೋಲ್ಸೇರಿ. ಅವ್ನು ಸಂವಿಧಾನ ಬರೆದ್ರೆ 2 ವರ್ಷಗಟ್ಲೆ ಅವರು ಅದರ ಸಂವಿಧಾನ ರಚನಾ ಸಮಿತಿ ಒಳಗೆ ಅವ್ರನ್ನ ಸೋಲಿಸಿರಿ. ನೀವು ಸೋಲಿಸಿದ ಮಂಡಲನ ಅವರು ಅಂತ ಅವ್ರು ರಾಜೀನಾಮೆ ಕೊಟ್ಟು ಅಂಬೇಡ್ಕರ್ ಅಲ್ಲಿ ತಂದ ಆರಿಸಿ ಬಂದ್ರು. ಅದಾದ ನಂತರ ಆ ಭಾಗವನ್ನ ಅಂಬೇಡ್ಕರ್ ಬರಬಾರದು ಅನ್ನೋ ದುರುದ್ದೇಶದಿಂದ ಆ ಭಾಗವನ್ನ ಪಾಕಿಸ್ತಾನಕ್ಕೆ ಹಂಚುವಂತ ಕೆಲಸ ಇವರು ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಈ ರೀತಿ ಎಲ್ಲಾ ಹಂತದಲ್ಲೂ ಸಹಿತ ಅಂಬೇಡ್ಕರ್ ಅನ್ಯಾಯ ಮಾಡುವಂತ ಕೆಲಸ ಮಾಡಿ ಅಂಬೇಡ್ಕರ್ ಫೋಟೋ ಇದೆಲ್ಲ ಬಜೆಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ. ಇದು ಇವ್ರ ಸರ್ಕಾರ ಮುಖ್ಯಮಂತ್ರಿ, ಇದು ಕೊನೆಯ ಮುಖ್ಯಮಂತ್ರಿ. ಆಯ್ತು, ಕೊನೆಯ ಮುಖ್ಯಮಂತ್ರಿ. ಇವ್ರು ಹೆಂಗ ಯಾವ ನಿರ್ಧಾರಕ್ಕೆ ಬಂದಾರಂದ್ರ, ಈಗ ಹೇಳಿರಲ್ಲ ನಮ್ಮ ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷ ಸರಿ, ಹಿಂದ ಸಿದ್ದರಾಮಯ್ಯ ಬರೋ ಮುಂದೆ 5 ಲಕ್ಷ ಕೋಟಿ ಒಳಗೆ ಸಾಲಿತ್ತು. ಈಗ ಕಮ್ಮಿ 8 ಲಕ್ಷ ಆಗ್ಯದ. ಅಂದ್ರೆ 3 ಲಕ್ಷ ಕೋಟಿ ಇನ್ನ 2 ವರ್ಷ ಮುಗಿದಿಲ್ಲ, ಸಾಲ ಹೆಚ್ಚಾಯ್ತು. ಇನ್ನು 3 ವರ್ಷ ಅದ. ಇನ್ನು 3 ವರ್ಷ ಆದ ವರ್ಷಕ್ಕೆ 1.5 ಲಕ್ಷ ಕೋಟಿ ಹಿಡ್ರಿ ನೀವು. ಎಷ್ಟಾಯ್ತು? 8, 4, 12 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಹೋಗ್ತೀರಿ ನೀವು. ಸಾಲದ ಐತಿಹಾಸಿಕ ಸಾಲ ಮಾಡಿ ಹೋಗುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ರಾಜ್ಯವನ್ನು ಮುಗಿಸಿ ಬರಂಗಿಲ್ಲ. ಇದು ಕಡೆ ನಮ್ಮದು ಆಯ್ತು. ಈ ರಾಜ್ಯವನ್ನ ದಿವಾಳಿ ಮಾಡಬೇಕು ಅನ್ನುವಂತ ಹಂತಿನೊಳಗೆ ನೀವು ಆಲೋಚನೆ ಮಾಡೋದು. ಯಾವ ಸರ್ಕಾರ ಬಂದ್ರು ದೃಷ್ಟಿ ಒಳಗೆ ಆಯ್ತು. ಅಲಂ ಪ್ರಭು ಪಾಟೀಲ್ ಗುಲ್ಬರ್ಗ ಒಂದ್ ಮಿನಿಟ್ ಆಯ್ತಲ್ಲ, ಮುಗೀತಲ್ಲ, ಏನಿಲ್ಲ ಅಲ್ಲ. ಆಯ್ತಲ್ಲ, ಬಜೆಟ್ ಬಗ್ಗೆ ಬಜೆಟ್ ಬಿಟ್ಟು ಮಾತಾಡ್ತಿದ್ದೀರಿ. ಅದೇ ಬಜೆಟ್ ಬಿಟ್ಟು ಮುಗೀತಲ್ಲ.
ಅಲಂ ಪ್ರಭು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ದು ಕಿತ್ತೂರು ಕರ್ನಾಟಕದಾಗ ನಾವು ಅದೀವಿ. ಕಲ್ಯಾಣ ಕರ್ನಾಟಕ ಭರ್ಪೂರ ಅನುದಾನ ಕೊಡ್ತೀವಿ ನೀವು, ನಮ್ಗೆ ವಿರೋಧಿಲ್ಲ. ಹಿಂದುಳಿದ ಪ್ರದೇಶದ ಇನ್ನೂ ಡಬಲ್ ಕೋಟ್. ಅದ್ರ ನಾವೇನ್ ಪಾಪ ಮಾಡಿದೀವಿ? ಕಿತ್ತೂರು ಕರ್ನಾಟಕ ನೋಡ್ಲಿ ಅವಂಟ. ಆಯ್ತು, ಕಿತ್ತೂರು ಕರ್ನಾಟಕ ನಿಮ್ಮ ಜನ MLA ವೋಟ್ ಹಾಕ್ಯಾರ. ಸರಿ, ಕಿತ್ತೂರು ಕರ್ನಾಟಕ ಅನುದಾನ ಇಡುವಂತ ಕೆಲಸ ಮಾಡಬೇಕು ಅನ್ನುವಂತ ಸರ್ಕಾರವನ್ನ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಓಕೆ, ಹುಡುಕಬೇಡಿ. ಎಷ್ಟು ಹುಡುಕುದು ಹೇಳ್ತೀನಿ ಒಂದೇ ಮೂವತ್ತ 40 ನಿಮಿಷ ಎಲ್ಲರೂ ಮಾತಾಡಿ, ಪ್ರತಿಯೊಬ್ಬ ರೀತಿ ಮಾತಾಡೋದು ಹೇಗೆ? ಸರ್ಕಾರ ಇದ್ದಾಗ ಶೀಘ್ರ ಸಂಪರ್ಕಿತ ಮಾನ್ಯ ಅಧ್ಯಕ್ಷರೇ, ಅದ್ರೊಳಗೆ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ಕೊಡ್ತಿದ್ರು, ಉಳಿದ ಅವರು ರೈತರು ಮಾಡ್ಕೊತಿದ್ರು. ಆ ಸ್ಕೀಮ್ ಅನ್ನ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿದ್ರೆ ಅದನ್ನ ಪುನರ್ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಜಾರ್ಜ್ ಅವ್ರು ಹೋದ್ರೆ. ಈಗ ಅವ್ರು ಒಳ್ಳೆಯ ಮಂತ್ರಿಗಳದ, ಅವ್ರು ಏನ್ ಹೇಳಿದ್ದು 90% ಮಾಡ್ತಾರ ಅಂತ ಭರವಸೆ ನಮ್ಗೆ. ಅವರಿಗೆ ಶೀಘ್ರ ಸಂಪರ್ಕ ಯೋಜನೆಯನ್ನ ಜಾರಿಗೆ ತರೋದ್ರ ಮುಖಾಂತರ ರೈತರ ನೆರವಿಗೆ ಬರಬೇಕು ಅನ್ನುವಂತ. ಆಯ್ತು, ಈ ಸಂದರ್ಭದಲ್ಲಿ ಹಿರಿಯ ಸದಸ್ಯರಿದ್ದೀರಿ, ಗೌರವಪೂರ್ವಕವಾಗಿ ಕೂತ್ಕೊಳ್ಳಿ. ಇನ್ನ JJM ಬಗ್ಗೆ ಹೇಳಿದ್ರೆ ಮಾನ್ಯ ಅಧ್ಯಕ್ಷರು, ನಿಮಗೆ 4 ವರ್ಷಗಳಿಂದ JJM ಕೆಲಸ ಮುಗುದಿಲ್ಲ, ಕಳಪೆ ಆಗ್ಯಾವು. ಅದ್ರ ಬಗ್ಗೆನೂ ಸಹಿತ ಸರ್ಕಾರ ಅದನ್ನ ಎನ್ಕ್ವೈರಿ ಮಾಡಿಸಿ ತಕ್ಷಣ ಮುಗಿಸಿ ಕೊಡ್ಬೇಕು. ಕೆಲವೊಂದು ಕಡೆ ಮುಗಿದ್ರು ಹ್ಯಾಂಡ್ ಓವರ್ ಆಗಿಲ್ಲ. ಈ ರೀತಿ JJM ಸ್ಥಿತಿ ಹಂಗದ. ಮತ್ತು ತೇರದಾಳಕ್ಕೆ, ನನ್ನ ಕ್ಷೇತ್ರವಾದ ತೇರದಾಳಕ್ಕೆ ವಾರಕ್ಕೆ ಒಂದನೇ ನೀರು ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ. ನಗರೋತ್ಥ ಅಂದಾಗ 12 ಲಕ್ಷ ಕೋಟಿ 12 ಕೋಟಿ ಇಟ್ಟಿದ್ರೆ 12 ಕೋಟಿ ಅದನ್ನು ಹೊಳಿ ತಗೊಂಡ. ಅಲ್ಲಿ ನೀರು ಹೆಂಗ್ ವಾರಕ್ಕಂದ್ರೆ ಈ ಬ್ಯಾಸಿಗೆ ಒಳಗೆ 15 ದಿನಕ್ಕೊಮ್ಮೆ ಕೊಡ್ಬೇಕಾಗತ್ತಿ. ಹೆಂಗ್ ಬದುಕಬೇಕು ಮಂದಿ? ಹಂಗ ಸ್ಥಿತಿ ಒಳಗೆ ನೀವು ಗಂಭೀರ ಪರಿಸ್ಥಿತಿ ಒಳಗೆ ನೀವು ನಗರೋತ್ಥ ಅಂದಾಗ ಇಟ್ಟಿದ್ದ ದುಡ್ಡು ಇನ್ನಟ್ಟು ಹಾಕಿ ಅದು ಒಂದು ಹೊಸ ಪೈಪ್ಲೈನ್ ಮಾಡಿ ಚಪ್ಪೆಲ್ ಮಾಡಿ ಅಲಂ ಪ್ರಭು ನಾವು ಮಾಡಬೇಕು. ಕಂಕ್ಲೂಡ್ ಮಾಡಿ. ಇನ್ನ ಮಾಡಿ ತೊಗರಿ ಬೆಳೆ ಕಂಕ್ಲೂಡ್ ಮಾಡಿ. ತೊಗರಿನೂ ಹಂಗೆ ಇದೆ. ಕಂಕ್ಲೂಡ್ ಮಾಡ್ತೀವಿ. ಈಗ 10% ಬೆಳೆ ಆದಾಯ ಬಂದಿಲ್ಲ, ಇಳುವರಿ ಹೊಂಟಿಲ್ಲ. ಆಯ್ತು, ಆ ರೋಗ ಬಿದ್ದ ಅಂತವ್ರ ನೆರವಿಗೆ ಬರ್ರಿ. ನೀವು ಕಬ್ಬಿಂದು ವರ್ಕೌಟ್ ಆಗುದಿಲ್ಲ. ಕಂಕ್ಲೂಡ್ ಮಾಡಿ. ಈಗ ಅವ್ರಿಗೆ ಅನುದಾನ ಕೊಡ್ರಿ. ನೀವು ಹೆಂಗ್ ರೀತಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಕೊಡ್ತದ, ರಾಜ್ಯ ಸರ್ಕಾರ ಕೊಡ್ರಲ್ಲ. ನಾವು ರೈತರ ಪರ ಅದೀವತ್ತಿ ಹೇಳ್ತಾರೆ. ನೀವು 400-500 ಕೊಡ್ರಿ. ಯಾವ್ದು ಕೂಡ ರೆಕಾರ್ಡಿಗೆ ಹೋಗುದಿಲ್ಲ. ರೆಕಾರ್ಡ್ ಬಂದ್ ಮಾಡಿ, ಕಂಟಿನ್ಯೂ ಮಾಡಿ. ಆಗ್ರಹವನ್ನ ಈ ಸಂದರ್ಭ ಅವ್ರು ರೆಕಾರ್ಡ್ ಮಾಡಬೇಡಿ. ಅಲಂ ಪ್ರಭು ಮಾತಾಡಿ. ಇಲ್ಲ ಅಲ್ಲ, ಖುಷಿ ನಿಮ್ಮ ಕೂತ್ಕೊಳಿಸಿದ್ದೇನೆ ನಾನು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಂ ಪ್ರಭು ಸಭಾಧ್ಯಕ್ಷರೇ, 45 ನಿಮಿಷ ಸದನದಲ್ಲಿ ಯಾವುದು ಅದು ನಾನು ಹೇಳಿಕೊಳ್ತೇನೆ ಅವರ ಪರವಾಗಿ. ನೀವು ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಸದನದಲ್ಲಿ ಮುತ್ಸದ್ದಿ ರಾಜಕಾರಣಿ ಹಾಗೂ ನೀವು ಕೂಡ ಅಷ್ಟೇ ಅಲಂ ಪ್ರಭು 20 ನಿಮಿಷ ಮುಗಿಸಬೇಕು ಎಲ್ಲರೂ ಕೂಡ. ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಜಾಸ್ತಿ ಬೇಕಾದ್ರೆ ನಾಳೆ ತಗೊಳ್ಳಿ. ತಮ್ಮ 16ನೇ ಬಜೆಟ್ ಬಗ್ಗೆ 2 ಮಾತನಾಡೋ ಎಷ್ಟೊತ್ತು ಸದಸ್ಯರು ಮಾತಾಡ್ತಾರೆ ಅಷ್ಟೊತ್ತು ನಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಅಭಿಪ್ರಾಯವನ್ನು ಮಂಡಿಸಲು ಬಯಸುತ್ತೇನೆ. ತಮ್ಮ ಸುದೀರ್ಘವಾದ ರಾಜಕೀಯ ಅನುಭವ, ಸಮಾಜಮುಖಿ ಚಿಂತನೆ ಹಾಗೂ ಬಡವರ, ಶ್ರಮಿಕ ವರ್ಗದ, ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ ಹಾಗೂ ಸಮಾಜದ ಎಲ್ಲ ಸಮುದಾಯವರ ಹಿತರಕ್ಷಣೆಯನ್ನು ಕಾಪಾಡತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸೇರಿ ಏನು ದಾಖಲೆ ಮೀರಿರ್ತಕ್ಕಂಥ ಬಜೆಟ್ ಅನ್ನ ಮಂಡಿಸಿದ್ದು, ಈ ಬಜೆಟ್ ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲು ಸಹಾಯಕವಾಗಲಿದೆ ಹಾಗೂ ರಾಜ್ಯದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಭದ್ರಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸುತ್ತದೆ ಹಾಗೂ ವೇಗ ವರ್ಧಕವಾಗಿ ನೆರವಾಗಲಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಸಭಾಧ್ಯಕ್ಷರೇ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಿತಾಸಕ್ತಿಯನ್ನು ಕಾಪಾಡಲು ಹಾಗೂ ಬಡವರ ಕಲ್ಯಾಣದ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಈ ಬಜೆಟ್ ಪೂರಕವಾಗಲಿದೆ ಎಂದು ನನ್ನ ಭಾವನೆಯಾಗಿದೆ. ಸಭಾಧ್ಯಕ್ಷರೇ, 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಮಾತು ಹೇಳ್ತಾರೆ ಅನುಭವ ಮಂಟಪದಲ್ಲಿ. ಆಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಅನುಭವ ಮಂಟಪದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥದ್ದೇ ಬಹಳ ಪುಣ್ಯದ ಕೆಲಸ ಅಂತಕ್ಕಂಥದ್ದು. ಆ ಮಾತನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿ ತೋರಿಸಿದ್ದಾರೆ. 2 ವರ್ಷಗಳ ಹಿಂದೆ ಸೌದಿಯವರು ಬಹಳಷ್ಟು ಮಾತನಾಡಿದ್ರು. ಏನು ನಮ್ಮ 40% ಸರ್ಕಾರ ಅಂತ ಹೇಳಿ ಜನ ಬ್ಯಾಸತ್ತು ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ರಾಜ್ಯದ ಜನತೆಯ ಆಶೋತ್ತರಗಳನ್ನ
ಪೂರೈಸಲು ಕಟ್ಟಿಬದ್ಧವಾಗಿ ಆಮೇಲೆ ಮಾತಾಡೋಣ. ಸಿದ್ದರಾಮಯ್ಯನವರು ನೀನು 4 ಸಲ MLA ಆಗಿದ್ದಿ, ನಿಮ್ಮ ಕ್ಷೇತ್ರ ನೀವು ಮಾಡ್ಕೊ, ನಿಮ್ದೇ ಸರ್ಕಾರ ಇದ್ದಾಗ ನೀವು ಮಾಡ್ಕೊಂಡಿಲ್ಲ. ಪಾಪ ಸಮಸ್ಯೆಗಳು ಹೇಳಿದ್ರಿ, ಇರಲಿ, ಅದೇ ಹೇಳಿದ್ರಲ್ಲ, ಇರಲಿ. ಇಲ್ಲಿ ನಾನು ಅದೇ ನಿಮ್ಗೆ ಸಪೋರ್ಟ್ ಆಗಿ ಮಾತನಾಡ್ತಾ ಇದ್ದೀನಿ, ತಡ್ರಿ. ಅದಕ್ಕೆ ಅದೇ ಹೇಳ್ತೀನಿ ನಾನು. ಆಶೋತ್ತರಗಳನ್ನು ಪೂರಿಸ್ತಕ್ಕಂಥ ರೀತಿಯಲ್ಲಿ ಕಟ್ಟಬದ್ಧವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಈ ಬಜೆಟ್ ಮೂಲಕ ಸರ್ಕಾರದ ಬದ್ಧತೆಯನ್ನು ಪ್ರದರ್ಶಿಸಿದೆ. ರಾಜ್ಯದ ಕಟ್ಟಕಡೆಯ ಮನುಷ್ಯನ ಹಸಿವಿಂದ ಒಂದು ದಿನವೂ ಬಳಲಬಾರದು ಹಾಗೂ ಸ್ವಾಭಿಮಾನದಿಂದ ಬದುಕಬೇಕು ಎಂಬ ದಿವ್ಯ ಆಶಯ ಹಾಗೂ ಕಾಳಜಿಯಿಂದ ಕೆಲಸ ಮಾಡತಕ್ಕಂಥ ನಮ್ಮ ಈ ಸರ್ಕಾರದ ಈ ನಿಟ್ಟಿನಲ್ಲಿ 10 ಹಲವು ಯೋಜನೆಗಳನ್ನು ಘೋಷಿಸಿ ಅವುಗಳ ಸಮರ್ಪಕವಾದ ಅನುಷ್ಠಾನವನ್ನುಗೊಳಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿರುವುದಕ್ಕೆ ಈ ಬಜೆಟ್ ಒಂದು ಕನ್ನಡಿಯಾಗಿದೆ. ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರವು ಘೋಷಿಸಿದ ಪಂಚ ಗ್ಯಾರಂಟಿಗಳು ಯೋಜನೆಯಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಅಯೋಮಯವಾಗಲಿದೆ ಎಂದೆಲ್ಲ ಪ್ರಚಾರ ಮಾಡಿದ್ದ ಹಾಗೂ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಶಿವಕುಮಾರ್ ಅವರ ವಿರುದ್ಧ ಅನೇಕ ಟೀಕೆಯ ಸುರಿಮಳೆಯನ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಇದೇ ಮಾದರಿಯನ್ನಾಗಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳು ಕೂಡ ನಮ್ಮ ಈ ಸರ್ಕಾರದ ಸಾಧನೆಯನ್ನ ಪಂಚ ಗ್ಯಾರಂಟಿಗಳನ್ನ ಬಿಜೆಪಿಯವರ ಆದಿಯಾಗಿ ಎಲ್ಲರೂ ಕೂಡ ಕಾಪಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಮನವಿ ಏನಂದ್ರೆ, ಇವತ್ತು ನನ್ನ ಕಳಕಳಿ ಮನವಿ ಏನಂದ್ರೆ, ಈ ಎಲ್ಲ ಜಾತಿ ಜನಾಂಗದವರು ಎಲ್ಲ ಜಿಲ್ಲೆಗಳು ಕೂಡ ಕೊಟ್ಟರು ಕೂಡ ಇವತ್ತು ನಮ್ಮ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಅದನ್ನ ಹೇಳಿದ್ದೆ ನಾನು. ಸನ್ಮಾನ್ಯ ಮುಖ್ಯಮಂತ್ರಿಗಳೇನೋ ಕೈ ಬಿಟ್ಟು ಹೋಗಿದೆ. ಈ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಳ್ಬೇಕು. ಸ್ಮಾರ್ಟ್ ಸಿಟಿ ಅಂತ ಹೇಳಿ ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಅವರಿದ್ದಾಗ ಅದನ್ನು ಘೋಷಣೆ ಮಾಡಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ಹೂಹಾರಗಳನ್ನು ಹಾಕೊಂಡಿದ್ರು. ಆದರೆ ಕೆಲವು ಕಾರಣಾಂತರಗಳಿಂದ ಅದು ಕೈ ಬಿಟ್ಟು ಹೋಯ್ತು, ಕಲಬುರಗಿ ಜಿಲ್ಲೆ ಬರಲೇ ಇಲ್ಲ. ಇವತ್ತು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಕುಡಿಯುವ ನೀರಿನ ಬೃಹತ್ ಪ್ರಮಾಣದಲ್ಲಿ ಇವತ್ತು 10 ಲಕ್ಷ ಮೇಲ್ಪಟ್ಟು ಏನಪ್ಪ ಅಂದ್ರೆ ಅಲ್ಲಿ ಜನಸಂಖ್ಯೆ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಂತ ಒಂದು ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ನಗರದ ವಿಸ್ತೀರ್ಣ ಬಡಾವಣೆ ಹೆಚ್ಚಾಗ್ತದೆ. ಇದರ ಬೇಡಿಕೆಗೆ ಅನುಗುಣವಾಗಿ ನೀರು ಲಭ್ಯ ಆಗುತ್ತಿಲ್ಲ. ವಾರಕ್ಕೆ 1 ದಿನ ಸರಬರಾಜು ಆಗ್ತಕ್ಕಂಥದ್ದು, ಟ್ಯಾಂಕರ್ ಮೂಲಕ ಕೂಡ ನೀರು ಸಿಗ್ತಾ ಇಲ್ಲ. ಇಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ನೀರಿನ ವ್ಯವಸ್ಥೆ ಸೇರಿದಂತೆ L&T ಕಂಪನಿಯವರಿಗೆ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ಆ L&T ಕಂಪನಿಯವರು 2025ರಲ್ಲಿ ಸಂಪೂರ್ಣ ಕೆಲಸ ಮುಗಿದು ನಮಗೆ ನೀರು ಕೊಡಬೇಕಾಗಿತ್ತು. ಅದು ಯಾಕೋ ಏನೋ ಇವತ್ತಿನವರೆಗೂ ಕೂಡ ನೀರು ಕೊಡ್ತಾ ಇಲ್ಲ. ಎಲ್ಲ ಕಡೆ ತೆಗ್ಗು ತೋಡೇನಪ್ಪ ಅಂದ್ರೆ ಇಲ್ಲಿವರೆಗೂ ಇನ್ನೂ 2 ವರ್ಷ ಆದರೂ ಕೂಡ ನೀರು ಪೂರೈಕೆ ಆಗ್ತಕ್ಕಂಥ ಭರವಸೆ ಇಲ್ಲ. ಆದ ಕಾರಣ ನನ್ನ ಕಳಕಳಿ ವಿನಂತಿ ಏನಂದ್ರೆ, ಅದರಲ್ಲಿ ಸಂಪೂರ್ಣನೂ ತೆಗೆದುಕೊಂಡಿಲ್ಲ ಅಧ್ಯಕ್ಷರೇ. ಇನ್ನೂ 25% ಏನು ಬಂದ್ಬಿಟ್ಟಿದ್ದಾರೆ. ಅದಕ್ಕೂ ಎಸ್ಟಿಮೇಟ್ ಮಾಡಿ ಅದನ್ನ ಏನಪ್ಪಾ ಅಂದ್ರೆ ಟೆಂಡರ್ ಕರೆದು ಅದನ್ನ ಸೇರಿಸಬೇಕು. ಇನ್ನು ಕುಡಿಲಿಕ್ಕೆ ನೀರಿನ ತೊಂದರೆ ನಾನು ಯಾವತ್ತೂ ಪದೇ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಭೀಮಾ ನದಿಯಿಂದ, ಬೆಣ್ಣೆತೋರದಿಂದ, ಬೋಸ್ಗ 3 ಕಡೆಯಿಂದ ನೀರು ಬರ್ತದೆ ಅಧ್ಯಕ್ಷರೇ. ಭೀಮಾ ನದಿ ಏನಾಗಿದೆ ಅಧ್ಯಕ್ಷರೇ, ನಮ್ಮ ಭೀಮಾ ನದಿ ಇವತ್ತು ಮಹಾರಾಷ್ಟ್ರದವರು ಶೀನಾ ನದಿಗೆ ಸುರಂಗ ಮೂಲಕ ಮಹಾರಾಷ್ಟ್ರದವರಿಗೆ ಡೈವರ್ಟ್ ಮಾಡಿದ್ದಾರೆ. ಆ ಮಹಾರಾಷ್ಟ್ರದವ್ರಿಗೆ ಏನಪ್ಪಾ ಅಂದ್ರೆ ಡೈವರ್ಟ್ ಮಾಡಿಕೊಂಡು ಏನು ಪುನಃ ಭೀಮಾಶಂಕರ್ ಇದರಲ್ಲಿ ಏನಪ್ಪ ಉದ್ಭವ ಆಗಿ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭವಾಗ್ತಕ್ಕಂಥ ನದಿ 259 ಕಿಲೋಮೀಟರ್ ಹರಿದು ಹೋಗ್ತದೆ ಭೀಮಾ ನದಿ. ಈ ನದಿಯ ದಂಡಿಗೆ ನಂಬಿಕೊಂಡಿರ್ತಕ್ಕಂಥ ಸುಮಾರು 164 ಹಳ್ಳಿಯ ಜಾನುವಾರುಗಳು ಇದರ ನಂಬಿಕೊಂಡು ಬದುಕ್ತಾ ಇವೆ. ಲಕ್ಷಾಂತರ ಎಕರೆ ಕಬ್ಬು, ತೊಗರಿ, ಇತರ ಬೆಳೆಗಳನ್ನು ಕೂಡ ಬೆಳೀತಿದ್ದಾರೆ. ಇವತ್ತೇನಾಗಿದೆ ಅಧ್ಯಕ್ಷರೇ, ಈ ನೀರು ಸೊಲಾಪುರದವರು ನಮ್ಮ ಬಚಾವತ್ 1976ರಲ್ಲಿ ನ್ಯಾಯಮೂರ್ತಿ ಬಚಾವತ್ ಆಯೋಗ ನೀಡಿದ ತೀರ್ಪಿನಂತೆ ನೀರಿನ ಬಳಕೆಯ ಪ್ರಮಾಣವನ್ನ ಮಹಾರಾಷ್ಟ್ರದವರು 95 TMs, ಕರ್ನಾಟಕಕ್ಕೆ 15 TMs ಸೀಮಿತಗೊಳಿಸಲಾಗಿತ್ತು. ಸಭಾಧ್ಯಕ್ಷರೇ, 95 TMs ಪೂರ ತೆಗೆದುಕೊಂಡು ಸುರಂಗ ಮಾರ್ಗ ಹೋಗಿದ್ದಾರೆ. ಈ 15 TMs ಕೂಡ ತಗೊಂಡು ಹೋಗಿದ್ದಾರೆ. ಯಾರು ಕೇಳ್ತಾ ಇಲ್ಲ. ಇವತ್ತು ನಮ್ಗೆ ಬಹಳ ಅನ್ಯಾಯ ಆಗಿದೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಅದಕ್ಕೆ ಸರ್ಕಾರ ಇಮಿಡಿಯೇಟ್ ಆಗಿ ಏನಪ್ಪಾ ಅಂದ್ರೆ ಮಧ್ಯ ಪ್ರವೇಶ ಮಾಡಿ ನಮಗೆ ಬರ್ತಕ್ಕಂತ ನೀರಿನ ಪಾಲ ಬರಬೇಕು. ಬೇಸಿಗೆಯಲ್ಲಿ ಹಿಂದೆ ನಮಗೆ ಗೊತ್ತಿದ್ದಂತೆ ಅಧ್ಯಕ್ಷರೇ 3 TMC ನೀರನ್ನ ಅವ್ರು ಬಿಡ್ತಾ ಇದ್ರು ಉಜಿನಿ ಡ್ಯಾಮ್ನಿಂದ. ಆದ್ರೆ ಇವತ್ತು 1 ಹನಿನೂ ಬರ್ತಾ ಇಲ್ಲ. ನಮ್ಮ ಯಶವಂತರಾವ್ ಪಾಟೀಲ್ರು ಎಲ್ಲರಿಗೂ ಇಲ್ಲೇ ಗೊತ್ತು, ಅವರು ಭೀಮಾ ನದಿಯಿಂದೇ ಬರ್ತದೆ ನೀರು ಬರ್ತಾ ಇಲ್ಲ ಇವತ್ತು. ಹೀಗಾಗಿ ಏನಪ್ಪಾ ಅಂದ್ರೆ ನೀರಿನ ತೊಂದರೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ನಿಂದ ಭೀಮಾ ನದಿಗೆ ಕೃಷ್ಣಾ ನದಿ ನೀರು ಹೊಲಗದ್ದೆಗಳಿಗೆ ಬಿಟ್ಟು ಆ ಹೊಲಗದ್ದೆಗಳಿಂದ ಗೊಬ್ಬರ ಮತ್ತು
ಕ್ರಿಮಿನಾಶಕಗಳನ್ನು ಸಿಂಪಡಿಸಿರ್ತಕ್ಕಂಥ ಗೊಜ್ಜು ನೀರು ಬಂದು ಭೀಮಾ ನದಿಯಲ್ಲಿ ಸೇರ್ತದೆ. ಭೀಮಾ ನದಿ ಕುಡಿದ್ರೆ ಮೈ ಮುರಿತದೆ, ಅದು ಕುಡಿಲಿಕ್ಕೆ ಉಪಯೋಗ. ಈಗ ಏನಾಗಬೇಕು ಅಧ್ಯಕ್ಷರೇ? ದಯಮಾಡಿ ನಾನು ಅಲ್ಲ, ಟೈಮ್ ಆಗ್ತಾ ಬಂತು, ಅದಕ್ಕೆ ಸುಲಂಗ ಅಂತ 15 ನಿಮಿಷ ಆಯ್ತು. ಈಗ ಮತ್ತೆ ಅವಕಾಶ ಸಿಗಲ್ಲ ಅಧ್ಯಕ್ಷ. ಮಾತಾಡಿ, ಈಗ ಟೈಮ್ ಆಗ್ತಾ ಬಂತ ಹೇಳಿದ್ರು. ವಿಧಾನ ಪರಿಷತ್ನಲ್ಲಿ ಕೂಡ ಹೇಳಿನಿ, ಇಲ್ಲಿ ಹೇಳಬೇಕಾಗಿದೆ. ಜನರಿಗೆ ತೊಂದರೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. 41 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ, ಅಲ್ಲಿ 10-15 ದಿನಕ್ಕೊಮ್ಮೆ ನೀರು ಬರ್ತಾ ಇವೆ. ಅಲ್ಲಿ ಕೆರೆಗಳಾಗಬೇಕು. ಕೆರೆ ತುಂಬುವ ಯೋಜನೆ ಏನಪ್ಪ ಅಂದ್ರೆ 3 ವರ್ಷದ ಹಿಂದೆನೆ ಪ್ರಾರಂಭ ಆಗಿದ್ದು, ಇನ್ನೂ ಕಂಪ್ಲೀಟ್ ಆಗ್ತಾ ಇಲ್ಲ. ಅದನ್ನ ಆಗ್ಬೇಕು. ಅಲ್ಲಿ ಏನಪ್ಪಾ ಅಂದ್ರೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು ನಮ್ಮ ಗುಲ್ಬರ್ಗ 55 ವಾರ್ಡ್ಗಳಿದೆ, ನಾರ್ತ್ ಸೌತ್ ಸೇರಿ 700 ಕಿಲೋಮೀಟರ್ ಏನಪ್ಪಾ ಅಂದ್ರೆ ಆ ಡ್ರೈನೇಜ್ ಕೂಡ ಬಹಳ ಹಳೆ, 40-50 ವರ್ಷಗಳಿಂದ. ಅದನ್ನು ಕೂಡ ಬದಲಾವಣೆ ಆಗಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆ ಅಲ್ಲಿ ಮಾಡಿದಾಗ ನಾವು ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ ತಂದು ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ಸ್ಪೆಷಲ್ ಬಜೆಟ್ ಅನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದನ್ನ ಬಜೆಟ್ ನಲ್ಲಿ ಬಂದಿಲ್ಲ. ಮುಂದೆ ದಯಮಾಡಿ ಅದಕ್ಕೆ ಕೊಡಬೇಕಂತ ಹೇಳಿ ನಾನು ಕಳಕಳಿ ವಿನಂತಿ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಬೆಳೀತಕ್ಕಂಥದ್ದು ತೊಗರಿ ನಾಡು ಖನಿಜ ಅಂತ ಎಲ್ಲರೂ ಪ್ರಸಿದ್ಧ ಆಗಿದೆ. ಹೋದ ಸಲ ನಮಗೆ ತೊಗರಿ ನೆಟರೋಗ ಬಂದಾಗ ಕೂಡ ಸರ್ಕಾರ 700 ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು, BR ಪಾಟೀಲ್ರು, ಶರಣಪ್ರಕಾಶ್ ಪಾಟೀಲ್ರು, ನಾವು ಅಜಯ್ ಸಿಂಗ್ ಎಲ್ಲರೂ ಹೋದಾಗ ಏನಪ್ಪ ಅಂದ್ರೆ ಅವರು ಒಪ್ಕೊಂಡು 700 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ರೈತರಿಗೂ ಕೂಡ ಇನ್ಸೂರೆನ್ಸ್ ಮತ್ತು ತೊಗರಿ ಬೆಂಬಲ ಬೆಲೆಯನ್ನ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಸಲ ಏನಾಗಿದೆ ಅಂದ್ರೆ ಒಟ್ಟು ನಮ್ಮ 8,000 ಎಕರೆಯಲ್ಲಿ 6,000 ಮೇಲ್ಪಟ್ಟು ತೊಗರಿ ಬಿತ್ತನೆ ಆಗಿದೆ ಅಧ್ಯಕ್ಷರೇ. ಅದರಲ್ಲಿ ಅರ್ಧದಷ್ಟು ಭಾಗ ಈ ಸಲ ತೊಗರಿ ನೆಟ್ಟೆ ರೋಗ ಬಂದು ಏನು ಸಂಪೂರ್ಣ ನಾಶ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಸುಮಾರು ಈಗಾಗಲೇ ಏನಪ್ಪ ಅಂದ್ರೆ ಎಲ್ಲ ರೈತರು ಬಂಡಿ ಕಟ್ಕೊಂಡು 3ನೇ ತಾರೀಕು ದಿವಸ DC ಆಫೀಸ್ ಮುಂದೆ ಬಂಡಿಯಲ್ಲಿ ರೊಟ್ಟಿ ಕಟ್ಕೊಂಡು ಬಂದು ಉಪವಾಸ ಕೂತಿದ್ದಾರೆ. ಸರ್ಕಾರದ ಗಮನಕ್ಕೆ ನಾನು 0 ಅವರ್ಸ್ನಲ್ಲಿ ತಂದಿದ್ದೆ. ಅದು ಆಯ್ತು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರು, ದಯಮಾಡಿ ಸರಣಿನಿಂದ ಈ 3 ತಿಂಗಳಿಂದ ಸಿದ್ದರಾಮಪ್ಪ ಹಸಿರುಂಡೆ ಡಿಸೆಂಬರ್ನಲ್ಲಿ ಮೇಲ್ಕುಂದ ನನ್ನ ಮತಕ್ಷೇತ್ರದವನು ಆತ್ಮಹತ್ಯೆ ಮಾಡಿಕೊಂಡ. ಇನ್ನೋರ್ವ ಬಸವರಾಜ್ ಅಂತಕ್ಕಂಥ ಕಣ್ಣಿ ಗ್ರಾಮದವನು 2 ಎಕರೆ 10 ಗುಂಟೆ ಇದೆ, 2 ಮಕ್ಕಳಿದ್ದಾವೆ, ಇನ್ನೂ ಲಗ್ನ ಆಗಿಲ್ಲ. ಅವ ಆತ್ಮಹತ್ಯೆ ಮಾಡಿಕೊಂಡ. ತೊಗರಿ ಒಣಗಿ ಹೋಗಿದೆ, ಪರಿಹಾರ ಇಲ್ಲ, ಏನ್ ಮಾಡ್ಬೇಕಂತ ಹೇಳಿ. ಒಟ್ಟು ಈ ರೀತಿ 6 ಜನ, ಮಾಣಿಕರಾವ್ ಸುತಾರ್ ಅಂತಕ್ಕಂಥದ್ದು, ಆಳಂದ ತಾಲೂಕಿನಲ್ಲಿ 2, ದತ್ತಾತ್ರೇಯ ಹನುಮಂತಪ್ಪ ಅಂತಕ್ಕಂಥದ್ದು, ಪ್ರಕಾಶ್ ರವೀಂದ್ರ, ಸೂರ್ಯಕಾಂತ್ ಅಂಬಾರಾಯ್, ಶರಣಸಿದ್ದಪ್ಪ, ಬಂಗರ್ಗಿ ಬಬಲಾದ್, ಈ ರೀತಿ 6 ಜನ ಸರಣಿಯಾಗಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಯಮಾಡಿ ನಾನು ಬಹಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ದಯಮಾಡಿ ಎಲ್ಲ ಸದನದಲ್ಲಿ ಎಲ್ಲರಿಗೂ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಈ ತೊಗರಿ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥದ್ದು ಇನ್ಸೂರೆನ್ಸ್ ಬಂದವ್ರಿಗೆ ಮಾತ್ರ ಬರ್ತದೆ. ಇನ್ಸೂರೆನ್ಸ್ ಇಲ್ಲದೆ ಇರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ತಕ್ಷಣ ಕೊಟ್ಟು ಅವರನ್ನ ನೆರವಿಗೆ ಬರಬೇಕು. ಇಲ್ಲೇ ಹೋದ್ರೆ ಅಧ್ಯಕ್ಷರೇ ರೈತರ ಆತ್ಮಹತ್ಯೆ ಸರಣಿಯಾಗಿ ಪ್ರಾರಂಭ ಆಗ್ತದೆ. ಸರಿ, ಇದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಏನಪ್ಪ ಅಂದ್ರೆ ರೈತರ ನೆರವಿಗೆ ಬರಬೇಕಂತದ್ದು. ಮತ್ತು ನಮ್ಮ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಕೂಡ ನಮ್ಮ 28 ಗ್ರಾಮಗಳಲ್ಲಿ ಬಹಳಷ್ಟು ತೊಂದರೆ ಇದೆ, ಕಾಲೇಜಿನ ತೊಂದರೆ ಇವೆ. ಇವೆಲ್ಲ ಸಮಸ್ಯೆಗಳನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ದಯಮಾಡಿ ತಾವು ಕೂಡ ಅದಕ್ಕೆ ಒತ್ತಾಯ ಮಾಡಿ ಏನಾದರೂ ಮಾಡಿ ಒಂದು ದಿನಕ್ಕೆ 4 ದಿನಕ್ಕೊಮ್ಮ 5 ದಿನಕ್ಕೊಮ್ಮ ನೀರು ಸಿಗ್ತಕ್ಕಂಥ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ. ಅಧ್ಯಕ್ಷ ನಿಮ್ಗೆ ಗೊತ್ತದ ಬಿಸಿಲು ಹ್ಯಾಂಗಿರ್ತದೆ. ಕಲಬುರಗಿ ಜಿಲ್ಲೆ ಅಂದ್ರೆ 46 ಡಿಗ್ರಿ ಅಂತದ್ರಲ್ಲಿ ಏನಪ್ಪ ಅಂದ್ರೆ ಗೊತ್ತು ನೀರು ಕುಡಿಯೋ ಪರಿಸ್ಥಿತಿ ಬಂದದ್ದು. ದಯಮಾಡಿ ಏನಪ್ಪ ಅಂದ್ರೆ ಈಗ ಅಲ್ಲಿ 300 ಸುಮಾರು ಒಂದು ಅಧ್ಯಕ್ಷ ನಿಮ್ಗೆ 1 ಮಿನಿಟ್ ಆಯ್ತು ಮುಗಿಸ್ತೀನಿ. 1,890 ಕೊಳವೆ ಬಾವಿ, ಅದರಲ್ಲಿ 700 ನಿಷ್ಕ್ರಿಯವಾಗಿ, ಇನ್ನು 300 ಕೊಳವೆ ಬಾವಿ ಮೋಟರ್ಗಳು ಪೈಪ್ಲೈನ್ಗಳು ಆಗಿ ಮತ್ತು 54 ಕೊಳವೆ ಬ್ಲೆಸ್ಸಿಂಗ್ ಇದೆ. ಇದನ್ನ ಮಾಡಿದ್ರೆ ಏನಪ್ಪ ಸ್ಪೆಷಲ್ ಫಂಡ್ ಕೊಟ್ಟು ಇದಕ್ಕೆ ಬಜೆಟ್ ಕೊಟ್ಟು ಕುಡಿ ನೀರಿನ ವ್ಯವಸ್ಥೆ ಹಾಕ್ಬೇಕಂತ ಹೇಳಿ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ರೈತರ ಏನಪ್ಪಾ ಅಂದ್ರೆ ತೊಗರಿಯ ಪರಿಹಾರ ಕೊಡಬೇಕಂತ ಹೇಳಿ ಕೂಡ ತಮ್ಮಲ್ಲಿ ಕಳಕಳಿಯಿಂದ ಮಾಡ್ಕೋತೇನೆ. ಸಿದ್ದು ಸೌದಿಯವರ ಪಾಪ ಬಹಳಷ್ಟು ರೈತರ ಬಗ್ಗೆ ಕಳಕಳಿಯಿಂದ ಹೇಳಿದ್ರು. ಇದು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು. ಆ ಪಕ್ಷ ಈ ಪಕ್ಷ, ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಅಲ್ಲ. ರೈತ ಇದ್ರೆ ದೇಶ ಉಳಿತದೆ. ರೈತರ ಏನಾದ್ರೂ ನಾವು ಕೊಂದ್ರೆ ದೇಶ ಉಳಿಯೋದಿಲ್ಲ. ಏನಪ್ಪಾ ಅಂದ್ರೆ ಇವತ್ತು ಎಲ್ಲ ಟಾಟಾ ಬಿರ್ಲಾ ಅದಾನಿ ಅಂಬಾನಿ ಎಲ್ಲರೂ ಬದುಕ್ತಾ ಇದ್ದಾರೆ. ಒಂದು ಟ್ರ್ಯಾಕ್ಟರ್ ಆಗಲಿ, ಇವತ್ತು ಫರ್ಟಿಲೈಸರ್ ಫ್ಯಾಕ್ಟರಿಗಳಾಗಲಿ, ಇವತ್ತು ಬೀಜ ಗೊಬ್ಬರ ಆಗಲಿ, ಎಲ್ಲವನ್ನ ರೈತರ ಮೇಲೆ ನಡೀತಕ್ಕಂಥ ಈ ದೇಶ. ರೈತರಿಗೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡಿ ಸಹಾಯ ಮಾಡ್ಬೇಕಂತ ಹೇಳಿ ದಯವಿಟ್ಟು ಇದೊಂದು ಸಲ ಏನಪ್ಪ ಪರಿಹಾರ ಕೊಟ್ಟು ಮುಂದೆ ಘೋಷಣೆ ಮಾಡ್ರಿ. ಇನ್ಸೂರೆನ್ಸ್ ನಾವು ಪರಿಹಾರ ಕೊಡಂಗಿಲ್ಲ ಅಂತ ಹೇಳಿ ಪರಿಹಾರ ಕೊಡಂಗ ಎಲ್ಲರೂ ಕಂಪಲ್ಸರಿ ಕಟ್ತಾರೆ. 2% ಅಧ್ಯಕ್ಷರೇ, ಆ 2% ಸರ್ಕಾರ ಕಟ್ಟಿಬಿಟ್ರೆ ಮುಗಿದೇ ಹೋಯ್ತು. 6,000 ಮಂದಿ ರೈತರ ಬೆಳಿತಕ್ಕಂಥ ರೈತರಿಗೆ 2% ಏನಪ್ಪ ಅಂದ್ರೆ ಇನ್ಸೂರೆನ್ಸ್
ಎಲ್ಲೆಲ್ಲೋ ಯಾರ್ಯಾರಿಗೆ 16,000 ಕೋಟಿ ಅದಾನಿ ಅಂಬಾನಿ ಅಂತವ್ರು ನಾವು ಮನ್ನಾ ಮಾಡ್ತೀವಿ. ಆಯ್ತು, ವಿಷಯ ಹೇಳಿದಿರಿ. ದಯಮಾಡಿ ಏನಪ್ಪ ಅಂದ್ರೆ ಅದನ್ನ ಕಟ್ಟಿದ್ರೆ ಏನಪ್ಪ ಅಂದ್ರೆ ರೈತರಿಗೆ ಇನ್ಸೂರೆನ್ಸ್ ಬರ್ತದೆ, ಅವ್ರ ಬದುಕು ಹಸನಾಗ್ತದೆ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ದಯಮಾಡಿ ಇದನ್ನ ಕಳಕಳಿಯಿಂದ ಏನಪ್ಪ ಅಂದ್ರೆ ಈ ಸದನ ಮೂಲಕ ತಮ್ಮ ಮೂಲಕ ನಮ್ಮದೇ ಆದಂತ ಸರ್ಕಾರ ಹೋದ್ ಸಲ ಕೊಟ್ಟಿದೆ, ಯಾರು ಕೊಟ್ಟಿದ್ದಿಲ್ಲ, ನಮ್ಮ ಸರ್ಕಾರ ಕೊಟ್ಟಿದೆ, ಇದು ಸಲ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ತಮ್ಮ. ಆಯ್ತು ಶ್ರೀವಾಸ್ತವ್ ಮೈಸೂರು ಬೇಗ ಮಾತಾಡ್ಬೇಡಿ. ಶ್ರೀವಾಸ್ತವ್ ಅವ್ರೆ, ನಿಮಗೆ ಬೇಗ ಮುಗಿಸ್ತಾ ಬೇಗ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಶ್ರೀವಾಸ್ತವ್ ಮಾತಾಡಿ. ಬೇಗ, ಅದಕ್ಕೆ ಬೇಗ ಮಾತಾಡ್ಲಿಕ್ಕಿದ್ದಾರೆ. ಪ್ರಿಪೇರ್ ಆದ ಉದ್ದ ಹೋಗ್ತದೆ. ಅಧ್ಯಕ್ಷ, ಈ ಬಜೆಟ್ ಮೇಲಿನ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅಧ್ಯಕ್ಷ. ಈ ಬಜೆಟ್ ಅಲ್ಲಿ ಏನು ಪುಸ್ತಕದಲ್ಲಿ ನಾವು ಸಾರ್ವಜನಿಕರಿಗೆ ಹಿತಾಸಕ್ತಿಗೆ ಒಳಿತಿಗಾಗಿ ಇರಬೇಕಾದಂತ ಕೆಲವು ಅಂಶಗಳ ಬಗ್ಗೆ ಇದರಲ್ಲಿ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷ. ಈಗಾಗಲೇ ಬಿ ಖಾತಾಗೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಬಿ ಖಾತಾಗೆ ಅಂತ ಹೇಳಿ ಒಂದು ಹೋದ ತಿಂಗಳಿಂದ ಶುರು ಮಾಡಿರುವಂತ ಅಂಶ. ಆದರೆ ಬಿ ಖಾತಾಗೆ ಸಂಬಂಧಪಟ್ಟಂತ ಸೈಡಲ್ಲಿ ಕೂತ್ಕೋ. ಬಿ ಖಾತಾಗೆ ಸಂಬಂಧಪಟ್ಟಂಗೆ ಆದೇಶ ಏನು ಸರ್ಕಾರ ಹೊರಡಿಸಿದೆ, ಅದರಲ್ಲಿ ಯಾರು ರೆವಿನ್ಯೂ ಸೈಟ್ ಅಲ್ಲಿ ಮನೆ ಕಟ್ಟಿದ್ದಾರೆ ಅಂತ ಇದೆ, ಅವರು ರಿಜಿಸ್ಟರ್ಡ್ ಪೇಪರ್ನ ಇಟ್ಕೊಂಡಿರಬೇಕು ಅನ್ನುವಂತ ಕಾನೂನನ್ನು ತಂದಿದ್ದಾರೆ ಅಧ್ಯಕ್ಷರೇ. ನಾವು ಅವತ್ತು ಸನ್ಮಾನ್ಯ ಯುಡಿ ಸಚಿವರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ರಿಜಿಸ್ಟರ್ಡ್ ಪೇಪರೇ ಇದ್ರೆ ಸಾಕಷ್ಟು ಜನಕ್ಕೆ ಇದರ ಪ್ರಯೋಜನ ಆಗಲ್ಲ, ಒಂದು 90% ಜನ ಹೊರಗುಳಿತಾರೆ. ಅದಕ್ಕಾಗಿ ನೀರಿನ ಬಿಲ್ಲು ಮತ್ತೆ ಕರೆಂಟ್ ಬಿಲ್ ಇರುವವರ ಯಾರು ರೆವಿನ್ಯೂ ಸೈಟ್ ಅಲ್ಲಿ ಇದ್ದಾರೆ ಅವ್ರಿಗೆ ಇದರ ಅವಕಾಶವನ್ನು ಮಾಡಿಕೊಟ್ರೆ ಮಾತ್ರ ರೆವಿನ್ಯೂ ಜನರೇಟ್ ಆಗುತ್ತೆ ಅನ್ನೋಂಥ ಅಂಶವನ್ನ ಗಮನಕ್ಕೆ ತಂದಿದ್ವಿ. ಆದರೆ ಸರ್ಕಾರದ ಈಗ ಅಧಿಸೂಚನೆ ಹೊರಡಿಸಿರೋದು ಈ ಎಲ್ಲವನ್ನ ಕೈ ಬಿಟ್ಟು ಬರೀ ರಿಜಿಸ್ಟರ್ಡ್ ಪೇಪರ್ ಇರಬೇಕು ಅನ್ನುವಂತ ಕಾನೂನನ್ನ ತಂದಿದ್ದಾರೆ. ಅದರ ಮಾರ್ಪಾಡಿಗೆ ನಾನು ಪೂರಕ ಬಜೆಟ್ ಅಲ್ಲಿ ಮಾಡಿಕೊಡ್ಬೇಕು ಅನ್ನುವಂತ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಏನಾಗಿದೆ, ಈಗ ರೆವಿನ್ಯೂ ಸೈಟ್ ಅಲ್ಲಿ ಇರುವವರು ಕನ್ವರ್ಷನ್ ಇಲ್ಲ, ಪ್ಲಾನ್ ಇಲ್ಲ, ಏನೂ ಇರೋದಿಲ್ಲ. ಅದೇ ರೀತಿಯಲ್ಲಿ ಮೈಸೂರು ನಗರವೂ ಸೇರಿದಂಗೆ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ವಾಸ ಮಾಡ್ತಿದ್ದಾರೆ ಅಧ್ಯಕ್ಷರೇ. ಅಪಾರ್ಟ್ಮೆಂಟ್ ವಾಸ ಮಾಡ್ತಿರೋರಿಗೆ ಕನ್ವರ್ಷನ್ ಆಗಿರುತ್ತೆ, ಪ್ಲಾನ್ ಸ್ಯಾಂಕ್ಷನ್ ಸಿಕ್ಕಿರುತ್ತೆ, ರಿಜಿಸ್ಟರ್ಡ್ ಆಗಿರ್ತಾರೆ. ಆದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರುವವರಿಗೆ CR ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಅವರು ಡಬಲ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಮೈಸೂರಂತ ಊರಲ್ಲಿ ಪೆನ್ಷನ್ ತೆಗೆದುಕೊಂಡು ನಿಂತು ಬದುಕ್ತಾ ಇರುವಂತವ್ರು, ಅಪಾರ್ಟ್ಮೆಂಟ್ ಅಲ್ಲಿ ಬದುಕ್ತಾ ಇರುವಂತವ್ರು ಲೈಫ್ ಲಾಂಗ್ ಅವರು ಡಬಲ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಯಾಕೆಂದ್ರೆ ಅವರದಲ್ಲದ ತಪ್ಪಿಗೆ ಅವರು ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಧ್ಯಕ್ಷರೇ. ಯಾಕೆಂದ್ರೆ ಪ್ಲಾನ್ ಡಿವಿಯೇಷನ್ ಮಾಡಿರೋದು ಯಾರೋ ಇವ್ರಿಗೆ ಗೊತ್ತಿರಲ್ಲ, CR ಇರಬೇಕು ಅನ್ನೋದು ಇವ್ರಿಗೇನ್ ಗೊತ್ತಿಲ್ಲ, ರಿಜಿಸ್ಟರ್ಡ್ ಆಗ್ಬಿಟ್ಟಿರುತ್ತೆ. ರಿಜಿಸ್ಟರ್ ಆದ್ಮೇಲೆ ಟ್ಯಾಕ್ಸ್ ಫಿಕ್ಸೇಷನ್ಗೆ ಹೋದ್ರೆ ಇವರು ಈಗ ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಸರ್ಕಾರ ಈ ರೀತಿಯಲ್ಲಿ ಯಾರು ರಿಜಿಸ್ಟರ್ಡ್ ಆಗಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದು ಅವರದೇನ್ ತಪ್ಪಿರೋದೇ ಇಲ್ಲ, ಯಾರೋ ಬಿಲ್ಡರ್ ಮಾಡಿರ್ತಾರೋ ಮತ್ತೊಬ್ರು ಮಾಡಿರ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರದಲ್ಲದ ತಪ್ಪಿಗೆ ಅವರು ಡಬಲ್ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾರೆ ಅಧ್ಯಕ್ಷರೇ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಸೂಕ್ತವಾದ ಕ್ರಮವನ್ನ ತೆಗೆದುಕೊಂಡು ಈ ರೀತಿಯಲ್ಲಿ ಯಾರು ಮನೆ ಒಳಗಿದ್ದಾರೆ ಅವರಿಗೆ ಸಿಂಗಲ್ ಟ್ಯಾಕ್ಸ್ ಅನ್ನ ಮಾಡ್ಕೊಡ್ಬೇಕು. ಅದೇನ್ ಕಾನೂನಲ್ಲಿ ಮಾರ್ಪಾಡಾಗುತ್ತೋ CR ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಧ್ಯಕ್ಷರೇ. ದಯಮಾಡಿ ನಿಮ್ಗೆ ಮುಖಾಂತರ ಕಂದಾಯ ಸಚಿವರು ಇಲ್ಲಿ ಇದ್ದಾರೆ, UD ಸಚಿವರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನು ಮೈಸೂರು ನಗರ ಪಾಲಿಕೆಗೆ ಸಂಬಂಧಪಟ್ಟಂಗೆ ಮೈಸೂರು ಮಹಾನಗರ ಪಾಲಿಕೆಗೆ 15th ಕಮಿಷನ್ 15th ಫೈನಾನ್ಸ್ ಹಣಕಾಸು ಬಂದಿತ್ತು ಅಧ್ಯಕ್ಷರೇ. ನಮ್ಮೆಲ್ಲರನ್ನ ಕೇಳಿ 15th ಫೈನಾನ್ಸಿನ ಕೆಲಸವನ್ನ ಕಮಿಷನರ್ ಅವರು ಮಾಡಿಕೊಟ್ಟಿದ್ರು. ಆದ್ರೆ ಈಗ 15th ಫೈನಾನ್ಸಿನ ಹಣ ಏನ್ ಬರಬೇಕಾಗಿತ್ತು ಅದು ಎಲೆಕ್ಟೆಡ್ ಬಾಡಿ ಇಲ್ಲ ಅನ್ನುವ ಕಾರಣಕ್ಕೆ 15th ಫೈನಾನ್ಸಿನ ಹಣ ವಾಪಸ್ ಹೊರಟೋಗಿದೆ ಅಧ್ಯಕ್ಷರೇ. ಎಲೆಕ್ಟೆಡ್ ಬಾಡಿ ಇಲ್ಲ ಅಂದ್ರೆ ಏನರ್ಥ, ಚುನಾವಣೆ ನಡೆಸಿಲ್ಲ ಅಂತ. ಸರ್ಕಾರ ಚುನಾವಣೆ ಮಾಡಿಲ್ಲ, 1 ವರ್ಷದಿಂದ ನಗರ ಪಾಲಿಕೆಯಲ್ಲಿ ಆಡಳಿತ ಅಂತ್ಯ ಆಗ್ಬಿಟ್ಟಿದೆ. ಗ್ರೇಟರ್ ಮೈಸೂರು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಕೊಂಡು ಈಗ ಚುನಾವಣೆ ಇಲ್ಲ.
ಅಯ್ಯೋ ಇದು ಏನೋ ಸದಸ್ಯರಿಲ್ಲ ಅನ್ನೋ ಕಾರಣಕ್ಕೆ 15th ಫೈನಾನ್ಸಿನ ಹಣ ವಾಪಸ್ ಹೊರಟೋಗಿದೆ. ಈಗ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಗುದ್ಲಿ ಪೂಜೆ ಮಾಡ್ಬಿಟ್ಟಿದೀವಿ. ಈಗ ಹಣ ಇಲ್ಲ ಅಂತೇಳಿ ಕೆಲಸವನ್ನ ನಿಲ್ಲಿಸುವಂತದ್ದನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಈ ತರ ನಗರ ಪಾಲಿಕೆಗೆ ಹಣಕಾಸಿನ ನೆರವನ್ನ ಒದಗಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಎಲೆಕ್ಷನ್ ಮಾಡಿಲ್ಲ, ಇವ್ರದಲ್ಲದ, ಹಾಗಾಗಿ ಅದೊಂದು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ ವೈಟ್ ಟ್ಯಾಪಿಂಗ್ ಬಗ್ಗೆ 393 ಕೋಟಿಯನ್ನ ಅನುದಾನವನ್ನ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಅಧ್ಯಕ್ಷ. ಆದ್ರೆ ಆ 393 ಕೋಟಿಗೆ ಸಂಬಂಧಪಟ್ಟಂಗೆ ಒಂದು ಆದೇಶವನ್ನ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ ಅಧ್ಯಕ್ಷ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ 100 ಕೋಟಿ ಅನುದಾನವನ್ನ ಮೈಸೂರು ಮೂಡಾದಿಂದ ತಗೋಬೇಕು. ಅದಲ್ಲದೆ ಇನ್ನು ಉಳಿಕೆ 293 ಕೋಟಿಯನ್ನ ಇಲ್ಲೊಂದು ಹೇಳ್ತಾರೆ ಅಧ್ಯಕ್ಷ ಆದೇಶದಲ್ಲಿ. ಆಡಳಿತ ಇಲಾಖೆಯ ಪ್ರಸ್ತಾವನೆ ಪರಿಶೀಲಿಸಲಾಗಿದೆ. ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಮೈಸೂರು ನಗರದ ಪ್ರಮುಖ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮೂಲಕ ಮೇಲ್ದರ್ಜೆಗೆ ಏರಿಸುವ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ ತೆಗೆದುಕೊತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಮುಂದುವರಿದು ಸದರಿ ಯೋಜನೆಗೆ ಅಧ್ಯಕ್ಷರೇ ಇಲ್ಲೊಂದು ವಿಷಯ ಇದೆ ಅಧ್ಯಕ್ಷರೇ. ಸದರಿ ಯೋಜನೆಗೆ 2025-26 2026-27 ಸಾಲಿನ ಆಯವ್ಯಯದಲ್ಲಿ ಅನುದಾನವನ್ನು ಒದಗಿಸಿಕೊಳ್ಳುವುದು ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಯಾರು ಒದಗಿಸ್ಕೋಬೇಕು ಇದರನ್ನ? ಏನು 293 ಕೋಟಿ ರೂಪಾಯಿ ಹಣವನ್ನ ಬಡ್ಜೆಟ್ ಅಲ್ಲಿ ಒದಗಿಸ್ಕೋಬೇಕು ಅಂತ ಸರ್ಕಾರದ ಆದೇಶ ಹೇಳ್ತಾ ಇದೆ ಅಧ್ಯಕ್ಷರೇ. ಇದರಲ್ಲಿ ಇನ್ನೂ ಒಂದು ಮುಂದುವರೆದು 100 ಕೋಟಿ ರೂಪಾಯಿನ ಮೈಸೂರು ಮೂಡ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನ ಮೂಡದಲ್ಲಿ 100 ಕೋಟಿ ನಾವೇ ಬಡ್ಜೆಟ್ ಅಲ್ಲಿ 2 ಬಡ್ಜೆಟ್ ಅಲ್ಲಿ ಹಣ ಹೊಂದಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಈ ಬಾರಿಯ ಬಡ್ಜೆಟ್ ಪುಸ್ತಕದಲ್ಲಿ ಯಾವುದೇ ಪ್ರಸ್ತಾಪ ಆಗಿಲ್ಲ. ಮೈಸೂರಿನ ವೈಟ್ ಟ್ಯಾಪಿಂಗು ನೆನೆಗುದಿಗೆ ಬಿದ್ದೋಗುತ್ತಾ ಅನ್ನುವಂಥದ್ದು ಆಯ್ತು ಶ್ರೀವಾಸ್ ಒಂದು ಸಂದೇಹ ಇದೆ ಅಧ್ಯಕ್ಷರೇ. ಇದೆಲ್ಲದರ ನಡುವೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಅಪರೂಪದ ಕಾಯಿಲೆಯನ್ನ ಹೊಂದಿರುವಂತ ಒಂದು ಮಗು ಇದೆ ಅಧ್ಯಕ್ಷರೇ. ಮೈಸೂರಿನ ಒಂದು ಹೆಣ್ಣು ಮಗಳು, ಅವಳಿಗೆ ಸ್ಪೈನಲ್ ಕಾರ್ಡಿನ ಏನೋ ಒಂದು ಅಪರೂಪದ ಕಾಯಿಲೆ. ಅದು ಇಡೀ ದೇಶದಲ್ಲಿ 7 ಜನಕ್ಕೆ ಮಾತ್ರ ಇದೆಯಂತೆ ಅಧ್ಯಕ್ಷರೇ. ಆ ಹೆಣ್ಣು ಮಗಳಿಗೆ ಚಿಕಿತ್ಸೆಗೆ 16 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತೇಳಿ ಆಸ್ಪತ್ರೆಯ ಡಾಕ್ಟರ್ಗಳು ಬರ್ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ರೀತಿಯ ಅಪರೂಪದ ಕಾಯಿಲೆಗಳಿಗೆ ಸರ್ಕಾರ ಏನಾದರೂ ಒಂದು ಫಂಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಎಲ್ಲಾ ಹಂತದಲ್ಲೂ ಆ ಮಗುವಿನ ತಂದೆ ತಾಯಿ ಓಡಾಡ್ತಿದ್ದಾರೆ ಅಧ್ಯಕ್ಷರೇ. ಈಗಿನವರೆಗೆ ಯಾವುದೇ ಸರ್ಕಾರದ ನೆರವು ಸಿಕ್ಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸನ್ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದು ಈ ಕಾಯಿಲೆಗೆ 50 ಲಕ್ಷ ರೂಪಾಯಿ ಮಾತ್ರ ಕೊಡಬಹುದು ಅಂತ. ಆದರೆ ಈ ಕಾಯಿಲೆಯ ಪ್ರಮಾಣ 16 ಕೋಟಿ ರೂಪಾಯಿ ಬೇಕು ಅಂತ ಅಂದಾಜು ಮಾಡಿದ್ದಾರೆ ಅಧ್ಯಕ್ಷರೇ. ಈ ತರದ ಏನು ವಿಶೇಷ ಕಾಯಿಲೆಗೆ ಅನುದಾನವನ್ನ ಈ ಪೂರಕ ಬಡ್ಜೆಟ್ ಅಲ್ಲಿ ಮೀಸಲಿಟ್ಟಾಗ ಮಾತ್ರ ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಒಂದು ಸಲಹೆನೂ ಇದೆ, ಏನಂದ್ರೆ ಈ ಸರ್ಕಾರಿ ನೌಕರರಿಗೆ ಏನು ಸಂಬಳ ಕೊಡ್ತಾ ಇದ್ದಾರೆ, ಆ ಸಂಬಳದಲ್ಲೇ ಏನಾದ್ರು ಅಂದ್ರೆ 250-500 ರೂಪಾಯಿನೋ ಒಂದು ತಿಂಗಳಲ್ಲಿ ಹಿಡಿದ್ರೆ ಒಂದು 10 ಕೋಟಿ ರೂಪಾಯಿನೇ ಹಿಡಿಬಹುದು ಅಧ್ಯಕ್ಷರೇ. ಆತರ ಏನಾದ್ರು ಒಂದು ಮಾಡಿದ್ರೆ ಆ ಮಗುವಿನ ಪ್ರಾಣ ಉಳಿಯುತ್ತೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನೊಂದು ಅಧ್ಯಕ್ಷ, 2 ವಿಷಯ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಜುಲೈಲಿ ಇದೆ ಅಧ್ಯಕ್ಷರೇ. ಈ ಅರ್ಚಕರಿಗೆ ಸಂಬಳ ಜಾಸ್ತಿ ಮಾಡಿದ್ದಾರೆ. ABC ಕ್ಯಾಟಗರಿ ಅರ್ಚಕರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಆದ್ರೆ ಆ ಅರ್ಚಕರು 2 ನಿಮಿಷ ಅರ್ಚಕರ ವಿಷಯದಲ್ಲಿ ಅವ್ರಿಗೆ ಯಾರು ಸಾಲ ಕೊಡ್ತಿಲ್ಲ ಅಧ್ಯಕ್ಷರೇ. ಏನಾಗುತ್ತೆ, ಸಂಬಳ ಕೊಡ್ತಿದ್ದಾರೆ, ಅವ್ರಿಗೆ ಯಾವುದೇ ಬ್ಯಾಂಕಲ್ಲಿ ಹೋದ್ರೆ ನಾ ಅರ್ಚಕ ವೃತ್ತಿ ಮಾಡ್ತಿದ್ದೀನಿ ಅಂದ್ರೆ ಸಾಲ ಸಿಗ್ತಾ ಇಲ್ಲ. ಇವತ್ತು PM ಸ್ವನಿಧಿ ಸ್ಕೀಮ್ ಅಲ್ಲಿ ನಾವು ವಿಳ್ಯದೆಲೆ ವ್ಯಾಪಾರದವ್ರಿಗೆ, ಹೂವಿನ ವ್ಯಾಪಾರ ಮಾಡೋರಿಗೆಲ್ಲ ಸಾಲ ಕೊಡ್ತಾ ಇದ್ದೀರಿ. ಆದ್ರೆ ಅರ್ಚಕರ ವೃತ್ತಿಯನ್ನ ಮಾಡ್ತಾ ಇರುವಂತ ಯಾವುದೇ ಸಮುದಾಯದ ಯಾವುದೇ ಗ್ರೇಡಿನ ಅರ್ಚಕರಿಗೆ ಸಾಲ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಸಾಲ ಸಿಗುವಂಗೆ ಮುಜರಾಯಿ ಇಲಾಖೆ ಕಡೆಯಿಂದ ಏನಾದ್ರೂ ಅನುಕೂಲವನ್ನ ಮಾಡಿಕೊಡಬೇಕು ಅನ್ನುವಂಥದ್ದನ್ನ
ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ. ಇನ್ನು ಒಂದು, ಈ ಅಧಿವೇಶನ ಮುಂದಿನ ಅಧಿವೇಶನಕ್ಕಾದ್ರೂ ಪೇಪರ್ಲೆಸ್ ಅಧಿವೇಶನ ಮಾಡಬಹುದಾ ಅನ್ನೋದು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಇಷ್ಟೊಂದು ಪೇಪರ್ಗಳು ವೇಸ್ಟ್ ಆಗ್ತಿರುವ ಈ ಸಂದರ್ಭದಲ್ಲಿ ಏನಾದರೂ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಸಂದರ್ಭದಲ್ಲಿ ಪೇಪರ್ಲೆಸ್ ಮಾಡಬಹುದಾ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿಲ್ಲ ಅಧ್ಯಕ್ಷರೇ. ಕೊನೆಯದು ಇದೊಂದೇ ಅಂಶ, ನಂದು UGD ಕೆಲಸ ಮಾಡಿಸ್ಬಿಟ್ಟಿದೀವಿ, ಆದರೆ ಟಾರ್ ಹಾಕಕ್ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. UGD ಕೆಲಸ ಆಗಿದೆ, ನಾನ್ ಬೇಕಾದ್ರೆ ನಿಮ್ಗೆ ಫೋಟೋಸ್ ಕಳಿಸ್ಕೊಡ್ತೀನಿ. ಟಾರ್ ಇಲ್ದೆ, ಅದು ಈ ಬೇಸಿಗೆ ಕಾಲ ಧೂಳೆದ್ದು ಹೇಳ್ತಾ ಇದೆ ಅಧ್ಯಕ್ಷರೇ. ಟಾರ್ಗೂ ದುಡ್ಡಿಲ್ಲ ಅನ್ನುವಂಥದ್ದು ದುಸ್ಥಿತಿ ಬಂದ್ಬಿಟ್ಟಿದೆ. ದಯಮಾಡಿ ಈ ತರದ 4-5 ಅಂಶಗಳೇನಿದೆ ಪೂರಕ ಬಡ್ಜೆಟ್ ಅಲ್ಲಿ ತಮಗೆಲ್ಲ ಕಳಿಸ್ಕೊಡ್ತೀನಿ ಅಧ್ಯಕ್ಷರೇ. ತಾವೇ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಮಾತು ವಿರಾಮ ಹೇಳ್ತೀನಿ. ನಮಸ್ಕಾರ ಅಧ್ಯಕ್ಷ. ಥ್ಯಾಂಕ್ ಯು. ಹರೀಶ್ ಪುಂಜಾ ನೆಕ್ಸ್ಟ್ ಮಂಜು ಮಾತಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಈ ಬಜೆಟ್ ಅನ್ನು ಕಂಡಾಗ ನನಗೆ ಗಾದೆ ಮಾತು ನೆನಪಾಗತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಎನ್ನುವಂತ ಗಾದೆ ಮಾತು ನನ್ನ ನೆನಪಾಗತ್ತೆ. ಯಾಕೆಂತ ಹೇಳಿದ್ರೆ ರಾಜ್ಯದ ಮೂಲಭೂತ ಸಮಸ್ಯೆಗಳಿಗೆ, ಮೂಲಭೂತ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ಕೇವಲ ಭಾಗ್ಯದ ಹೆಸರಿನಲ್ಲಿ ಈ ಸರ್ಕಾರವನ್ನು ನಡೆಸತಕ್ಕಂಥ ದುಸ್ಥಿತಿಗೆ ಕರ್ನಾಟಕ ಸರ್ಕಾರ ಬಂದಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮೊದಲದಾಗಿ ಉಲ್ಲೇಖ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, 2024-2025 ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಒಂದು ಅಂಶಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಹೇಳಿದರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕ್ ಅನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತೇನೆ ಅಂತ ಹೇಳಿ. ಪ್ರಾಯಶಃ ಅದು ಇಷ್ಟರವರೆಗೆ ಈಡೇರಲಿಲ್ಲ. ಸುಳ್ಳು ಭರವಸೆಯನ್ನು ಅವತ್ತಿನ ಬಜೆಟ್ನಲ್ಲಿ ಹೇಳಿದ್ರು. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣ ಉದ್ಘಾಟನೆ ಸ್ಥಾಪಿಸಲಾಗುವುದು ಅಂತ ಹೇಳಿದ್ರು. ಅದು ಸಹ ಸುಳ್ಳು ಭರವಸೆಯನ್ನು ಈ ಅವತ್ತಿನ ಬಜೆಟ್ನಲ್ಲಿ ಕೊಟ್ಟಿರತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಪ್ರಗತಿ ಪಥದ ಬಗ್ಗೆ, ಗ್ರಾಮೀಣಾಭಿವೃದ್ಧಿಯ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ಪ್ರಗತಿ ಪಥದ ಬಗ್ಗೆ ಉಲ್ಲೇಖ ಮಾಡಿದ್ರು. ಸುಮಾರು 50 ಕಿಲೋಮೀಟರ್ಗಳ ರಸ್ತೆಯನ್ನು ಕೊಡ್ತೇವೆ ಅಂತ ಹೇಳಿ. ಪ್ರಾಯಶಃ ಅವತ್ತಿನ ಬಜೆಟ್ ಕೇವಲ ಸುಳ್ಳಾಗಿ ಉಳಿಯಿತು. ಮತ್ತೆ ಈ ಬಜೆಟ್ ನಲ್ಲಿ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು, ಮತ್ತೆ ಓದುವಂತಹ ಕೆಲಸವನ್ನು ಅವತ್ತಿನ ಬಜೆಟ್ ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಅವತ್ತಿನ 2024-25 ಸಾಲಿನ ಬಜೆಟ್ ನ ರೀತಿಯಲ್ಲಿ ಪ್ರಾಯಶಃ ಈ ಸಲದ ಬಜೆಟ್ ಇದೆ ಎನ್ನುವಂಥದ್ದನ್ನು ನಾನು ಮೊದಲು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಚರ್ಚೆ ಆಗ್ತದೆ. ಇದನ್ನು ಸವಿಸ್ತಾರವಾಗಿ ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಶಿಕ್ಷಣ ಎಂದರೆ ಮಗುವನ್ನು ಸರ್ವಶ್ರೇಷ್ಠ ಮನುಷ್ಯನನ್ನಾಗಿ ಮಾಡುವ ಸರ್ವತ್ರ ಸಾಧನ, ದೇಹ, ಮೆದುಳು ಮತ್ತು ಚೈತನ್ಯವನ್ನು ಎಲ್ಲವನ್ನು ರೂಪಿಸುವುದೇ ಶಿಕ್ಷಣ ಎನ್ನುವಂಥದ್ದನ್ನು ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಎನ್ನುವಂಥದ್ದನ್ನು ಈ ಸಾಲುಗಳಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಮ್ಮ ದೇಶದ ರಾಷ್ಟ್ರೀಯ ಭಾವನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಬರುವ ರೀತಿಯಲ್ಲಿ ಇರ್ತಕ್ಕಂಥ ಮೆಕಾಲ ಶಿಕ್ಷಣವನ್ನು ಬಿಟ್ಟು ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರದಲ್ಲಿ ಶಿಕ್ಷಣ ರೂಪಿಸಬೇಕೆನ್ನುವಂಥ ವ್ಯವಸ್ಥೆಯನ್ನು ರೂಪಿಸಬೇಕೆನ್ನುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಆದ್ಯತೆಯಾಗಿತ್ತು. ಈ ಕಾರಣದಿಂದಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಮ್ಮ ಕರ್ನಾಟಕದಲ್ಲೂ ಅಳವಡಿಸಬೇಕೆನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ಕಾರಣಕ್ಕೋಸ್ಕರ ಇಷ್ಟರನ್ನು ಮುಗಿಸ್ತೇನೆ. ನಾನು ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ, ರಾಷ್ಟ್ರಹಿತದ ಕಾಯಕ, ನಾಡಿಗ ಭಯದಾಯಕ, ವ್ಯಕ್ತಿ ಆಗಲಿಂದು ನೈಜ ರಾಷ್ಟ್ರ ಸೇವಕ ಎನ್ನುವಂತ ಆ ಸುಂದರವಾಗಿರ್ತಕ್ಕಂಥ ಕವನದ ರೀತಿಯಲ್ಲಿ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯು, ಅದು ಹಿಂದೂ ಆಗಿದ್ರೆ ವಿವೇಕಾನಂದರ ರೀತಿಯಲ್ಲಿ ಬೆಳಿಬೇಕು, ಮುಸಲ್ಮಾನರಾಗಿದ್ರೆ ಅಬ್ದುಲ್ ಕಲಾಂ ರೀತಿಯಲ್ಲಿ ಬೆಳಿಬೇಕು, ಕ್ರಿಶ್ಚಿಯನ್ ಆಗಿದ್ರೆ ಜಾರ್ಜ್ ಫೆರ್ನಾಂಡಿಸ್ ರೀತಿಯಲ್ಲಿ ದೇಶ ಸೇವೆ ಮಾಡಬೇಕೆನ್ನುವಂತ ಉದಾತ್ತ ಕಲ್ಪನೆಯಲ್ಲಿ ಇರ್ತಕ್ಕಂಥ ನೀತಿಯೇ ಅದು ರಾಷ್ಟ್ರೀಯ ಶಿಕ್ಷಣ ನೀತಿ. ಸನ್ಮಾನ್ಯ ಸಭಾಧ್ಯಕ್ಷರೇ,
ನಾನು ಕಳಕಳಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಆಗ್ರಹ ಮಾಡ್ತೇನೆ, ದಯವಿಟ್ಟು ಅದನ್ನು ಮತ್ತೊಮ್ಮೆ ಪುನರ್ವಿಮರ್ಶೆ ಮಾಡಿ ಈ ರೀತಿಯ ಉದಾತ್ತ ಚಿಂತನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈ ರಾಜ್ಯದಲ್ಲಿ ಅಳವಡಿಸಬೇಕೆನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಬಂದು ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದಲ್ಲಿರ್ತಕ್ಕಂಥ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಬಗ್ಗೆ ತುಂಬಾ ಉಲ್ಲೇಖವನ್ನು ಮಾಡಿದ್ರು. ಆದ್ರೆ ಒಂದು ವಿಚಾರವನ್ನು ಗಮನಕ್ಕೆ ತರ್ತೇನೆ, KSRTCಯ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇವತ್ತು ಎಷ್ಟೋ ಲಕ್ಷ ಜನ ತಾಯಂದ್ರು ಪ್ರಯಾಣ ಮಾಡಿದ್ರು, ಈ ತರದೆಲ್ಲವನ್ನು ಉಲ್ಲೇಖ ಮಾಡ್ತಾರೆ. ಧರ್ಮಸ್ಥಳ ಒಂದು ಡಿಪ್ಪದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾನು ಉಲ್ಲೇಖ ಮಾಡ್ತೇನೆ. ಇದಕ್ಕೆ ಉತ್ತರ ಕೊಡಬೇಕಾದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರಿಸಬೇಕು. ಧರ್ಮಸ್ಥಳ ಡಿಪ್ಪದಲ್ಲಿ ಇರತಕ್ಕಂಥ ಒಂದು ಡಿಪ್ಪದಲ್ಲಿ ಎಷ್ಟು ಟ್ರಿಪ್ ಕಟ್ ಆಗಿದೆ, ಎಷ್ಟು ಟ್ರಿಪ್ ಕಟ್ ಮಾಡಿಕೊಂಡು ಇವತ್ತು ಶಕ್ತಿ ಯೋಜನೆಯನ್ನು ಕೊಡ್ತಾ ಇದ್ದೀರಿ ನೀವು. ಉದಾಹರಣೆಗೆ ಧರ್ಮಸ್ಥಳ ಟು ಪುತ್ತೂರು ಚಲಿಸ್ತಕ್ಕಂಥ 3 ಟ್ರಿಪ್ಗಳು ಕಟ್ ಆಗಿರ್ತಕ್ಕಂಥದ್ದು, ಧರ್ಮಸ್ಥಳ ಟು ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥ 6 ಟ್ರಿಪ್ ಕಟ್ ಆಗಿರ್ತಕ್ಕಂಥದ್ದು, ಧರ್ಮಸ್ಥಳ ಟು ಹೊಸಪೇಟೆಗೆ ಹೋಗ್ತಕ್ಕಂಥ 2 ಟ್ರಿಪ್ಗಳು ಕಟ್ ಆಗಿರ್ತಕ್ಕಂಥದ್ದು. ಈ ರೀತಿ ಒಂದು ಡಿಪ್ಪದಲ್ಲೇ ಸುಮಾರು 125 ಟ್ರಿಪ್ಗಳು ಕಟ್ ಆದ್ರೆ ಶಕ್ತಿ ಯೋಜನೆಯನ್ನು ಕೊಡದೇನು? ಪ್ರಾಯಶಃ ಇದನ್ನು ಒಂದು ಡಿಪ್ಪದ ಪರಿಸ್ಥಿತಿ ಹೀಗಾದ್ರೆ ರಾಜ್ಯದ ಎಲ್ಲ ಡಿಪ್ಪಗಳಲ್ಲಿ ಎಷ್ಟು ಬಸ್ ಸಂಚಾರ ಕಡಿಮೆ ಆಗಿದೆ ಎನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು. ಪ್ರಾಯಶಃ ನಮ್ಮ ಒಂದು ಡಿಪ್ಪದಲ್ಲಿ ಸುಮಾರು 386 ಸಿಬ್ಬಂದಿಗಳು ಬೇಕು, 235 ಸಿಬ್ಬಂದಿಗಳ ಕೊರತೆ ಇದೆ. ಸುಮಾರು 116 ಸಿಬ್ಬಂದಿಗಳ ಕೊರತೆಯನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ KSRTCಯ ಶಕ್ತಿ ಯೋಜನೆ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಗೃಹಲಕ್ಷ್ಮಿ ಯೋಜನೆ ಇವತ್ತು ತಿಂಗಳಿಗೆ ಆ ಗೃಹಲಕ್ಷ್ಮಿ ಯೋಜನೆ ಬರುವ ರೀತಿಯಲ್ಲಿಲ್ಲ. ಕೇವಲ ಚುನಾವಣೆಗಳು ಬಂದಾಗ, ಚುನಾವಣೆಗಳ ಸಮಯದಲ್ಲಿ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಚುನಾವಣಾ ಲಕ್ಷ್ಮಿಯನ್ನಾಗಿ ಈ ಸರ್ಕಾರ ಬಳಸಿಕೊಂಡಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇದನ್ನು ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸುವ ಸಂದರ್ಭದಲ್ಲಿ ಹೇಳಬೇಕು. ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿದ್ದರಿಂದ ಇಲ್ಲಿಯವರೆಗೆ ಪ್ರತಿ ಕಂತುಗಳು ಎಷ್ಟು ಮಹಿಳೆಯರಿಗೆ ಸಿಕ್ಕಿದೆ, ಎಷ್ಟು ಮಹಿಳೆಯರಿಗೆ ಯಾವ್ಯಾವ ತಿಂಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಹೋಗಿದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸದನಕ್ಕೆ ಮತ್ತು ರಾಜ್ಯಕ್ಕೆ ಬೆಳಕು ಚೆಲ್ಲಬೇಕು ಎನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಭ್ರಷ್ಟಾಚಾರದ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ಕಳೆದ ಸರ್ಕಾರಕ್ಕೆ 40% ಸರ್ಕಾರ ಅಂತ ಹೇಳ್ತಾ ಇದ್ರು. ಇವತ್ತು ಈ ರಾಜ್ಯದ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಇದು 60% ಸರ್ಕಾರ ಅಂತ ಹೇಳಿ. ಪ್ರಾಯಶಃ ಇವತ್ತು ಅನೇಕ ಉದಾಹರಣೆಗಳು ಪತ್ರಿಕೆಯಲ್ಲಿ ವರದಿಯಾಗಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಸನ್ಮಾನ್ಯ ಕಂದಾಯ ಸಚಿವರು ಇಲ್ಲಿ ಇದ್ದಾರೆ. ಪ್ರಾಯಶಃ ಇವತ್ತು ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರದ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ನಾನು ಉಲ್ಲೇಖ ಮಾಡ್ತೇನೆ. 94C ಮತ್ತು 94CCಗೆ ಒಂದು ತಾಲೂಕು ಕಚೇರಿಯಲ್ಲಿ ಇವತ್ತು ಅದರ ರೇಟ್ ಎಷ್ಟಿದೆ? 24ರಿಂದ 25 ಸಾವಿರದವರೆಗೆ ತಗೊಳ್ಳುವಂತ ಪರಿಸ್ಥಿತಿ ಇದೆ. ಪ್ಲಾಟಿಂಗಿಗೆ ಲಂಚ ಇದೆ, 1 to 5ಗೆ ಲಂಚ ಇದೆ, NOCಗೆ ಲಂಚ ಇದೆ, ಕನ್ವರ್ಷನ್ಗೆ ಲಂಚ ಇದೆ. ಪ್ರಾಯಶಃ ನಾನು ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ಈ ರೀತಿ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಕಡಿವಾಣ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಕಂದಾಯ ಇಲಾಖೆ ಮೂಲಕ ಆಗಬೇಕು ಎನ್ನುವಂತ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜಸ್ವ ಸಂಗ್ರಹದ ಬಗ್ಗೆ ನಾವು ಯಾವುದರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೇವೆ? ರಾಜಸ್ವ ಸಂಗ್ರಹ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಮೂಲಕ ಹೆಚ್ಚು ನಮಗೆ ಸಂಗ್ರಹ ಆಗಬೇಕೆನ್ನುವಂತ ಕಾಮನ್ ಮೈಂಡ್ ಸೆಟ್ ಇರ್ತಕ್ಕಂಥದ್ದು. ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ, ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಕುಮ್ಕಿ ಅಥವಾ ಕಾನಾಬಾನ ಅಥವಾ ಸೊಪ್ಪಿನ ಬೆಟ್ಟ, ಪ್ರಾಯಶಃ ಸನ್ಮಾನ್ಯ VS ಆಚಾರ್ಯರು ಮಂಡಿಸಿರ್ತಕ್ಕಂಥ ಕುಮ್ಕಿ ರೈಟ್ಸ್ ಅನ್ನು ರೈತರಿಗೆ ಕೊಡ್ತಕ್ಕಂಥ ಒಂದು ಮಸೂದೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಸದನ ಅದನ್ನು ಒಪ್ಪಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಒಪ್ಪಿದ್ರು, ಕಂದಾಯ ಇಲಾಖೆ ಅಧಿಕಾರಿಗಳು ಅದನ್ನು ಒಪ್ಪಿ ಆ ಬಿಲ್ ಇಲ್ಲಿ ಲೇ ಆಗಿ ಪ್ರಾಯಶಃ ಅದು ರಾಜ್ಯಪಾಲರಿಗೆ ಹೋದಾಗ ಆ ಸಂದರ್ಭದಲ್ಲಿ ಇದ್ದಂತಹ ಚತುರ್ವೇದಿಯವರು ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿದ್ರು. ಸನ್ಮಾನ್ಯ ಕಂದಾಯ ಸಚಿವರೇ, ದಯವಿಟ್ಟು ನಾನು ಈ ಭಾಗದ ಕುಮ್ಕಿ ಮತ್ತು ಕಾನಾಬಾನ ಸೊಪ್ಪಿನ ಬೆಟ್ಟದ ಏನು ಆ ಭೂಮಿ ಇದೆ ಅದನ್ನು ಮರಳಿ ರೈತರಿಗೆ ಕೊಟ್ರೆ ಎಷ್ಟು ರಾಜಸ್ವ ಸಂಗ್ರಹ ಆಗ್ತದೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ VS ಆಚಾರ್ಯ ಸಾಹೇಬರು ಹೇಳಿದ್ರು, ಸುಮಾರು ತೀರ್ವೆ ಏನು ರೈತ ಎಷ್ಟು ತೀರ್ವೆ ಕಟ್ತಾನ
ಅದಕ್ಕಿಂತ 500 ಟೈಮ್ಸ್ ಅವನಿಗೆ ಪೆನಾಲ್ಟಿ ಹಾಕಿದ್ರೆ ಅಪ್ ಟು 5 acres, ಆಮೇಲೆ ಅಪ್ ಟು 10 acresಗೆ ತೀರ್ವೆಯ 1000 ಟೈಮ್ಸ್ ಪೆನಾಲ್ಟಿ ಹಾಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕುಮ್ಕಿ ರೈಡ್ಸ್ ಅಲ್ಲಿ ಸುಮಾರು 11,000 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಆಗ್ತದೆ ಎನ್ನುವಂಥದ್ದನ್ನು ಸನ್ಮಾನ್ಯ VS ಆಚಾರ್ಯ ಅವರು ಅವತ್ತಿನ ಕಾಲಘಟ್ಟದಲ್ಲಿ ಉಲ್ಲೇಖ ಮಾಡಿದ್ರು. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಅರಣ್ಯ ಅಲ್ಲ ಸನ್ಮಾನ್ಯ ಕೃಷ್ಣ ಬೈರೇಗೌಡ್ರೆ. ಇದು ಪ್ಯೂರ್ಲಿ ಕೃಷಿಕರು ಕೃಷಿ ಮಾಡಿಕೊಂಡಿರ್ತಕ್ಕಂಥ ಭೂಮಿ, ಇದರಲ್ಲಿ ಯಾವುದೇ ಅರಣ್ಯದ ವ್ಯವಸ್ಥೆಗಳಿಲ್ಲ. ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಕಂದಾಯ ಇಲಾಖೆ ಸಚಿವರ ಹತ್ರ ವಿನಂತಿ ಮಾಡ್ತೇನೆ ತಮ್ಮ ಮೂಲಕ ಆ ಕುಮ್ಕಿ ರೈಟ್ಸ್ ಅನ್ನು ರೈತರಿಗೆ ಕೊಡಬೇಕೆನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇನ್ನೊಂದು 2 ವಿಷಯವನ್ನು ಪ್ರಸ್ತಾಪ ಮಾಡಿ ಮುಗಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಒಂದು, ಕರಾವಳಿ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಪಶ್ಚಿಮ ವಾಹಿನಿ ಯೋಜನೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹೆಡ್ ಆಫ್ ಅಕೌಂಟ್ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಈ ವರ್ಷ ಆ ಪಶ್ಚಿಮ ವಾಹಿನಿ ಯೋಜನೆಗೂ ಸಹ ತಾವು ಅನುದಾನವನ್ನು ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಈ ಸರ್ಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಭತ್ತದ ಕೃಷಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಜಿಲ್ಲೆ, ಆಮೇಲೆ ನಾವು ಅಡಿಕೆ ಕೃಷಿಗೆ ಹೋದ್ವಿ, ಸ್ವಲ್ಪ ಸಮಯ ವೆನಿಲ್ಲಾ ಕೃಷಿಗೆ ಶಿಫ್ಟ್ ಆದ್ವಿ, ಆಮೇಲೆ ರಬ್ಬರ್ಗೆ ಶಿಫ್ಟ್ ಆದ್ವಿ, ಈಗ ಮತ್ತೆ ಅಡಿಕೆ, ಮತ್ತೆ ಒಂದಷ್ಟು ದಿನ ಬಳಕೆಯ ಫ್ರೂಟ್ಸ್ ಗಳನ್ನು ಬೆಳೆಯತಕ್ಕಂತ ಜಿಲ್ಲೆ ಆಗಿದೆ. ಸೊ ಕಾಲಕ್ರಮೇಣ ಪರಿವರ್ತನೆಯನ್ನು ರೈತರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅಧ್ಯಯನಕ್ಕೆ ಮತ್ತು ಇದರ ಬಗ್ಗೆ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದಿನ ಪೂರಕ ಬಜೆಟ್ ನಲ್ಲಿ ಅದಕ್ಕೆ ಅನುದಾನಗಳನ್ನು ಇಡಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತೇನೆ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ 16ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಪ್ರಾಯಶಃ ಈ ಸಂದರ್ಭದಲ್ಲಿ ಅವರು ಮಂಕುತಿಮ್ಮನ ಕಗ್ಗವನ್ನು ನೆನಪಿಟ್ಟುಕೊಂಡು ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡಬೇಕು. ಅಕ್ಕಿಯೊಳನ್ನವನ್ನು ಮೊದಲಾರು ಕಂಡರು, ಅಕ್ಕರೆಯ ಬರಹಕ್ಕೆ ಮೊದಲಿಗನು ಯಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂತೇಳಿ. ಪ್ರಾಯಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಎಲ್ಲವೂ ನಂದೇ ಎನ್ನುವಂತಹ ಭಾವನೆಯಲ್ಲಿ ಈ ಬಜೆಟ್ ಅನ್ನು ಮಂಡಿಸಬೇಡಿ. ಈ ರಾಜ್ಯದ ಪ್ರತಿ ಜನರ ಏಳಿಗೆ, ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಬಜೆಟ್ ಎಲ್ಲರಿಗೂ ಸಾರ್ವತ್ರಿಕವಾಗಿರಲಿ. ಇದು ಕೇವಲ ಕಾಂಗ್ರೆಸ್ನ ಒಂದು ಭಾಗಕ್ಕೆ ಮಾತ್ರ ಅಲ್ಲ, ಎಲ್ಲರನ್ನು ಜೊತೆಗೂಡಿಸಿಕೊಂಡು ಈ ಕರ್ನಾಟಕವನ್ನು ಮುನ್ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪೂರಕ ಬಜೆಟ್ ಇರಬಹುದು, MLAಗಳಿಗೆ ಅಥವಾ ಅವರವರ ಕ್ಷೇತ್ರಕ್ಕೆ ಅನುದಾನಗಳನ್ನು ಕೊಡತಕ್ಕ ನಿಟ್ಟಿನಲ್ಲೂ ಅವರು ಕಾರ್ಯಪ್ರವೃತ್ತರಾಗಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಈ ಬಜೆಟ್ ನ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಸುರೇಶ್ ಒಂದು 10 ನಿಮಿಷ, ಚನ್ನಬಸಪ್ಪ 10 ಮಿನಿಟ್ಸ್. ಅದು ನೆಕ್ಸ್ಟ್ ಲಾಸ್ಟ್ ಸುರೇಶ್ ಗೌಡ್ ಸೀನಿಯರ್ ಮೆಂಬರ್ಗೆ. ಚನ್ನಬಸಪ್ಪ ಬೇಗ ಮಾತಾಡಿ. ಈಗ ನೀವು ಫಸ್ಟ್ ಟೈಮ್ ಆದಾಗ ಸ್ವಲ್ಪ ಅವ್ರು ಮತ್ತೆ ಸೀನಿಯರ್ಸ್ ಮಾತಾಡ್ಲಿಕ್ಕಿದ್ದಾರೆ. ನೀವಿಬ್ರು ಚನ್ನಬಸಪ್ಪ, ಸಿಮನ್ ಮಂಜು, ಮತ್ತೆ ಆದ ಫಾಸ್ಟ್ ಮುಗಿಸಿ ಮತ್ತು ಸುರೇಶ್ ಗೌಡ್ರಿಗೆ ಕೊಡಿ. ಮೊನ್ನೆ ಅಧ್ಯಕ್ಷರೇ ಒಂದು ಅಭ್ಯಾಸ ವರ್ಗನೇ ನೀವು ಮಾಡಿದೀರಾ ಅಂತೆಲ್ಲ ಅನ್ಕೊಂಡಿದ್ದೇನೆ ನಾನು. ಏನು ಅಭ್ಯಾಸ ವರ್ಗ, ಕಲಿಕೆಯ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಖಾಲಿ ಚೇರ್ಗಳಿಗೂ ಹೇಗೆ ಮಾತಾಡಬಹುದು ಅಂತ ಹೇಳ್ಕೊಡಕ್ ಒಂದು ವ್ಯವಸ್ಥಿತವಾದಂತ ಒಂದು ಚುನಾವಣೆ ಟೈಮ್ ಖಾಲಿ ಚೇರಿಗೆ ಭಾಷಣ ಹೇಗೆ ಮಾಡ್ತೀರಿ ಅದೇ ರೀತಿ ಮಾತಾಡೋದಾಯ್ತು ಈಗ. ಹಾಗಾಗಿ ಯಾಕಂದ್ರೆ ಇದೊಂದು ನಮಗೆ ಜನ ನೋಡಿ ಜನಗೆ ಎದುರಿ ಮಾತಾಡಿ ಅಭ್ಯಾಸ ಇತ್ತು. ಆದ್ರೆ ಇಲ್ಲಿ ಖಾಲಿ ಚೇರಿಗೂ ಮಾತಾಡೋದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊನ್ನೆ ಅಧ್ಯಕ್ಷರ ಅವಕಾಶಕ್ಕೆ ಧನ್ಯವಾದಗಳು ಸಮರ್ಪಣೆ ಮಾಡ್ತೇನೆ. ಮೊನ್ನೆ ಅಧ್ಯಕ್ಷರೇ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವಂಥ ಮಾತನ್ನ ಹಿರಿಯರು ಹೇಳಿದ್ದಾರೆ. ಆದರೆ ರಾಜ್ಯಪಾಲರ ಮೂಲಕ ಈ ಎಲ್ಲ ಸಂಗತಿಗಳನ್ನ ಈ ಸರ್ಕಾರ ಮಾಡಿಸ್ಬಿಟ್ಟಿದೆ. ಯಾವುದನ್ನ ಮಾಡಬಾರದು ಅಂತ ಹೇಳಿದೆ ಅದನ್ನ ಮಾಡಿಸೋವಂಥ ಒಂದು ಪ್ರಕ್ರಿಯೆಗೆ ಇವತ್ತು ಹೋಗಿರುವಂಥದ್ದು ಇದೊಂದು ದುರ್ದೈವದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಮುಖ್ಯಮಂತ್ರಿಗಳು ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ಏನೋ ಬಹಳ ವಿಶ್ವಾಸದಿಂದ ನಾನು ಕೂತಿದ್ದೆ. ಆದರೆ ಅವ್ರು ಹೇಳಿದಂಥ ಸಂಗತಿಗಳನ್ನ ನೋಡಿದಾಗ ಈ ಒಂದು ಏನು ಮಾತು ಹಿರಿಯರು ಹೇಳಿದ್ದಾರೆ ಎಲ್ಲ ಒಂದು ಕಡೆಗೆ ಇನ್ನೊಬ್ಬರನ್ನ ಹಳಿಯುವಂತ ಕೆಲಸಗಳನ್ನು ಮಾಡಿದ್ ಬಿಟ್ರೆ ಏನೋ ಒಳ್ಳೆ ಸಂಗತಿ ನಡೆದಿದೆ ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ಮೊನ್ನೆ ಅಧ್ಯಕ್ಷರ ಹೋದ ಬಾರಿ ಬಜೆಟ್, ಹೋದ ಬಾರಿ ರಾಜ್ಯಪಾಲರ ಭಾಷಣ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಹೋದ ಬಾರಿದೇನೆ ನಾವು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ತರದ ಒಂದು ಬಜೆಟ್ ಅನ್ನ ಹೋದ ಬಾರಿ ಕೊಟ್ವಿ, ಈಗ ಮತ್ತೆ ಹೊಸ ಬಜೆಟ್ ಅನ್ನ ಬಂದಿದ್ದೇವೆ. ಈ ವ್ಯವಸ್ಥೆ ಒಳಗಡೆ ಇರುವಂತ ಸಹಜ ಅಂತ ಅನ್ಸುತ್ತೆ ನಮಗೆ. ಆದ್ರೆ ಹೋದ ಬಾರಿ ಆಗಿರುವಂತ ಅನೇಕ ಸಂಗತಿಗಳನ್ನ ಮೆಲುಕು ಹಾಕದೆ ಹೋದ್ರೆ ಮುಂದಿನ ಬಾರಿ ಮಾಡ್ತಾರಾ, ಇದಕ್ಕೆ ವಿಶ್ವಾಸ ಬರುತ್ತಾ,
ಇದ್ರ ಬಗ್ಗೆ ನಾವು ಆಲೋಚನೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಇಷ್ಟು ವರ್ಷಗಳ ಕಾಲ ನಾನು ನೋಡಿದ್ದೇನೆ ಬಜೆಟ್ ಅಧಿವೇಶನಗಳನ್ನ. ನಾನು ಗೆದ್ದಿರೋದು ಇತ್ತೀಚೆಗೆ ಇರಬಹುದು, ಆದರೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. 24ನೇ ಸಾಲಿನ ಬಜೆಟ್ ಅಧಿವೇಶನದೊಳಗಡೆ ನಡೆದಂತ ಸಂಗತಿಗಳಿಗೆ ಯಾವ್ಯಾವ ಇಲಾಖೆಗೆ ನಾವು ಏನು ಯೋಚನೆ ಮಾಡಿದ್ವಿ ಅದು ಯಾವ್ದಾರು ಆಗಿದೆಯಾ ಅಂತ ಕೇಳಿದ್ರೆ ಶೂನ್ಯ ತೋರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹಾಗಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡುವಂಥದ್ದು, ಬೆಲೆ ಏರಿಕೆ, ನಿರುದ್ಯೋಗ ಇದನ್ನ ಹೊಡೆದಾಕಬೇಕು ಅಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಬಸ್ ದರ, ಹಾಲಿನ ದರ ಎಲ್ಲ ಸಂಗತಿಗಳನ್ನು ಜಾಸ್ತಿ ಮಾಡಿದ್ದೇವೆ. ಆದ್ರೆ ನ್ಯಾಯ ಕೊಡುವಂತ ಕೆಲಸ ಎಲ್ಲೂ ಕೂಡ ನಡೀಲಿಲ್ಲ. ಇನ್ನೊಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಬಗ್ಗೆ ನಾವು ಹೋದ ಬಾರಿ ಬಜೆಟ್ ಅಧಿವೇಶನದಲ್ಲಿ ಹೇಳಿದ್ದೇವೆ. ಆದ್ರೆ ಆಗಿದೆಯಾ ಅಂತ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಮಣ್ಣಿನ ಗುಣಮಟ್ಟ ಮತ್ತು ಮಾರುಕಟ್ಟೆ ಬೇಡಿಕೆ ಆಧರಿಸಿ ರೈತರಿಗೆ ಯಾವುದೇ ಮಾರ್ಗದರ್ಶನ ಕೊಡುವಂತ ವ್ಯವಸ್ಥೆ ಇಲ್ಲ. ಅಂದ್ರೆ ಹೋದ ಬಾರಿ ನಾವು ಹೇಳಿದ್ದೇವೆ, ಈ ಬಾರಿ ನಾವು ಮಾಡಲೇ ಇಲ್ಲ. ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೇಳಿದ್ದೇವೆ, ಯಾವುದೇ ಕ್ರಮ ಜರುಗಲಿಲ್ಲ. ಬೀಜ ಬ್ಯಾಂಕ್ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ದೇವೆ, ಆದರೆ ಎಲ್ಲ ವ್ಯವಸ್ಥೆಗಳು ಕಣ್ಮರೆ ಆಗಿರುವಂತದ್ದು ಗಮನಿಸ್ತಾ ಇದ್ದೇವೆ. ಸೊ ಹೀಗೆ ಅನೇಕ ಸಂಗತಿಗಳು ಪ್ರತಿ ವರ್ಷ ಮನೆ ಅಧ್ಯಕ್ಷರೇ, ಪ್ರತಿ ವರ್ಷ 1,000 5 ವರ್ಷಕ್ಕೆ 5,000 ಸಣ್ಣ ಸಣ್ಣ ಸರೋವರಗಳು ನಿರ್ಮಾಣ ಮಾಡ್ತೇವೆ ಅಂತ ಹೋದ ಬಾರಿ ಬಜೆಟ್ ಅಲ್ಲಿ ನೋಡಿದ್ವಿ. ಈ ರಾಜ್ಯದಲ್ಲಿಗೆ 100 ನೋಡ್ಲಿಕ್ಕೆ ಸಿಗತ್ತೆ ನಮಗೆ. ಹಾಗಾದ್ರೆ ಯಾಕೆ ಈ ಬಜೆಟ್ಗಳನ್ನು ಯೋಚನೆ ಮಾಡಬೇಕು ಅಂತ ಈ ತರದ ಸಂಗತಿಗಳನ್ನು, ಯಾಕಂದ್ರೆ ಪೂರಕವಾಗಿ ರೈತರಿಗೆ ಪೂರಕವಾಗಿ ಆಗಬೇಕಾಗಿರುವಂಥದ್ದು, ಜನಸಾಮಾನ್ಯರಿಗೆ ಆಗಲೇಬೇಕಾದಂತ ಕಾರ್ಯಗಳ ಬಗ್ಗೆ ಇವತ್ತು ಆಗದೇ ಇರುವಂತ ಸ್ಥಿತಿ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಿ ಏನ್ ಮಾಡಕ್ ಹೋಗೋಣ ನಾವು? ಇದು ನಮಗೆ ಇರುವಂತ ಒಂದು ಆಲೋಚನೆ. ಮುಂದೆ ಬರಬೇಕಾಗಿರೋದು ಎಲ್ಲಿಗೆ ಹೋಗಿ ತಲುಪ್ತೀವಿ ನಾವು ಅಂತ ಹೇಳಿ. ಆಹಾರ ಸಂಸ್ಕರಣಾ ಘಟಕಗಳಿಗೆ ಆಗಲೇಬೇಕು, ಆದ್ರೆ ಆಗ್ತಾ ಇದೆ ಅಂತ ಕೇಳಿದ್ರೆ ಅದನ್ನು ಕೂಡ 0 ತೋರಿಸುತ್ತೆ ನಮಗೆ. ಇದು ನಾನು ಸುಮ್ಮನೆ ಇದು ಸರ್ಕಾರದ ವ್ಯವಸ್ಥೆ ಒಳಗಡೆ ಇರುವಂತ ಎಲ್ಲ ಸಂಗತಿ ಅಲ್ಲಿಂದಲೇ ತಗೊಂಡ್ಬಂದು ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಇದ್ರ ಬಗ್ಗೆ ಕಣ್ಣು ತೆರಿಬೇಕು. ಸರ್ಕಾರ ಇದ್ರ ಬಗ್ಗೆ ಕಣ್ಣು ತೆರೀದೆ ಹೋದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ಬಜೆಟ್ ಒಳಗಡೆ ಮತ್ತೆ ಸುಳ್ಳು ಹೇಳುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ, ಮತ್ತೆ ಸುಳ್ಳು ಹೇಳುವಂತ ಪ್ರಯತ್ನವನ್ನ. ಹಾಗಾಗಿ ಸುಳ್ಳು ಒಂದು ಕಡೆ ನಿಲ್ಲಬೇಕು ಅಂತ ಹೇಳಿದ್ರೆ ಈ ಹಿಂದಿನ ಈ ತರದ ಯಾವ್ದಾವ್ದು ಆಗಿದೆ, ಯಾವ್ದು ಹೇಳಿದ್ವಿ, ಏನು ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾದಂತ ರೀತಿಯಲ್ಲಿ ಯೋಚನೆ ಮಾಡಿದೆವು ಅಂದ್ರೆ ಈ ಬಜೆಟ್ಗೆ ಅರ್ಥನೇ ಇರೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇದು ಒಂದು ಭಾಗ, ಈ ತರ ತುಂಬಾ ಇದೆ, ನಂತರ ಕಳಿಸ್ಕೊಡ್ತೇನೆ. ಸ್ಯಾಂಪಲ್ ಹೇಳಿದ್ದಾರೆ. ಮತ್ತೆ ಈ ಬಾರಿ ಬಜೆಟ್ ಬಗ್ಗೆ ಇಲ್ಲಿ ಕೂತಿರೋರಿಗೆ ಯಾರು ಇಲ್ಲ, ಅನೇಕರು ಇರೋರಿಗಾದ್ರೂ ಬೇಸರ ಬಂದ್ಬಿಡ್ಬೋದು, ಏನು ಹೀಗೆ ಮಾತಾಡ್ತಾನೆ ಚನ್ನಿ ಅಂತ ಹೇಳಿ. ನೋವಾಗತ್ತೆ ಸರ್. ಯಾಕೆ ನೋವಾಗತ್ತೆ ಅಂತ ಹೇಳಿದ್ರೆ 25ರ ಬಜೆಟ್ ಮಂಡನೆ ಆಯ್ತು. 25ರ ಬಜೆಟ್ ಮಂಡನೆ ಆಗಿರೋಂಥ ಸಂದರ್ಭದೊಳಗಡೆ ಬಹಳ ಪ್ರಮುಖವಾಗಿ ಅಲ್ಪಸಂಖ್ಯಾತ ಗಮನದಲ್ಲಿ ಇಟ್ಕೊಂಡು 4,500 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ. ಕೊಡ್ಲಿ, ನಾನು ಅದ್ರ ಬಗ್ಗೆ ತಕರಾರಿಲ್ಲ ನನಗೆ. ಆದ್ರೆ ಯಾರಿಗೆ ಕೊಡಬೇಕು, ಕೊಟ್ಟವಾ ಅಂತ ಕೇಳಿದ್ರೆ ಅವರಿಗೆ ಕೊಟ್ಟು ಇವರಿಗೆ ಕೊಟ್ಟಿದ್ರೆ ತುಂಬಾ ಸಂತೋಷ ಆಗ್ತಿತ್ತು ನಮಗೆ. ಇಲ್ಲಿಂದ ಕಿತ್ಕೊಂಡು ಅಲ್ಲಿ ಕೊಟ್ಟಿರೋದು ಇದೆಯಲ್ಲ, ಇದು ನೋವಿನ ಸಂಗತಿ. ತಮ್ಮ ಮೂಲಕ ಗಮನಕ್ಕೆ, ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹೆಚ್ಚು ದಾಖಲಿರುವ ಶಾಲೆಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಇರುವಂತಹ ಶಾಲೆಗಳಿಗೆ ಒಂದು 4 ಆಣೆ ಕೊಡ್ಲಿಲ್ಲ ಸರ್ ಈ ಬಜೆಟ್ ಒಳಗಡೆ. ಇದನ್ನ ಎಲ್ಲೋ ಒಂದ್ ಕಡೆ ಮಾತಾಡುವಂತ ಸಂದರ್ಭದಲ್ಲಿ ಇದೊಂದು ಹಲಾಲ್ ಬಜೆಟ್ ಅಂತ ಕರೆದು ಬಿಟ್ರೆ ನೋವಾಗ್ಬಿಡುತ್ತೆ ಅನೇಕರಿಗೆ. ಪದಪ್ರಯೋಗ ಮಾಡಬೇಕೋ ಬೇಡ ಗೊತ್ತಿಲ್ಲ ನನಗೆ. ಇದೊಂದು ಹಲಾಲ್ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಯಾವ್ದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇರೋ ಸಂಗತಿಗಳನ್ನ ತಮ್ಮ ಗಮನಕ್ಕೆ ತಂದು ಇದನ್ನು ಹೇಳ್ತಾ ಇದ್ದೇನೆ. ಒಂದು ಈ ರೀತಿ ಮದ್ರಾಸಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್ಗಳನ್ನು ಒದಗಿಸಲು ಘೋಷಿಸಿದ್ದು, ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳು ಸೇರಿದಂತೆ ತಾಂತ್ರಿಕ ಶಿಕ್ಷಣ ನೀಡುವ ಸರ್ಕಾರಿ ಸಂಸ್ಥೆಗಳಿಗೆ ಕೊಟ್ಟಿಲ್ಲ ಸರ್. ಯೋಚನೆ ಮಾಡಬೇಡಿ ಅಂತ ಹೇಳೋದಿಲ್ಲ ಅವರಿಗೆ ನಾವು ವಿದ್ಯಾಭ್ಯಾಸ ಕೊಡಲೇಬೇಕು. ಮದ್ರಾಸಗಳಲ್ಲೇ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ಕೂಡ ನಡೀತಾ ಇದೆ. ಯಾಕಂದ್ರೆ ಮುಂಚೆ ಮದ್ರಾಸಗಳಲ್ಲಿ ಏನೇನೋ ವಿದ್ಯಾಭ್ಯಾಸಗಳು ಕೊಡ್ತಾ ಇದ್ರು, ಅದು ಬದಲಾವಣೆ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ರು. ಅಭಿನಂದನೆ ಸಲ್ಲಿಸ್ತಾನೆ, ಇಲ್ಲ ಅಂತಲ್ಲ, ಆದ್ರೆ ಇದನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ನನ್ನ ಮೂಲಭೂತವಾದಂತ ಪ್ರಶ್ನೆ. ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ 50,000 ರೂಪಾಯಿ ಸಹಾಯಧನ ಘೋಷಣೆ ಮಾಡಿ, ಚೆನ್ನಾಗಿರ್ಬೇಕು. ಆದ್ರೆ ಬೇರೆ ಸಮಾಜಗಳಿಗೆ ಕೊಡಬೇಕು ಅಂತ ಅನಿಸ್ತಿಲ್ಲ ಸರ್ಕಾರಕ್ಕೆ. ಬೆಂಗಳೂರು ಹಜ್ ಭವನ
ಹೆಚ್ಚುವರಿ ಕಟ್ಟಡ ನಿರ್ಮಿಸಲಿಕ್ಕೋಸ್ಕರ ಹೊರ ರಾಜ್ಯಗಳು ಹಾಗೂ ನಮ್ಮ ರಾಜ್ಯಗಳಿಗೆ ಇರುವ ಪುಣ್ಯ ಕ್ಷೇತ್ರಗಳಿಗೆ ಭಕ್ತರಿಗೆ ಉಳಿದುಕೊಳ್ಳಲು ಯಾತ್ರಿ ನಿವಾಸಗಳು ಕರ್ನಾಟಕ ಭವನಗಳಲ್ಲಿ ಯಾವುದೇ ಅನುದಾನ ಘೋಷಣೆ ಮಾಡಲಿಲ್ಲ. 100 ಕೋಟಿ ರೂಪಾಯಿ ಅಂಜನಾದ್ರಿ ಬೆಟ್ಟಕ್ಕೆ ಕೊಡಬೇಕು ಅಂತ ನಾವು ಹೇಳಿದ್ವಿ. ಬಜೆಟ್ ಅಲ್ಲಿ ಘೋಷಣೆ ಆಗಿದೆ. ಹೋದ ಬಾರಿ ಬಜೆಟ್ ಅಲ್ಲಿ ಆಯ್ತು. ನಮ್ಮ ಬಸವರಾಜ ಬೊಮ್ಮಾಯಿ ಇದ್ದಾಗ 100 ಕೋಟಿ ರೂಪಾಯಿ ಕೊಡಬೇಕು ಅಂತ ಬಜೆಟ್ ಅಲ್ಲಿ ಅನೌನ್ಸ್ ಆಯ್ತು. 1 ರೂಪಾಯಿ ಕೊಟ್ರ ಸರ್? ಕೊಡ್ಲೇ ಇಲ್ಲ. ಇದನ್ನ ಹಲಾಲ್ ಬಜೆಟ್ ಅಂತ ಕರೀದೆ. ಏನಂತ ಕರಿಬೇಕಾಗಿದ್ರೆ ನಾವು ಇದು ಒಂದೇ ಅಲ್ಲ ಸರ್. ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಇಲ್ಲ, ಇಲ್ಲೊಂದು ಸರ್ಕಾರದ ಆದೇಶ ಬಂದಿದೆ ನಮಗೆ. ಈ ಸರ್ಕಾರದ ಆದೇಶ ಏನ್ ಹೇಳುತ್ತೆ? ಈ ಹಿಂದೆ 15 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು. ಇಡೀ ರಾಜ್ಯದ ಬೇಡ ಸರ್, ನಮ್ಮ ಜಿಲ್ಲೆ, ನಮ್ಮ ಶಿವಮೊಗ್ಗ ನಗರದ ಮಾತ್ರ ಹೇಳ್ಬಿಡ್ತಾನೆ. 15 ಕೋಟಿ ರೂಪಾಯಿ ಕೊಟ್ಟಿದ್ರು, 700 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ದೇವಸ್ಥಾನಗಳಿಗೆ. ಆದ್ರೆ ಇನ್ನು ಉಳಿದಂತ ಹಣ ಕೊಡಬೇಕಲ್ಲ, 700 ಕೋಟಿ, 7.5 ಕೋಟಿ ಜಸ್ಟ್ ಅದನ್ನ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಸರ್ಕಾರದ ಆದೇಶ ಬರುತ್ತೆ. ಇದನ್ನು ಕೇಳಬೇಡಿ ನೀವು ಅಂತ ಹೇಳಿ. ಮದ್ರಾಸಗಳಿಗೆ, ಬೇರೆ ಬೇರೆ ಮಸೀದಿ ಮಂದಿರಗಳಿಗೆ ಕಟ್ಟಲಿಕ್ಕೆ ನಿಮ್ಮ ಹತ್ರ ಹಣ ಇದೆ. 15 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿರುವಂತ ಹಣ ಕೊಡ್ಲಿಕ್ಕೆ ನೀವು ನನಗೆ ವಾಪಸ್ ಕಳಿಸಿ, ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳುವಂತ ಸರ್ಕಾರದ ಮಾನಸಿಕತೆ ಇದೆಯಲ್ಲ, ಇದು ಹಲಾಲ್ ಬಜೆಟ್ ಅಲ್ಲದೆ ಏನಾಗಾದ್ರೆ? ಇದು ಹಲಾಲ್ ಬಜೆಟ್ ಅಲ್ಲದೆ ಏನಾಗಾದ್ರೆ ಉತ್ತರ ಕೊಡ್ಬೇಕಲ್ಲ ಸರ್ಕಾರ. ಸೊ ಹಾಗಾಗಿ ಇದು ಸರ್ಕಾರದ ಆದೇಶ ತಮ್ಮ ಗಮನಕ್ಕೆ ಅಧ್ಯಕ್ಷರು ತರ್ತಾ ಇದ್ದೇನೆ. ನಾನು ಬೇರೆ ಮಸೀದಿ ಮಂದಿರಗಳು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ, ನಾನು ಕಟ್ಟಿಸಿದ್ದೇನೆ. ನಮ್ಮ ನಗರಗಳಲ್ಲಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದೇವೆ. ಆದ್ರೆ ದೇವಸ್ಥಾನಗಳಿಗೆ ಮಾಡ್ತಾ ಇರುವಂತ ದ್ರೋಹ ಇದೆಯಲ್ಲ, ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಚನ್ನಬಸಪ್ಪ. ಹಾಗಾಗಿ ಅಲ್ಲ, ಇಲ್ಲೇನೋ ಅಡ್ಡ ಯಾರೋ ಮಾತಾಡ್ದಂಗೆ ಆಯ್ತು. ಸಾಂಸ್ಕೃತಿಕ ಭವನಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುತ್ತೆ. ಸಾಂಸ್ಕೃತಿಕ ಚಟುವಟಿಕೆ ಆಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಆದರೆ ಅದಕ್ಕೆ ಹಣ ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತೇವೆ. ಸಹ್ಯಾದ್ರಿ ಉತ್ಸವ ಮಾಡಬೇಕು ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿಗೆ ಹಣ ಕೊಡದೇ ಇರುವಂತ ಸ್ಥಿತಿ ಈ ಸರ್ಕಾರದಲ್ಲಿ ಇದೆ ಸರ್. ಒಂದು ಹಣ ಕೊಡ್ಲಿಲ್ಲ ನಮಗೆ. ಡೆವಲಪ್ಮೆಂಟ್ ಆಕ್ಟಿವಿಟಿಗೆ ಬೇಡ, ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಸಚಿವರು ಹೇಳ್ತಾರೆ ಹಣ ಇಲ್ಲ ಚೆನ್ನಿಯವರೇ ಅಂತ. ಸರ್, ಹೀಗೆ ಈ ತರದ ಅನೇಕ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ಬಹಳ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿರುವಂತದ್ದು ಮೇಲ್ನೋಟಕ್ಕಂತೂ ಕಾಣ್ತಾ ಇದೆ. ತಮ್ಮ ಮೂಲಕ ಇದನ್ನು ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹಳ ನೋವಿನಿಂದ ಹೇಳ್ತದೆ, ಇದನ್ನು ಹಲಾಲ್ ಬಜೆಟ್ ಅಂತ ಕರಿಬೇಕು ಅಂತ ನಮಗೆ ಅನ್ಸೋದಿಲ್ಲ. ಆದ್ರೆ ಮಾಡಿರುವಂತ ಕೆಲಸ ಇದೆಯಲ್ಲ, ಅದು ಹಲಾಲ್ ಬಜೆಟ್, ಹಲಾಲ್ ಬಜೆಟ್. ಹಾಗಾಗಿ ಇದನ್ನ ಪರಿಸರದ ಬಗ್ಗೆ ಯೋಚನೆ ಮಾಡಿದ್ರ ಅಂತ ಕೇಳಿದ್ರೆ ಪರಿಸರದ ಬಗ್ಗೆ ಯೋಚನೆ ಮಾಡಲಿಲ್ಲ. ತುಂಗಭದ್ರಾ ನದಿ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಮಾತನ್ನ ಹೇಳಲೇಬೇಕು ನಾನು. 454 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಪರಿಸರ ಪ್ರೇಮಿಗಳು. ವಿದ್ಯಾರ್ಥಿಗಳೊಳಗಡೆ ತೊಡಕೊಂಡಿದ್ರು. ಅದ್ರ ಬಗ್ಗೆ ಒಂದು ಚೂರು ಕೂಡ ಒಂದು ಚಕಾರದ ಮಾತು ಈ ಬಜೆಟ್ ಒಳಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಪರಿಸರದ ಬಗ್ಗೆ ಕಾಳಜಿ ಬೇಡ, ನದಿ ಉಳಿಬೇಕೋ ಬೇಡೋ, ತುಂಗಭದ್ರಾ ನದಿ ಉಳಿಬೇಕೋ ಬೇಡೋ, ಇದ್ರ ಬಗ್ಗೆ ಯೋಚನೆ ಮಾಡಿದಾರಂತ ಸರ್ಕಾರ. ಹಾಗಾಗಿ ತುಂಗಭದ್ರಾ ನದಿಯ ಉಳಿವಿಗೋಸ್ಕರ ಶುದ್ಧವಾದಂತ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಅದನ್ನ ಒಟ್ಟು ಸರ್ವೆಯನ್ನ ಮಾಡಿ ಪಾದಯಾತ್ರೆ ಮೂಲಕ ಹೋದಂತ ಸಂದರ್ಭದೊಳಗಡೆ ಸರ್ವೆ ಮಾಡಿದ್ದಾರೆ ಸರ್. ಏನಾಗಬೇಕು ಅಂತ ಅವ್ರದ್ದು ಅಪೇಕ್ಷೆ ಇದೆ. ಆ ಅಪೇಕ್ಷೆ ಈಡೇರಿಸುವಂತ ಕೆಲಸ ಈ ಒಂದು ಸರ್ಕಾರ ಮಾಡಬೇಕು. ಅದಕ್ಕೆ ಬೇಕಾದಂತ ಪೂರಕವಾದಂತ ಹಣವನ್ನು ತೆಗೆದಿಡಬೇಕು ಅಂತ ಹೇಳಿ ಮಾಡ್ತೇನೆ. ಆಯ್ತು. ಇದ್ರ ಜೊತೆಗೆ ನಮಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಒಂದು ಮಾತು ಮಾತ್ರ ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಸರ್ಕಾರ ಚುನಾವಣೆಗಳನ್ನು ಮಾಡದೆ ಹೋದ್ರೆ 18,000 ಕೋಟಿ ಹಣ ಬರಬೇಕಾಗಿರುವಂತ ಯುಡಿಗೆ ಅಂದ್ರೆ 15 ಫೈನಾನ್ಸಿನ ಹಣ 18,000 ಕೋಟಿ ಇವತ್ತು ನಮಗೆ ಬರ್ತಾ ಇಲ್ಲ ಸರ್. ಚುನಾವಣೆ ಬಗ್ಗೆ ನೀವು, ಯಾಕೆಂದ್ರೆ ರಾಜೀವ್ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ರಾಜೀವ್ ಗಾಂಧಿಯವರು ಅದಕ್ಕೆ ಪೂರ್ತಿ ಅದನ್ನು ಮುಚ್ಚಾಕುವಂತ ಕೆಲಸ ಈ ಸರ್ಕಾರ, ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮಾಡಿದ್ರೆ ಗ್ರಾಮ ಪಂಚಾಯತಿ ಉಳಿಯುತ್ತಾ? ಸ್ಥಳೀಯ ಸಂಸ್ಥೆಗಳು ಉಳಿಯುತ್ತಾ? ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ಸರ್ಕಾರ ಅಂತ ಹೇಳಿ ಅದ್ರ ಬಗ್ಗೆ ಗಂಭೀರ ಯೋಚನೆ ಮಾಡಲಿಲ್ಲ. 1.5 ವರ್ಷಗಳಾಯಿತು, ಕೆಲವೊಂದು 4 ವರ್ಷ ಆಯಿತು ಚುನಾವಣೆಗಳು ನಡೆಸದೆ. ಸ್ಥಳೀಯ ಸಂಸ್ಥೆಗೆ ಬರಬೇಕಾದಂತ ಹಣ ಆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ.
ನಿಮ್ಮ ಹತ್ರ ಹಣ ಇಲ್ಲದೆ ಇದ್ರೆ ನೀವಂತೂ ಕೊಡಲ್ಲ. ಚುನಾವಣೆ ಮಾಡಿದ್ರೆ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ 15 ಫೈನಾನ್ಸಿನ ಮೂಲಕ. ಅದಕ್ಕಾದ್ರೂ ಅವಕಾಶ ಮಾಡಿ ಕೊಡಬೇಕು ಅಂತ ನಂದು ಆಗ್ರಹ ಇದೆ, ವಿನಂತಿ ಇದೆ. ಗ್ರಾಮ ಸ್ವರಾಜ್ಯದ ಕಲ್ಪನೆ ರಾಜೀವ್ ಗಾಂಧಿ ಅವರು ಏನು ಹಾಕೊಟ್ಟಿದ್ದಾರೆ ಅದನ್ನ ಅದಕ್ಕೆ ಶಕ್ತಿ ಕೊಟ್ಟಂತಾಗತ್ತೆ ಅಂತ ಮಾತನ್ನ ಈ ಸ್ಥಳ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಮೆಂಟ್ ಮಂಜು ಇನ್ನೊಂದು ಸಂಗತಿ ಹೇಳ್ಬಿಡ್ತೇನೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು, ಏನ್ ಹೇಳಿದ್ರು, ಲಾ ಅಂಡ್ ಆರ್ಡರ್ ತುಂಬಾ ಚೆನ್ನಾಗಿದೆ ಅಂತ ಮಾತನ್ನು, ಲಾ ಅಂಡ್ ಆರ್ಡರ್ ತುಂಬಾ ಚೆನ್ನಾಗಿದೆ ಅಂತ ಮಾತನ್ನು ಹೇಳ್ತಾರೆ. ಆದ್ರೆ ಜನ ರಸ್ತೆಯಲ್ಲಿ ಹೋರಾಟ ಧರಣಿಗಳನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಅಂಕಿಅಂಶ ಕೊಟ್ಟು ನಾನು ಮತ್ತೊಂದು ಮುಕ್ತಾಯ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಬಹಳ ಇಡೀ ವರ್ಷದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಇಡೀ ವರ್ಷದ್ದು ಹೇಳಲಿಕ್ಕೆ ಹೋಗಿಲ್ಲ. ಡಿಸೆಂಬರ್ ಮತ್ತು ಜನವರಿ ನಡೆದಂತ ಘಟನೆಗಳನ್ನು ತಮ್ಮ ಗಮನಕ್ಕೆ ತರೋ ಪ್ರಯತ್ನ ನಾನು ಮಾಡ್ತೇನೆ. ರಾಜ್ಯದಲ್ಲಿ 2 ತಿಂಗಳು ನಡೆದಂತ ಅಪರಾಧ ಪ್ರಕರಣಗಳು, ಇದು ಇಲಾಖೆಯಲ್ಲೇ ಕೊಟ್ಟಿರುವಂತಹ ನನಗೆ ಮಾಹಿತಿ. ಕೊಲೆ ಪ್ರಕರಣಗಳು 94 ಡಿಸೆಂಬರ್ ಅಲ್ಲಿ, ಜನವರಿನಲ್ಲಿ 98. ಡಕಾಯಿತಿ ಪ್ರಕರಣಗಳು ಡಿಸೆಂಬರ್ 24, 12, 98ರಲ್ಲಿ ಅಲ್ಲ 2025ರಲ್ಲಿ 13. ದರೋಡೆ ಪ್ರಕರಣಗಳು ಡಿಸೆಂಬರ್ ಅಲ್ಲಿ 92, ಜನವರಿಯಲ್ಲಿ 98. ಈರುಳ್ಳಿ ಕಳ್ಳತನ 430 ಡಿಸೆಂಬರ್ ಅಲ್ಲಿ, ಜನವರಿನಲ್ಲಿ 410. ಕಳ್ಳತನ ಪ್ರಕರಣ 1891 ಡಿಸೆಂಬರ್, 1837 ಜನವರಿ. ಗಲಭೆ ಪ್ರಕರಣಗಳು 247 ಡಿಸೆಂಬರ್, 260 ಜನವರಿನಲ್ಲಿ ನಡೆಯುತ್ತೆ. ವಂಚನೆ ಪ್ರಕರಣಕ್ಕೆ ಲೆಕ್ಕನೇ ಇಲ್ಲ ಸರ್. 1300 ಡಿಸೆಂಬರ್ ಅಲ್ಲಿ, 1314 ಜನವರಿನಲ್ಲಿ. ಈ ತರದ ಸಂಗತಿಗಳು ನಡೀತಾ ಇದೆ. ಶಿವಮೊಗ್ಗ ಜಿಲ್ಲೆನಲ್ಲಿ ವಿಶೇಷವಾಗಿ ತಗೊಳ್ಳೋದಾದ್ರೆ, ಇದು ರಾಜ್ಯದ ನಾನು ಹೇಳಿದ್ದೇನೆ, ಶಿವಮೊಗ್ಗ ಜಿಲ್ಲೆನಲ್ಲಿ ವಿಶೇಷವಾಗಿ ತಗೊಳ್ಳೋದಾದ್ರೆ ಎಂತೆಂಥ ಘಟನೆಗಳು ಸಂಭವಿಸಿದೆ. ಆದ್ರೆ ರಾಜ್ಯಪಾಲರು ಭಾಷಣದಲ್ಲೂ ಉಲ್ಲೇಖ ಮಾಡ್ತಾರೆ ಲಾ ಅಂಡ್ ಆರ್ಡರ್ ತುಂಬಾ ಚೆನ್ನಾಗಿದೆ ಅಂತೇಳಿ. ಇವತ್ತು ಮಾತಾಡಿದಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಲಾ ಅಂಡ್ ಆರ್ಡರ್ ತುಂಬಾ ಚೆನ್ನಾಗಿದೆ ಅಂತೇಳಿ. ಏನಾಗಿದೆ ಸರ್ ಶಿವಮೊಗ್ಗ ಜಿಲ್ಲೆ? ಬಂದೋಗಿ ಅಂತ 100 ಸರಿ ಕರೆದಿದ್ದೇನೆ. ಪೊಲೀಸ್ ಭವನ ಉದ್ಘಾಟನೆ ಮಾಡಿ ಹೋಗ್ತಾರೆ ನಮ್ಮ ರಕ್ಷಣಾ ಸಚಿವರು. ಅಲ್ಲಿ ಬಂದು ಅಲ್ಲಿರುವಂತಹ ಸಮಸ್ಯೆಗಳನ್ನ ಆಲಿಸಿರಿ ಅಂತ ಹೇಳಿದ್ರೆ ಒಂದು ಚುನಾಯಿತ ಪ್ರತಿನಿಧಿ ತಗೊಂಡು ಮೀಟಿಂಗ್ ಮಾಡಿಲ್ಲ ಸರ್ ಇಲ್ಲಿವರೆಗೂ ಕೂಡ. ಭದ್ರಾವತಿಯೊಳಗಡೆ ಒಬ್ಬ ಅಧಿಕಾರಿಗಳ ಮೇಲೆನೆ ಹಲ್ಲೆ ನಡೆಯುವಂತ ಪ್ರಯತ್ನ ನಡೀತು. ಒಬ್ಳು ಹೆಣ್ಮಗಳು ರಾತ್ರಿ 12 ಗಂಟೆಗೆ ಹೋಗಿ ತನ್ನ ಕಾರ್ಯ ಮಾಡ್ತಿರ್ಬೇಕಾದ್ರೆ ರಕ್ಷಣೆ ಕೊಡುವಂತ ಕೆಲಸ ಆಗಲಿಲ್ಲ. ಸೊ ಹೀಗೆ ಲಾ ಅಂಡ್ ಆರ್ಡರ್ ಚೆನ್ನಾಗಿದೆ 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 ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಡೆದಿರುವಂತಹ ಘಟನೆಗಳು 100 ಮೈಸೂರಿನಲ್ಲಿ ನಡೆದಂತ ಘಟನೆ ಆಯ್ತು. ಪೊಲೀಸ್ ಯಾಕೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಹಾಗಾಗಿ ಈ ರೀತಿಯ ಮಾನಸಿಕತೆ ಕೈ ಬಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒತ್ತಾಯ ಮಾಡ್ತಾ ಇದ್ದೆ ನಾನು. ಯಾಕೆ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಅಂತ ಹೇಳಿದ್ರೆ ನನಗನ್ಸಿರುವಂತದ್ದು ಮಾನ್ಯ ಅಧ್ಯಕ್ಷರೇ, ಸರ್ಕಾರ ತಗೊಳ್ತಿರುವಂತಹ ಕ್ರಮಗಳ ಬಗ್ಗೆ. ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಕೇಸ್ ವಾಪಸ್ ತಗೊಳ್ತೀರಿ ಅಂತ ಹೇಳಿದ್ರೆ ಯಾರು ಎಗ್ಗಿಲ್ದ ನಡ್ಕೊಂಡು ಹೋಗ್ಬಿಡುತ್ತೆ ಈ ರಾಜ್ಯದೊಳಗಡೆ. ಯಾಕೆ ಆ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ? ಮಾಡಕೂಡುದು. ಯಾರು ಪೊಲೀಸ್ ಇಲಾಖೆಗೆ ಬೆಂಕಿ ಹಚ್ಚಿರ್ತಾರೆ, ಯಾರು ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿರ್ತಾನೆ, ಅವನು ಅಮಾಯಕ ಅವನು ತಪ್ಪಿಕೊಳ್ಳುವಂತ ಕೆಲಸವನ್ನು ಮಾಡ್ತೀವಿ. ಸಿಮೆಂಟ್ ಮಂಜು. ಸೊ ಹಾಗಾಗಿ ಈ ರೀತಿಯ ಕಾರ್ಯಗಳಾದಂತ ಸಂದರ್ಭದೊಳಗಡೆ ಕಠಿಣವಾದಂತ ನಿರ್ಧಾರಗಳನ್ನು ಸರ್ಕಾರ ತಗೊಂಡಿದ್ದೆ ಅಂದ್ರೆ ಈ ಕಾರ್ಯಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂತ ವಿನಂತಿಯನ್ನ ಈ ಸಂದರ್ಭ ಮಾಡ್ತಾ, ಬಜೆಟ್ ಒಳಗಡೆ ಸಾಮಾನ್ಯ ಜನರಿಗೆ SC ST ಜನಕ್ಕೆ ಇವತ್ತು ಬಹಳ ಬೇಕಾಗಿರುವಂತಹ ಅನೇಕ ಸಂಗತಿಗಳನ್ನ ಕೊಟ್ಟಿಲ್ಲ ಸರ್ಕಾರ. ಅದು ಕೊಡಬೇಕು ಅಂತ ಆಗ್ರಹವನ್ನು ಮಾಡೋದ್ರ ಜೊತೆಗೆ ಈ ರಾಜ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಬಜೆಟ್ ಅಲ್ಲಿರೋದು ಎಲ್ಲ ಸಂಗತಿಗಳು ಕೂಡ ಕೈಗೂಡಬೇಕು ಹೇಳಿರೋದೆಲ್ಲ ಸಂಗತಿಗಳು ಕೂಡ. 24ರದೇ ಆಗಲಿಲ್ಲ, ಇದು 26ರದ್ದು ಆಗತ್ತ ಅಂತ ಅನ್ಸ್ಬಿಡುತ್ತೆ. ಆಯ್ತು. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ವಿನಂತಿ, ದಯಮಾಡಿ ಇದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನು ತಾವು ಮಾಡಬೇಕು. ಈ ಹಲಾಲ್ ಬಜೆಟ್ ಅನ್ನುವಂತ ಮಾತೇನಿದೆ ದೂರ ಆಗೋದು ಯಾವಾಗ ಅಂತ ಹೇಳಿದ್ರೆ ಸರ್ವಸ್ಪರ್ಶಿಯಾಗಿ ಯೋಚನೆ ಮಾಡಿದಾಗ ಮಾತ್ರ. ಸರ್ವಸ್ಪರ್ಶಿಯಾಗಿ ಯೋಚನೆ ಮಾಡಿ ನೀವು. ಆಯ್ತು. 4,500 ಕೋಟಿ ಒಂದ್ ಕಡೆ ಕೊಟ್ಟು ಇನ್ಯಾರಿಗೆ ಏನು ಕೊಡಲ್ಲ, ದೇವಸ್ಥಾನಗಳು ಏನಾರ ಆಗೋಗ್ಬಿಡ್ಲಿ ಅಂತ ಹೇಳಿ ಯೋಚನೆ ಮಾಡುವಂತ ಸರ್ಕಾರ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಮಾತನ್ನು ಹೇಳ್ತಾ, ಎಲ್ಲೂ ಕೂಡ ನೀವೊಂದು ಮಾತು ಯಾವಾಗಲೂ ಹೇಳ್ತಿರ್ತೀರಿ ಹೇಳಿ ನಾನು ನಿಮ್ಮನ್ನು ನೆನಪು ಮಾಡ್ಕೊಂಡು ನಾನು ಮುಕ್ತಾಯ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಏನು ಅಂತ ಹೇಳಿದ್ರೆ
ಮೊನ್ನೆ ಉತ್ತರ ಕನ್ನಡದವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮಾತನ್ನು ಹೇಳಿದ್ರಿ, ಡೆವಲಪ್ಮೆಂಟ್ ಬೇಕು ಅಂತ ಅವ್ರು ಕೇಳ್ತಾ ಇದ್ರು. ನೀವು ಲಾಸ್ಟಿಗೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರಿ, ಸೌಹಾರ್ದದ ಅವಶ್ಯಕತೆ ಇದೆ ಅಂತೇಳಿ. ಸೌಹಾರ್ದದ ಅವಶ್ಯಕತೆ ಇದೆ, ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆ ರೀತಿ ಒಂದು ಮಾನಸಿಕತೆ ಸರ್ಕಾರದಲ್ಲಿ ಇದ್ರೆ, ಅದಿಲ್ಲದೆ ಇದ್ರೆ ಬರೋದಿಲ್ಲ ಮಾನ್ಯ ಅಧ್ಯಕ್ಷ. ಯಾಕೆಂದ್ರೆ ಎಲ್ಲದೂ ಪ್ರತ್ಯೇಕವಾಗಿ ಬೇಕು ಬೇಕು ಅಂತ ಕೇಳ್ತಾ ಇದ್ದೇವೆ. ಕಾಲೇಜುಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಹೆಣ್ಮಕ್ಳಿಗೆ. ಯಾಕೆ ಕೋ ಎಜುಕೇಶನ್ ಮಾಡೋದ್ರಿಂದ ಸೌಹಾರ್ದ ಉಳಿಯುತ್ತೋ ಹಾಳಾಗುತ್ತೋ? ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ? ಬಿಡಿ ಬಿಡಿಯಾಗಿ ಅವ್ರನ್ನ ಬೇರ್ಪಡಿಸುವಂತ ಕೆಲಸವನ್ನು ಯಾಕೆ ಮಾಡ್ಬೇಕು ನಾವು? ಸರಿ. ಸೊ ಹಾಗಾಗಿ ಎಲ್ಲೂ ಕೂಡ ನಮಗೆ ನಂಬಿಕೆ ಉಳಿದೇ ಇರುವಂತ ರೀತಿ ಒಳಗಡೆ ನಡೀತಾ ಇದೆ. ಬರುತ್ತೆ ಅಂತ ಹೇಳಿದ್ರೆ ಎಲ್ಲ ಒಟ್ಟಿಗೆ ಯೋಚನೆ ಮಾಡಿದ್ರೆ, ಒಟ್ಟಿಗೆ ಆಟ ಆಡಿದ್ರೆ, ಒಟ್ಟಿಗೆ ಬೆಳೆದ್ರೆ ಬರುತ್ತೆ ಮಾನ್ಯ ಅಧ್ಯಕ್ಷರೇ. ಇಲ್ಲ ನೀವು ಪ್ರತ್ಯೇಕವಾಗಿ ಅವ್ರನ್ನ ಯೋಚನೆ ಮಾಡ್ತಾ ಹೋದ್ರೆ ಅದು ಸೌಹಾರ್ದತೆ ಬರಕ್ ಸಾಧ್ಯ ಇಲ್ಲ. ಅವ್ರ ಮನಸ್ಸುಗಳು ಹಾಳಾಗುತ್ತೆ, ಅವ್ರ ಮನಸ್ಸನ್ನು ಹಾಳು ಮಾಡುವಂತ ಕೃತ್ಯಗಳು ನಡೆಯುತ್ತೆ. ಹಾಗಾಗಿ ದಯಮಾಡಿ ಗಂಭೀರವಾಗಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಅವಕಾಶಕ್ಕಾಗಿ ವಂಚಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಹಾಕಿದ್ದೆ ಸ್ಪೆಷಲ್ ಆಗಿ ಕೊಡ್ತೇವೆ. ಸೊ ಬೇಗ ಮುಗಿಸಿ. ಅಲ್ಲ, ಜಾಸ್ತಿ ಮತ್ತೆ ನಾಳೆ ಮಾತಾಡಿ. ಇವತ್ತು ಬೇಗ ಮುಗಿಸ್ತೀರಾ? ಈಗ ಬೇಗ ಮುಗಿಸೋಕೆ ಕೊಡ್ತೇನೆ. ಆಯ್ತು, ಬೇಗ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಭಾಧ್ಯಕ್ಷರಿಗೆ ಧನ್ಯವಾದವನ್ನು ಹೇಳ್ತಾ, ನಾನು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕನಾಗಿ ಬಂದಂತ ಸಂದರ್ಭದಲ್ಲಿ ನಾನು MLAಗಳಾದ್ರೆ ಈ ರೀತಿ ಅಭಿವೃದ್ಧಿ ಮಾಡಬಹುದು, ಬಾರಿ ಏನೇನೋ ಕನಸು ಕಟ್ಕೊಂಡಿದ್ದೆ. ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಆದ್ರೆ ಶಾಸಕನಾಗಿ ಬಂದ ನಂತರ ದಿನಗಳಲ್ಲಿ ಗೊತ್ತಾಯ್ತು, ಇಲ್ಲಿ ಒಬ್ಬ ಶಾಸಕ ಆಗಿ ಬಂದಂತ ನಂತರ ದಿನಗಳಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಬ್ಬ ಶಾಸಕರಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನ ಏನು, ಕ್ಷೇತ್ರದಲ್ಲಿ ಏನ್ ಮಾಡಬಹುದು ಅಂತಕ್ಕಂಥ ವಿಚಾರ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಸಭಾಧ್ಯಕ್ಷ. ನನ್ನ ಕ್ಷೇತ್ರದ ಜನತೆ ಹಿಂದೆ ಶಾಸಕರಾಗಿದ್ದವ್ರನ್ನ ಬದಲಾವಣೆ ಮಾಡಿ ಒಬ್ಬ ಹೊಸದಾಗಿ ಆಯ್ಕೆಯನ್ನ ಮಾಡಬೇಕು, ಒಬ್ಬ ಯುವಕನಿಗೆ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ನನ್ನನ್ನ ಶಾಸಕನಾಗಿ ಆಯ್ಕೆಯನ್ನ ಮಾಡಿ ಕಳಿಸಿದ್ರು. ಆದ್ರೆ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ನಂತರ ದಿನಗಳಲ್ಲಿ ಗೊತ್ತಾಯ್ತು ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾಕೆಂದ್ರೆ ನನ್ನ ಕ್ಷೇತ್ರ 2 ತಾಲೂಕು, 1 ಹೋಬಳಿಗೆ ಇರ್ತಕ್ಕಂಥದ್ದು. 120 ಕಿಲೋಮೀಟರ್ಗಳ ವಿಸ್ತೀರ್ಣ ನನ್ನ ಕ್ಷೇತ್ರ. ಮಲ್ನಾಡಿದೆ, ಅರ್ಮಲ್ನಾಡಿದೆ, ಅದೇ ರೀತಿಯಲ್ಲಿ ಬಯಲ್ಸೀಮೆ ಕೂಡ ನನ್ನ ಕ್ಷೇತ್ರದಲ್ಲಿದೆ. ನಾನು ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ವರ್ಗದವರು ಇರ್ತಕ್ಕಂಥ ಕ್ಷೇತ್ರದಿಂದ ಬಂದಿರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷೆ. ನಾನು ಬಂದಂತ ನಂತರ ದಿನಗಳಲ್ಲಿ ನಾನು ಪತ್ರಿಕೆಯಲ್ಲಿ ಬೇರೆ ಬೇರೆ ಮಾಧ್ಯಮದ ಮುಖಾಂತರ ನಾನು ನೋಡಿದೆ, SCP TSP ಹಣವನ್ನ ವಿವಿಧ ಭಾಗ್ಯಗಳಿಗೆ ಬಳಕೆಯನ್ನ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ನಾನು ಮಾಧ್ಯಮದಲ್ಲಿ ನೋಡಿದೆ ಮಾನ್ಯ ಸಭಾಧ್ಯಕ್ಷೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಅಹಿಂದ ನಾಯಕರು ಅಂತ ಹೇಳ್ತಾರೆ. ಅದು ಈ ರಾಜ್ಯದ ಜನತೆ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಅಹಿಂದ ನಾಯಕರಾದ ನಂತರ ದಿನಗಳಲ್ಲಿ, ಅದರಲ್ಲೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇವರೇನ್ ಮ್ಯಾನಿಫೆಸ್ಟೋದಲ್ಲಿ 5 ಭಾಗ್ಯಗಳನ್ನ ಮಾಡಿದ್ರು, ಆ ಭಾಗ್ಯಗಳಿಗೆ ನಿರಂತರವಾಗಿ ನಮ್ಮ ಹಣವನ್ನ ಬಳಕೆನ ಮಾಡೋದನ್ನ ನಾನು ಕಣ್ಣಾರೆ ಕಂಡೆ ಸಭಾಧ್ಯಕ್ಷೆ. ನಾನು ಈ ಒಂದು ನಮ್ಮ SCP TSP ಹಣದಲ್ಲಿ 2023 ಮತ್ತು 24ಕ್ಕೆ 11,144 ಕೋಟಿ ರೂಪಾಯಿನ ಇವರು ವರ್ಗಾವಣೆ ಮಾಡ್ಕೊಂಡ್ರು ಸಭಾಧ್ಯಕ್ಷೆ. ಆದ್ರೆ 23-24ಕ್ಕೆ ಇದು ನಿಲ್ಲಿಲ್ಲ ಸಭಾಧ್ಯಕ್ಷೆ. 24 ಮತ್ತು 25ಕ್ಕೂ ಕೂಡ 14,282 ಕೋಟಿ ರೂಪಾಯಿನ ಮತ್ತೆ ವರ್ಗಾವಣೆ ಮಾಡಿದ್ರು. ಈ ಬಜೆಟ್ ಅಲ್ಲೂ ಕೂಡ SCP TSP ಹಣವನ್ನ ವರ್ಗಾವಣೆ ಮಾಡಬಾರದು ಅಂತೇಳಿ ನಾವು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಈ ಸತಿನಾದ್ರೂ ಕೂಡ ಈ ಒಂದು ಹಣದ ವರ್ಗಾವಣೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡೋದು. ಆದ್ರೆ ಬಜೆಟ್ ನ ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಯ್ತು, ಈ ಬಾರಿನೂ ಕೂಡ 13,433 ಕೋಟಿ ರೂಪಾಯಿ ಹಣವನ್ನ SCP TSP ಹಣವನ್ನ ಭಾಗ್ಯಗಳಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಕೂಡ ನಾನು ನೋವಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಯಾಕೆ ಅಂತ ಹೇಳಿದ್ರೆ, ನೀವು ಇವತ್ತು ಯಾವುದೇ ಊರಿಗೆ ಹೋದ್ರೂ ಕೂಡ ಪರಿಶಿಷ್ಟ ಜಾತಿಯ ವಾಸ ಇರ್ತಕ್ಕಂಥ ಜಾಗಗಳನ್ನ ನೀವು ನೋಡ್ರಿ ಗೊತ್ತಾಗತ್ತೆ. ಯಾಕೆಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿಯರು ವಾಸ ಇರ್ತಕ್ಕಂಥದ್ದು ಅಂತ ಹೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ, ಈ ಹಣವನ್ನ ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಕೂಡ ಸರಿಸಮನಾಗಿ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಹಣವನ್ನ ಹಿಂದೆ ಅವ್ರು ಹೇಳ್ತಾರೆ ನಾವಿದ್ದಾಗಲೇ ಜಾರಿ ಮಾಡಿದೀವಿ ಅಂತ. ಸಂತೋಷ, ಅದ್ರ ಬಗ್ಗೆ ನಮ್ಗೇನು ಅಭ್ಯಂತರ ಇಲ್ಲ, ನೀವು ಮಾಡಿದಿರಾ. ಆದ್ರೆ ಈ ದುಡ್ಡನ್ನ ತಗೊಂಬಾರ್ದು ಅಂತಕ್ಕಂಥ ನಮ್ಮೆಲ್ಲರ ವಾದ. ನೋಡಿ, ನಾನೀಗ ಶಾಸಕನಾದ್ಮೇಲೆ ದಿನನಿತ್ಯ ಮನೆಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬೇರೆ ಬೇರೆ ನಿಗಮದಿಂದ ಅರ್ಜಿಗಳನ್ನ ಹಾಕೊಂಡ್ಬಿಟ್ಟು ಬರ್ತಾರೆ ಸಭಾಧ್ಯಕ್ಷೆ. ಅರ್ಜಿಗಳನ್ನ ಹಾಕೊಂಡು ಬಂದಂತ ಸಂದರ್ಭದಲ್ಲಿ ನನಗೆ ಗಂಗಾ ಕಲ್ಯಾಣ ನನಗೆ ಗೊತ್ತಿಲ್ಲ,
ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನನಗೆ ಅದನ್ನ ಜನಗಳಿಗೆ ಹಂಚಲಿಕ್ಕೆ ಅವಕಾಶ ಸಿಕ್ಕಿತ್ತು, ಅದು ಪೆಂಡಿಂಗ್ ಇಂದ. ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗ ಅಂಬೇಡ್ಕರ್ ನಿಗಮದಲ್ಲಿ 55 ಬೋರ್ವೆಲ್ನ ಮಂಜೂರಾತಿ ಪತ್ರ ನಾನೇ ಕೊಟ್ಟಿದ್ದೆ. ಆಕ್ಚುಲಿ ಶಾಸಕನಾದ ವಸ್ತ್ರಲ್ಲಿ ನಾನು ಕೂಡ ಒಂದು 50-100 ಬೋರ್ವೆಲ್ನ ಕೊಡಬಹುದು ಅಂತಕ್ಕಂಥ ಇಚ್ಛಾಶಕ್ತಿ ನಂಗೂ ಕೂಡ ಇತ್ತು ಸಭಾಧ್ಯಕ್ಷೆ. ಆದ್ರೆ ಕೇವಲ 6-8 ಬೋರ್ವೆಲ್ನ ಕೊಟ್ಟು ಬರ್ತಕ್ಕಂಥ ಹಲವಾರು ರೈತರಿಗೆ ನನ್ನ ಕೈಲಿ ಆನ್ಸರ್ ಹೇಳಲಿಕ್ಕೆ ಸಾಧ್ಯ ಆಗ್ತಲ್ಲ. ಏನ್ರಿ ನೀವು ಶಾಸಕರಾಗಿ ಇದು ಮಾಡಿದ್ವಿ, ನಿಮ್ಗೆ ಒಂದು 10 ಜನಕ್ಕೆ ಬೋರ್ವೆಲ್ ಕೊಡಕ್ಕಾಗಲ್ವೇನ್ರಿ ಅಂತೇಳಿ ನಾನು ಸಭಾಧ್ಯಕ್ಷೆ ಈ ಒಂದು ನಮ್ಮ SCP TSP ಸ್ಕೀಮ್ ಅಡಿಯಲ್ಲಿ ಗಂಗಾ ಕಲ್ಯಾಣ ಇರ್ಬೋದು, ಐರಾವತ ವಾಹನ ಯೋಜನೆ ಇರ್ಬೋದು, ಭೂ ಒಡೆತನ. ಸಭಾಧ್ಯಕ್ಷೆ ನಾನು ಸಕಲೇಶ್ಪುರದಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಫ್ಲೆಕ್ಸ್ಗಳನ್ನ ನೋಡ್ತೀನಿ, ಭೂ ಒಡೆತನ ಯೋಜನೆ ಅಂತೇಳಿ. ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟು ಜನಕ್ಕೆ ಈ ಸರ್ಕಾರ ಬಂದ್ಮೇಲೆ ಭೂ ಒಡೆತನ ಯೋಜನೆಯಲ್ಲಿ ಭೂಮಿನ ಮಂಜೂರು ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಫ್ಲೆಕ್ಸ್ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ ಮೇಲೆ ಈ ಜನಾಂಗದ ಯುವಕರಿಗೆ ಭೂ ಒಡೆತನದಲ್ಲಿ ಸ್ವಂತ ಭೂಮಿಯನ್ನು ಕೊಟ್ಟು ಸ್ವಾಭಿಮಾನವಾಗಿ ಅವರು ವ್ಯವಸಾಯ ಮಾಡಲಿಕ್ಕೆ ಸರ್ಕಾರ ಕಲ್ಪಿಸುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಎಲ್ಲೂ ಕೂಡ ಭೂ ಒಡೆತನ ಕೊಟ್ಟಿರ್ತಕ್ಕಂಥದ್ದು ನನ್ನ ಕಣ್ಣಿಗಂತೂ ಬಿದ್ದಿಲ್ಲ ಸಭಾಧ್ಯಕ್ಷೆ. ನೋಡಿ, ಐರಾವತ ಯೋಜನೆ ಆ ಸಮಾಜದ ಯುವಕರು ಒಂದು ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯವನ್ನು ಪಡೆದು ಒಂದು ಸ್ವಂತ ವಾಹನವನ್ನು ಪಡೆದು ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಸಾಲವನ್ನು ಕಟ್ಟಿಕೊಂಡು ಒಂದು ಸ್ವಂತ ಜೀವನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಯೋಜನೆಗಳನ್ನ ಮಾಡಿದರೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ 1-2 ಕೋಟಿ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಆಲೂರು ತಾಲೂಕಿದೆ, ಸಕಲೇಶ್ಪುರ ತಾಲೂಕಿದೆ, ಕಟ್ಟಾಯ ಹೋಬಳಿ ಇದೆ, ಹಾಸನ ತಾಲೂಕು, ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ಸಭಾಧ್ಯಕ್ಷೆ? ಇದು ಕೊಡೋದಕ್ಕಿಂತ ಶಾಸಕರ ನಿಷ್ಠೂರ ಮಾಡೋದೇ ಜಾಸ್ತಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಇನ್ನ ಸಭಾಧ್ಯಕ್ಷೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷೆ, ವಸತಿ ಶಾಲೆಗಳು ನನ್ನ ಕ್ಷೇತ್ರದಲ್ಲೂ ಕೂಡ ಒಂದು 3-4 ವಸತಿ ಶಾಲೆಗಳಿದೆ. ಅದರಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತೆ ಹಿಂದುಳಿದ ವರ್ಗದ ಯುವಕರು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಶ್ನೂರ್ ಅಂತಕ್ಕಂಥ ಶಾಲೆಯಲ್ಲಿ ಉದ್ಘಾಟನೆಯಾಗಿ 2 ವರ್ಷ ಆಗಿದೆ ಸಭಾಧ್ಯಕ್ಷೆ. ಅಲ್ಲಿ ಹಾಸಿಗೆ ದಿಂಬುಗಳಿಲ್ಲ, ಬೆಡ್ಶೀಟ್ಗಳಿಲ್ಲ, ಬೇಕಾದಂತ ಕಂಪ್ಯೂಟರ್ ಸಾಮಗ್ರಿಗಳಿಲ್ಲ. ಇವತ್ತು ಯುವಕರುಗಳಿಗೆ ಉದ್ಘಾಟನೆ ಆದಂತ ವಸತಿ ಶಾಲೆಯಲ್ಲಿ ಬೆಡ್ಶೀಟ್ಗಳಿಲ್ಲ, ದಿಂಬುಗಳಿಲ್ಲ, ಮಂಚಗಳ ಸರಿಯಾದ ವ್ಯವಸ್ಥೆಯಲ್ಲಿಲ್ಲ ಅಂತ ಹೇಳಿದ್ರೆ ಆ ಹುಡುಗರಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ತಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಇವತ್ತು ತಮಗೆ ಗೊತ್ತಿರೋ ರೀತಿಯಲ್ಲಿ ಸಭಾಧ್ಯಕ್ಷೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಸಭಾಧ್ಯಕ್ಷೆ, ಅದರಲ್ಲೂ ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸಭಾಧ್ಯಕ್ಷೆ ಗೊರೂರ್ ಜಲಾಶಯ ಇರ್ಬೋದು, ವಾಟೆಬೆಳೆ ಜಲಾಶಯ ಇರ್ಬೋದು, ಯಗಚಿ ಜಲಾಶಯ ಬೇಲೂರಲ್ಲಿ ಇದ್ರೂ ಕೂಡ ನನ್ನ ಭಾಗದಲ್ಲಿ ಹರಿದೋಗುತ್ತೆ ಸಭಾಧ್ಯಕ್ಷೆ. ತುಂಬಾ ನೋವಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಗೊರೂರ್ ಡ್ಯಾಮ್ ಆಗಿ 40-45 ವರ್ಷ ಆಗಿರ್ಬೋದು ಸಭಾಧ್ಯಕ್ಷೆ. 45 ವರ್ಷ ಆದ್ರೂ ಕೂಡ ಆ ಜಮೀನು ಕಳ್ಕೊಂಡಿರ್ತಕ್ಕಂಥ ಮುಳುಗಡೆ ಪ್ರದೇಶ ಸಭಾಧ್ಯಕ್ಷೆ, ನನ್ನ ಕ್ಷೇತ್ರದಲ್ಲಿ 40,000 ಮುಳುಗಡೆಯಲ್ಲಿ 30,000 ಎಕರೆ ಮುಳುಗಡೆ ಆಗಿರ್ತಕ್ಕಂಥದ್ದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸಭಾಧ್ಯಕ್ಷೆ. ಯಾರು ಮುಳುಗಡೆ ಆಗಿದ್ದಾರೆ, ಪುನರ್ವಸತಿ ಕಲ್ಸಿರ್ತಕ್ಕಂಥ ಜಾಗದಲ್ಲಿ ಇನ್ನೂ ಕೂಡ ಪೋಡ್ ಆಗಿಲ್ಲ, ದುರಸ್ತಾಗಿಲ್ಲ, ಅವ್ರು ಯಾರಿಗೂ ಕೂಡ ಸರಿಯಾದ ದಾಖಲಾತಿ ಸಿಗದಲೆ ಇನ್ನೂ ಕೂಡ ಅವ್ರ ಮಕ್ಕಳಿಗೆ ಆಸ್ತಿನ ಕೊಡದೇ ಇರತಕ್ಕಂಥ ವ್ಯವಸ್ಥೆ ನನ್ನ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಸಭಾಧ್ಯಕ್ಷೆ. ನಾನು ಕೂಡ ಒಬ್ಬ ಮುಳುಗಡೆ ಸಂತ್ರಸ್ತ ಸಭಾಧ್ಯಕ್ಷೆ. ನನಗೆ ನನ್ನ ತಾತನಿಗೆ ಅವತ್ತು ಕೊಟ್ಟಂತ ಜಮೀನು ಗಂಜಿಗೆರೆ ಪಂಚಾಯಿತಿಲಿ ನಮ್ಮ ಕುಟುಂಬಕ್ಕೆ ಕೊಟ್ಟಂತ ಜಮೀನು ಸಭಾಧ್ಯಕ್ಷೆ ಇವತ್ತು ಯಾರೋ ಉಳುಮೆ ಮಾಡ್ತಾ ಇದ್ದಾರೆ. ಕೇಳಕ್ ಹೋದ್ರೆ ಗಲಾಟೆ ಮಾಡ್ತಾರೆ. ಈ ತರ ವ್ಯವಸ್ಥೆ ನಿರ್ಮಾಣ ಆಗಿದೆ. ನಮಗೆ ಬರೀ ಜಮೀನು ಕೊಟ್ಟರೆ ಹೊರತು ಅದನ್ನ ಪೋಡ್ ಮಾಡಿ ದುರಸ್ತ್ ಮಾಡಿ ನಿನ್ ಜಮೀನು ಇಲ್ಲಿದೆ ತಗೊಳಪ್ಪ ಅಂತ ಹೇಳಿ ಕೊಡ್ಲಿಲ್ಲ. ಗಂಜಿಗೆರೆ ಪಂಚಾಯತಿ ಸಂಸೋಗಿ ಅಂತ ಗ್ರಾಮದಲ್ಲಿ ನಾನೊಬ್ಬ ಶಾಸಕನಾಗಿ ನಮ್ಮ ಜಮೀನು ಇವತ್ತು ಉಳಿಸ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ಸಭಾಧ್ಯಕ್ಷೆ. ಇನ್ನೊಂದು ಮಾತು ಹೇಳ್ತೀನಿ ಸಭಾಧ್ಯಕ್ಷೆ, ನಾನು ಈ ರೀತಿ ಕ್ಷೇತ್ರ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಇಡೀ ಕ್ಷೇತ್ರ ಮುಳುಗಡೆ ಪ್ರದೇಶ ಸಭಾಧ್ಯಕ್ಷೆ. ಗೊರೂರು ಡ್ಯಾಮ್ ಇರ್ತಕ್ಕಂಥದ್ದು ಹೆಚ್ಚಿಗೆ ಮುಳುಗಡೆ ಪ್ರದೇಶ ಸಭಾಧ್ಯಕ್ಷೆ. ನಾನು ಹಿಂಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಾಯಿ ಹೇಳಿದ್ರು, ಒಂದ್ ದಿವಸ ಹಬ್ಬಕ್ಕೆ ನನ್ನ ತಾಯಿ ಎದುರು ಹೋಗಿದ್ದೇನೋ, ಹಬ್ಬಕ್ಕೆ ಹೋದಾಗ ನಮ್ಮ ತಾಯಿ ಹೇಳಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಒಂದ್ಸತಿ ನೋಡ್ಕೊಂಡು ಹೋಗು ಅಂತೇಳಿ. ಸಭಾಧ್ಯಕ್ಷೆ, ನಾನು ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತೀನಿ ಸಭಾಧ್ಯಕ್ಷೆ. ತಗಡು ಶೀಟ್ ಹಾಕ್ಬಿಟ್ಟು ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂರಿಸಿರಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕನಿಷ್ಠ ಒಂದು 200 ದೇವಸ್ಥಾನಗಳು ಮುಳುಗಡೆ. ಅದು ಆ ಮುಳುಗಡೆ ಆಗಿರೋ ದೇವಸ್ಥಾನ ಇವತ್ತು ಸಮೇತ ಹೊಸದಾಗಿ ದೇವಸ್ಥಾನ ಕಟ್ಕೊಡಕ್ಕಾಗಿಲ್ಲ. ದೇವಸ್ಥಾನ ಆ ಮೂರ್ತಿನ ತಗೊಬಂದು ಅಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷೆ. ಇವತ್ತು ಕೂಡ ಅಷ್ಟೆಲ್ಲ ಮುಳುಗಡೆ, 30,000 ಎಕರೆ ಮುಳುಗಡೆ ಆದ್ರೂ ಕೂಡ ಆ ಮುಳುಗಡೆ ಪ್ರದೇಶದಲ್ಲಿ ಇರ್ತಕ್ಕಂಥ ಇವತ್ತು ಹಲವಾರು ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ. ಹಲವಾರು ದೇವಸ್ಥಾನಗಳು ಮುಳುಗಡೆ ಪ್ರದೇಶದಲ್ಲಿ ಮುಚ್ಚೋಗಿದೆ. ಇವತ್ತು ಕೂಡ ದೇವಸ್ಥಾನ ಕಟ್ಕೊಡ್ಲಿಕ್ಕಾಗಿಲ್ಲ. ಇವತ್ತು ನಾನು ಅರ್ಜಿನ ಕೊಟ್ರೆ ಮಾನ್ಯ ಜಲಸಂಪನ್ಮೂಲ ಇಲಾಖೆಗೆ ಒಂದು ಕಾಯ್ದೆ ಮಾಡಿಸಿದ್ದಾರೆ. ಇವತ್ತೇನು ಅಂತ ಹೇಳಿದ್ರೆ, ನೀರಾವರಿಯೇತರ ಕಾಮಗಾರಿಗಳಿಗೆ
ಅವಕಾಶವಿರುವುದಿಲ್ಲ ಅಂತೇಳಿ. ಸಭಾಧ್ಯಕ್ಷೆ, ಮುಳುಗಡೆ ಪ್ರದೇಶದಲ್ಲಿ 30,000 ಎಕರೆ ಜಮೀನನ್ನ ಕಳ್ಕೊಂಡು ಇರ್ತಕ್ಕಂಥ ರೈತರು ತನ್ನ ತೋಟ, ಗದ್ದೆ, ಜಮೀನು, ದೇವಸ್ಥಾನ, ಮನೆ, ಮಠ ಎಲ್ಲವನ್ನು ಕಳ್ಕೊಂಡ್ ಬಂದಂತವ್ರಿಗೆ ಪುನರ್ವಸತಿ ಕಲಿಸ್ಲಿಕ್ಕೆ ದೇವಸ್ಥಾನ ಕೊಟ್ಕೊಡ್ಬೇಕಾ ಬೇಡವಾ ಸಭಾಧ್ಯಕ್ಷೆ? ಮನೆಗಳನ್ನ ಕೊಟ್ಕೊಡ್ಬೇಕಾ ಬೇಡವಾ ಸಭಾಧ್ಯಕ್ಷೆ? ಹೇಳಿ ನೀವು. ಇವತ್ತು ಆ ರೀತಿ ಆದೇಶವನ್ನ ಸರ್ಕಾರದಲ್ಲಿ ಹೊರಡಿಸಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ. ಸಭಾಧ್ಯಕ್ಷೆ, ನಾನು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀನಿ ಸಭಾಧ್ಯಕ್ಷೆ, ಎಲ್ಲಿ ಮುಳುಗಡೆ ಪ್ರದೇಶ ಇದೆ ಆ ಭಾಗದಲ್ಲಿ ದೇವಸ್ಥಾನ ಇರ್ಬೋದು, ರಸ್ತೆಗಳಿರ್ಬೋದು ಅಥವಾ ಮನೆಗಳಿರ್ಬೋದು ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕಂದಾಯ ಸಚಿವರು ಇಲ್ಲಿದ್ದಾರೆ ಸಭಾಧ್ಯಕ್ಷೆ. ನನ್ನ ಕ್ಷೇತ್ರದಲ್ಲಿ ಮುಳುಗಡೆ ಪ್ರದೇಶದಾಗ ಹೋಗಿ ಕೊಟ್ಟಿದ್ರಲ್ಲ, ಜಮೀನ ಕೊಟ್ಟಿದ್ರಲ್ಲ ಸಭಾಧ್ಯಕ್ಷೆ, ಅಲ್ಲ ಮಾನ್ಯ ಕಂದಾಯ ಸಚಿವರೇ, ಎಷ್ಟೋ ಜನಗಳಿಗೆ ಇನ್ನೂ ದಾಖಲಾತಿನೇ ಕೊಟ್ಟಿಲ್ಲ. ಹೋಗಲ್ಲಿ ವಾಸ ಮಾಡಿ ಅಂತ ಹೇಳಿದ್ರು ಬಿಟ್ರೆ ಎಲ್ಲ ಜಮೀನು ಬಿಟ್ಟು ಅಲ್ಲಿ ಹೋಗಿ ವಾಸ ಮಾಡ್ತಾ ಇರ್ತಕ್ಕಂಥ ಹಲವಾರು ಭಾಗದಲ್ಲಿ ಇವತ್ತು ಆಲೂರು ತಾಲೂಕಿನ ಬ್ಯಾಬಾ ಅಂತಕ್ಕಂಥ ಒಂದು ಜಾಗದಲ್ಲಿ ಸಚಿವರು ಒಂದು 300ರಿಂದ 400 ಕುಟುಂಬಗಳನ್ನ ಅಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಇವತ್ತು ನೀವು ಹೋಗಿ ಈ ಜಾಗದಲ್ಲಿ ವಾಸ ಮಾಡಿ ಅಂತ ಹೇಳಿದ್ರು. ಆದ್ರೆ ಆ ಜಾಗದಲ್ಲಿ ಹೋಗಿ ವಾಸ ಮಾಡ್ತಾರೆ. ಇವತ್ತು ತನಕ ಆ ಜಾಗಕ್ಕೆ ಪೋಡಾಗಿಲ್ಲ, ದುರಸ್ತಾಗಿಲ್ಲ. ಅವ್ರ ಮಕ್ಕಳಿಗೆ ಜಮೀನ ಪಾಲ್ ಕೊಡಕ್ ಆಗ್ತಾ ಇಲ್ಲ. ಆಲ್ರೆಡಿ 2-3 ತಲೆಮಾರು ಕಳೆದೋಗ್ತಾ ಇದೆ ಸಭಾಧ್ಯಕ್ಷೆ. ನಿಮ್ಮಲ್ಲಿ ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ನೋವಿಂದ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಕೇವಲ 1 ತಿಂಗಳಲ್ಲಿ 4 ಜನ ಸತ್ತೋಗಿರ್ತಕ್ಕಂಥದ್ದು ಆನೆ ದಾಳಿಯಿಂದ. ಬೇಲೂರು ತಾಲೂಕಿನಲ್ಲಿ 3, ನನ್ನ ಕ್ಷೇತ್ರದಲ್ಲಿ 1. ಒಂದು ವಾರಕ್ಕೊಬ್ರು ತೀರೋಗ್ತಾ ಇರೋ ಸಭಾಧ್ಯಕ್ಷೆ. ಸರ್ಕಾರಗಳು ಬರ್ತವೆ, 7.5 ಲಕ್ಷ 15 ಲಕ್ಷ ಮಾಡ್ತಾರೆ, 15 ಲಕ್ಷ 20 ಲಕ್ಷ ಮಾಡ್ತಾರೆ ಸಭಾಧ್ಯಕ್ಷೆ. 20 ಲಕ್ಷ ಅಲ್ಲ, 50 ಲಕ್ಷ ಕೊಟ್ಟರು ಹೋಗಿರ್ತಕ್ಕಂಥ ಜೀವನ ಮತ್ತೆ ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಸಭಾಧ್ಯಕ್ಷೆ ತೋಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕೆಲಸಗಾರರು ಕರೆದ್ರು ಬರ್ತಾ ಇಲ್ಲ ಸಭಾಧ್ಯಕ್ಷೆ. ಯಾಕೆಂದ್ರೆ ಯಾವಾಗ ಬಂದು ಎಲ್ಲಿ ಆನೆ ದಾಳಿ ಮಾಡುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಅರಣ್ಯ ಇಲಾಖೆಗೆ ಯಾವ್ದಾದ್ರು ಒಬ್ಬ ಪಾಪದ ವ್ಯಕ್ತಿ ಒಂದು ಲೋಡ್ ಸೌದೆ ತಗೊಂಡು ಹೋಗ್ತದೆ ಅಂದ್ರೆ ಹೋಗಿ ಹಿಡಿತಾರೆ ಸಭಾಧ್ಯಕ್ಷೆ. ಆನೆಗಳು ಎಲ್ಲಿದ್ದಾವೆ, ಏನ್ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಇವತ್ತು ಅರಣ್ಯ ಇಲಾಖೆ ಇಲ್ಲ ಸಭಾಧ್ಯಕ್ಷೆ. ತುಂಬಾ ನೋವಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಸಕಲೇಶಪುರದಲ್ಲಿ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಎರೆಮಣ್ಣನ್ನು ತೆಗೆದು ಇಟ್ಟಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸಭಾಧ್ಯಕ್ಷೆ. ಇಟ್ಟಿಗೆಗೆ ಮಣ್ಣು ತಗೊಂಡೋಗಿ ಹೋದ ತಕ್ಷಣ ಕಂದಾಯ ಇಲಾಖೆಯರು ಬರ್ತಾರೆ. ತಗೊಂಡೋಗ್ಬಿಟ್ಟು ಬೈಸನ್ ಅಂತೇಳಿ ಸೌದೆ ತಗೊಂಡೋಗಿ ಹೋದ್ರೆ ಸಭಾಧ್ಯಕ್ಷೆ ಅರಣ್ಯ ಇಲಾಖೆಯರು ಬರ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ಥಳೀಯ ಉದ್ಯಮ ಅಂದ್ರೆ ಏನೀಗ ಸಣ್ಣ ಉದ್ಯಮಗಳು ಮಾಡಬೇಕು ಅಂತಂದ್ರೆ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಭಾಧ್ಯಕ್ಷೆ? ಹಲವಾರು ವರ್ಷಗಳಿಂದ ಸಕಲೇಶಪುರದಲ್ಲಿ ಇಟ್ಟಿಗೆ ಅಂದ್ರೆ ಫೇಮಸ್. ಇಟ್ಟಿಗೆ ಅಂದ್ರೆ ಅವ್ರೇನು ಬೆಂಗಳೂರಿಗೆ ಹೊಡಿಯಕ್ಕೆ ಹೋಗಲ್ಲ ಸಭಾಧ್ಯಕ್ಷೆ. ಬರೀ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟಿಗೆ ಮಾಡ್ಕೊತಾರೆ. ಇಟ್ಟಿಗೆಯಲ್ಲಿ ಏನು ಕೋಟ್ಯಾಂತರ ರೂಪಾಯಿ ದುಡಿಯಲ್ಲ ಸಭಾಧ್ಯಕ್ಷೆ. ಏನೋ ಮಾಡದೆ 3 ತಿಂಗಳು. ಈಗ ಮುಂದಿನ ತಿಂಗಳಿಂದ ಮಳೆ ಶುರು ಆಗುತ್ತೆ. ಆಯ್ತು, ಮುಗಿಸ್ಬಿಡ್ತೀನಿ. ಮುಂದಿನ ತಿಂಗಳಿಂದ ಮಳೆ ಶುರು ಆಗುತ್ತೆ. ಮಾಡದ್ 3 ತಿಂಗಳು ವ್ಯಾಪಾರ ಸಭಾಧ್ಯಕ್ಷೆ. ಆ ಇಟ್ಟಿಗೆ ಮಾಡಕ್ ಹೋದ್ರೆ ಆ ಅರಣ್ಯ ಇಲಾಖೆ ಸೌದೆನೂ ತಗೊಂಡು ಹೋಗ್ಬೇಡಿ ಅಂತ ಹೇಳಿದ್ರೆ ಹೆಂಗೆ ಸಭಾಧ್ಯಕ್ಷೆ? ಸಕಲೇಶಪುರದಲ್ಲಿ ಇರ್ತಕ್ಕಂಥ ಕಾಫಿ ತೋಟಗಳಿಗೆ ಮಳೆಗಾಲ ಬರ್ತಕ್ಕಂಥ ಸಂದರ್ಭದಲ್ಲಿ ಮರಗಸಿನ ಮಾಡಲೇಬೇಕು. ಮರಗಸಿ ಮಾಡಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಮರಗಸಿಲ್ ಬಂದಂತ ಸೌದೆಗಳನ್ನ ಏನ್ ಮಾಡಕ್ಕಾಗತ್ತೆ? ತಿಪ್ಪೆಗೆ ಎಸಕ್ಕಾಗತ್ತೆ ಸಭಾಧ್ಯಕ್ಷೆ? ಸೌದೆಗಳನ್ನು ತಗೊಂಡೋಗಕ್ಕೆ ಪರ್ಮಿಷನ್ ಇಲ್ಲ ನಮ್ಮ ಇದರಲ್ಲಿ ಅಂತ ಹೇಳಿದ್ರೆ ಹೆಚ್ಚಾಗಿ ಅರಣ್ಯವನ್ನು ಉಳಿಸಿರ್ತಕ್ಕಂಥದ್ದು ನಮ್ದು 1 ಎಕರೆ ಕಾಫಿ ತೋಟದಲ್ಲಿ 200 ಮರಗಳನ್ನ ಬೆಳಿತಾರೆ ಸಭಾಧ್ಯಕ್ಷೆ. ಇನ್ನೊಂದು ಮಾತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷೆ. ಸ್ವತಂತ್ರ ಬಂದು 75 ವರ್ಷ ಆಯ್ತು. ಆಲೂರು ತಾಲೂಕಾಗಿ ಘೋಷಣೆ ಆಗಿದೆ. 75 ವರ್ಷ ಆದ್ರೂ ಒಂದೇ ಒಂದು ಸಬ್ಸ್ಟೇಷನ್ ಇದೆ ಇಡೀ ತಾಲೂಕಿಗೆ. ಇರ್ತಕ್ಕಂಥ ರೈತರಿಗೆ ದಿನದಲ್ಲಿ 3 ಗಂಟೆ ಕರೆಂಟ್ ಸಿಗ್ತಾ ಇಲ್ಲ ನಿಮ್ದಿಗೆ. ಒಂದು ಸಬ್ಸ್ಟೇಷನ್ ಇಟ್ಕೊಂಡು ಎಷ್ಟು ಲೋಡ್ ತಗೋಬಹುದು ಹೇಳಿ ಸಭಾಧ್ಯಕ್ಷೆ? ಒಂದೇ ಒಂದು ಸಬ್ಸ್ಟೇಷನ್ ಇದೆ ಸಭಾಧ್ಯಕ್ಷೆ. ಮಾನ್ಯ ಸರ್ಕಾರಕ್ಕೆ ಇನ್ನು 2 ಸಬ್ಸ್ಟೇಷನ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾನ್ಯ ಸಬ್ಸ್ಟೇಷನ್ಗೆ ಮಾಡಿದ ಸಭಾಧ್ಯಕ್ಷೆ. ತಮಗೆ ಗೊತ್ತಿರೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನಹೊಳೆ ಯೋಜನೆ ನನ್ನ ಕ್ಷೇತ್ರದಲ್ಲೇ ಪ್ರಾರಂಭ ಆಗೋದು ಸಭಾಧ್ಯಕ್ಷೆ. ಇರ್ತಕ್ಕಂಥ ಎಲ್ಲ ಯೋಜನೆಗಳು ಕೂಡ ಏನು ಇದಕ್ಕೆ ಬೇಕಾಗಿರ್ತಕ್ಕಂಥ ಬ್ರೈನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸಭಾಧ್ಯಕ್ಷೆ. ನನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿ ನಡೆದಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ನನ್ನ ಉದ್ಘಾಟನೆ ಮಾಡಿದ್ದಾರೆ. ಸಭಾಧ್ಯಕ್ಷ ಮುಗಿಯಿತು, ನಾನೇನು ಮಾತಾಡ ಸಭಾಧ್ಯಕ್ಷೆ. ನಾನು ಕೇಳೋದು ಎತ್ತಿನಹೊಳೆ ಪ್ರಾಜೆಕ್ಟ್ ನ ಅಷ್ಟು ಆತುರವಾಗಿ ಉದ್ಘಾಟನೆ ಮಾಡ್ಕೊಂಡು ಹೋದ್ರು ಸಭಾಧ್ಯಕ್ಷೆ. ಇಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರುಗಳು ಬಂದಿದ್ರು ಸಭಾಧ್ಯಕ್ಷೆ. ನನ್ನ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 3 ಸತಿ ಬಂದೋದ್ರು. ಫ್ಲಡ್ ಆಗಿ ಇಡೀ ಕೊಚ್ಕೊಂಡು ಹೋಗಿದೆ ಸಭಾಧ್ಯಕ್ಷೆ. 1 ನಿಮಿಷ ಮಾತಾಡ್ತೀನಿ. ಫ್ಲಡ್ ಆಗಿ ಇಡೀ ರಸ್ತೆಗಳು ಕೊಚ್ಕೊಂಡು ಹೋಗಿದೆ, ಬ್ರಿಡ್ಜ್ಗಳು ಕೊಚ್ಕೊಂಡು ಹೋಗಿದೆ ಸಭಾಧ್ಯಕ್ಷೆ. ರಸ್ತೆಗಳು ಕೊಚ್ಕೊಂಡು ಹೋಗಿದೆ, ಬ್ರಿಡ್ಜ್ಗಳು ಕೊಚ್ಕೊಂಡು ಹೋಗಿದೆ. ಎತ್ತಿನೊಳೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಓಡಾಡಿರ್ತಕ್ಕಂಥ 40 ಟನ್ 50 ಟನ್ ಲಾರಿಗಳು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳು ನಿರ್ನಾಮ ಆಗೋಗಿದೆ ಸಭಾಧ್ಯಕ್ಷೆ. ನಾನು ಮಾನ್ಯ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿದ್ರೆ ಸಭಾಧ್ಯಕ್ಷೆ ಮುಗಿಸ್ತೀನಿ. ಆಯ್ತು, ಮುಗಿದೋಯ್ತು, ನಂದಿನಿಲ್ಲ
ಸಭಾಧ್ಯಕ್ಷೆ ಅನುದಾನವನ್ನು ಕೇಳಿದ್ರೆ ಇನ್ನೂ ಕೊಟ್ಟಿಲ್ಲ ಸಭಾಧ್ಯಕ್ಷೆ. ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಬಂದು ನನಗೆ ₹1 ಘೋಷಣೆ ಮಾಡದಲ್ಲೇ ಹೋದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ಸಭಾಧ್ಯಕ್ಷೆ? ನಾನು ಯಾರ ಹತ್ರ ಕೇಳ್ಬೇಕು ಹೇಳಿ ಸಭಾಧ್ಯಕ್ಷೆ? ನಾನು ಸರ್ಕಾರಕ್ಕೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷೆ. ನಾವು ಮೊದಲ ಬಾರಿಗೆ ಶಾಸಕರಾಗಿ ಬಂದಿದ್ದೀವಿ. ನಾವು ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರದಿಂದ ಸಭಾಧ್ಯಕ್ಷೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ದಯವಿಟ್ಟು ವಿರೋಧ ಪಕ್ಷದ ಶಾಸಕ ಅಂತೇಳಿ ಭೇದ ಭಾವವನ್ನು ಮಾಡದಲೇ ಮೊದಲ ಬಾರಿ ಆಯ್ಕೆಯಾಗಿರತಕ್ಕಂಥ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹೃದಿಗಳು ಅಂತೇಳಿ ನಾವು ಕೂಡ ತಿಳ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಅನುದಾನ ಕೊಡೋದ್ರ ಮುಖಾಂತರ ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಾಟೆಹೊಳೆ ಇರ್ಬೋದು, ಏನು ಗೊರ್ರು ಡ್ಯಾಮ್ ಇರ್ಬೋದು ಸಭಾಧ್ಯಕ್ಷೆ, ಇನ್ನು ವಾಟೆಹೊಳೆಯಲ್ಲಿ ಸಭಾಧ್ಯಕ್ಷೆ 18,000 ಎಕರೆಗೆ ನೀರು ಕೊಡಬಹುದು, ಕೇವಲ 5,000 ಎಕರೆಗೆ ನೀರು ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷೆ. ನಾನು ನಿಮ್ಮಲ್ಲಿ ಮನವಿನ ಮಾಡ್ತೀನಿ ಸಭಾಧ್ಯಕ್ಷೆ, ಏನು ಆ ಚಾನಲ್ಗಳ ಲೈನಿಂಗ್ ಕಾಮಗಾರಿ ಆಗಬೇಕು, ದಯವಿಟ್ಟು ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಆ ಲೈನಿಂಗ್ ಕಾಮಗಾರಿಗೆ ಹಣವನ್ನು ಕೊಡೋದ್ರ ಮುಖಾಂತರ, ಎಗಚಿ ಚಾನಲ್ಗೆ ಲೈನಿಗೆ ಹಣವನ್ನು ಕೊಡೋದ್ರ ಮುಖಾಂತರ ನಮ್ಮ ಭಾಗದ ರೈತರ ಬಂಗಾರ ಮಾಡಬೇಕು ಅಂತೇಳಿ ಈ ಒಂದು ಮಾನ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಸಭಾಧ್ಯಕ್ಷೆ, ನಾನು ಅರಣ್ಯ ಇಲಾಖೆಗೆ ಇನ್ನೊಂದು ಸಲಹೆ ಕೊಟ್ಟು ಮುಗಿಯಿತು ಸಭಾಧ್ಯಕ್ಷೆ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು ಸಭಾಧ್ಯಕ್ಷೆ. ಆನೆ ಕಾರಿಡಾರ್ ಮಾಡ್ತೀವಿ ಅಂದ್ರು, ಬೇರೆ ಏನೇನ ಮಾಡ್ತೀವಿ ಅಂದ್ರು, ಬ್ಯಾರಿಕೇಡ್ ಅಂದ್ರು, ಆದ್ರೂ ಕೂಡ ಏನು ಕೂಡ ಜನಗಳು ಸಾಯೋದೇನು ತಪ್ಪಿಲ್ಲ. ನಾನು ಸರ್ಕಾರಕ್ಕೊಂದು ಮನವಿನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಎಲಿಫೆಂಟ್ ಝೋನ್ ಅಂತೇಳಿ ಏನಾದ್ರು ಮಾಡಿದ್ರೆ ಸಭಾಧ್ಯಕ್ಷೆ, ಎಲ್ಲಿ ಎಲಿಫೆಂಟ್ಗಳಿದಾವೆ ಸಭಾಧ್ಯಕ್ಷೆ ಆ ಭಾಗದಲ್ಲಿ 24 hour ಕರೆಂಟ್ ಕೊಡ್ತಕ್ಕಂಥದ್ದು, ಹೈ ಮಾಸ್ಕ್ ಆಗ್ತಕ್ಕಂಥದ್ದು, ಎಲ್ಲಿ ರಸ್ತೆಗಳಿದೆ ಜಂಗಲ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದ್ರೆ ಸ್ಪೆಷಲ್ ಎಲಿಫೆಂಟ್ ಝೋನ್ ಮಾಡಿ ಸಭಾಧ್ಯಕ್ಷೆ. ನಮ್ಗಳನ್ನ ಈ ಭಾಗದ ನೋಡಿ ಶೃಂಗೇರಿ ಶಾಸಕರು ಕೂಡ ಅಲ್ಲೇ ಇದ್ದಾರೆ, ನಮ್ಮ ಈ ಭಾಗದ ಮಲೆನಾಡು ಭಾಗದ ಶಾಸಕರು ಏನಿದ್ದಾರೆ ಅವ್ರನ್ನ ಕರೆದು ಸಭಾಧ್ಯಕ್ಷೆ, ಇನ್ನ ಈ 1 ತಿಂಗಳಲ್ಲಿ 4 ಜೀವಗಳು ಬಲಿಯಾಗಿದೆ ಸಭಾಧ್ಯಕ್ಷೆ. ಇನ್ನು ಮುಂದೆ ಯಾವುದೇ ಜೀವಗಳು ಕೂಡ ಬಲಿಯಾಗದ ರೀತಿಯಲ್ಲಿ ಸರ್ಕಾರ ಮಲೆನಾಡು ಭಾಗದ ಶಾಸಕರನ್ನ ಕೂರಿಸಿ ಸಭೆಯನ್ನ ಮಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಆನೆ ಸಮಸ್ಯೆನ ಸಂಪೂರ್ಣ ಪರಿಹಾರ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ ಸಭಾಧ್ಯಕ್ಷೆ ಈ ಒಂದು ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಸಭಾಧ್ಯಕ್ಷರಿಗೆ ಅನಂತ ಧನ್ಯವಾದವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ ಅಂತ ಹೇಳ್ಬಿಡಿ, ಆ ಕಟ್ಟಲ್ಲಿ ಮುಗಿಸ್ಬಿಡ್ತೀನಿ. ಎಷ್ಟು? ಹಾಫ್ ಅನ್ ಅವರ್. ಮಾನ್ಯ 25-26ನೇ ಸಾಲಿನ ಬಜೆಟ್ ಮೇಲೆ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 20 ಮಿನಿಟ್ಸ್ ಸಲ್ಲಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನು ಮಂಡಿಸಿ ಸರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ರಾಜ್ಯದ ಹಿರಿಯರು ಹೌದು, ಹಿಂದುಳಿದ ವರ್ಗದಿಂದ ಬಂದವರು ಹೌದು. ಇಂಥ ದಾಖಲೆ ನಿರ್ಮಿಸಿರುವುದು ಸದನಕ್ಕೆ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷ ಬೇರೆ ಇರ್ಬೋದು, ಬೇರೆ ಇರ್ಬೋದು, ಭಿನ್ನಾಭಿಪ್ರಾಯಗಳು ಬೇರೆ ಇರ್ಬೋದು, ಆದರೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನ ಸದನದಲ್ಲಿ ಒಂದು ಇತಿಹಾಸವನ್ನ ಬಜೆಟ್ ಮಂಡಿಸುವ ಮುಖಾಂತರ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಪುಸ್ತಕದಲ್ಲಿ ಸುಮಾರು 133 ಪುಟಗಳ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. 193 ಪುಟಗಳ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸುಮಾರು 3 ಗಂಟೆ 25 ನಿಮಿಷ ಬಜೆಟ್ ಪುಸ್ತಕವನ್ನ ಓದಿದ್ದಾರೆ. ನಾನು ಈ ಪುಸ್ತಕವನ್ನು 2 ಬಾರಿ ಓದಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ವಿಸ್ತಾರವಾಗಿ ಬಜೆಟ್ ಪುಸ್ತಕ ಇದೆ. ನಾನು 2 ಬಾರಿ ಪುಸ್ತಕವನ್ನು ಓದಿದ್ರು ಕೂಡ ಸೆಂಟರ್ ಪಾಯಿಂಟ್ ಏನಿದೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷ. 3ನೇ ಬಾರಿ ಗೊತ್ತಾಗಬಹುದು. ಆಯ್ತು, ಮುಂದೊಂದ್ಸಲಿ ಓದ್ಬಿಡ್ತೇನೆ. ನಾ ಇದಾದ್ಮೇಲೆ ಬಜೆಟ್ ಮಂಡಿಸೆ ಪುಸ್ತಕ ನಮ್ಮ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಬಾರಿ ಓದ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದರೆ ಯಾವುದೇ ಒಂದು ಬಜೆಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಂಗಿರ್ಬೇಕು, ಅವನ ಕಲ್ಯಾಣ ಆಗಂಗಿರ್ಬೇಕು. ಆದರೆ ಸಮಾಜವಾದಿಯ ಹಿನ್ನೆಲೆಯಿಂದ ಬಂದಂತ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನ ಮಂಡಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಯಾರೇ ಈ ಬಜೆಟ್ ಪುಸ್ತಕವನ್ನು ಓದಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸಾರಿಯ ಬಜೆಟ್ ಮೊತ್ತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಮೊತ್ತ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 4,08,549 ಕೋಟಿ ವೆಚ್ಚದ ಅಂದಾಜು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲಿ 19,262 ಕೋಟಿ ರೂಗಳ ರಾಜಸ್ವ ಕೊರತೆಯನ್ನು ಕೂಡ ಅಂದಾಜಿಸಲಾಗಿದೆ. ಅದರಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ಸಾಲದ ಹೊರೆ ಕರ್ನಾಟಕ ರಾಜ್ಯದ
25-26ನೇ ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು 7,64,655 ಕೋಟಿಗಳು ಎಂದು ಅಂದಾಜಿಸಲಾಗಿದೆ. ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೆ 1 ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಅವನ ತಲೆ ಮೇಲೆ ಕಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಖರ್ಚು ಒಬ್ಬ ವ್ಯಕ್ತಿಯ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನ ಮಾಡಿದ್ರೆ ಅದು ಒಬ್ಬ ವ್ಯಕ್ತಿ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಒಬ್ಬ ಸಂಸಾರದ ಯಜಮಾನ ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದ್ರೆ ಏನಾಗ್ತಾನೆ? ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡ್ಬೇಕಾದ್ರೆ ಯಾವಾಗ ಸಾಲ ಮಾಡಬೇಕು? ಅವನು ಯಾವ್ದಾದ್ರು ಅಸೆಟ್ನ, ಪ್ರಾಪರ್ಟಿನ ಮತ್ತೊಂದು ತಗೊಳ್ಬೇಕಾದ್ರೆ ಸಾಲ ಮಾಡಬೇಕು. ಅದು ಬಿಟ್ಟು ಬೇರೆದಕ್ಕೆ ಅವನು ದುಂದು ವೆಚ್ಚಕ್ಕೆ ಖರ್ಚು ಮಾಡಿದ್ರೆ, ಸಾಲ ಮಾಡಿದ್ರೆ ಏನಾಗುತ್ತೆ? ಅದು ಸರ್ಕಾರಕ್ಕೆ ಹೊರೆ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಬಡ್ಜೆಟ್ ಮಂಡಿಸಬೇಕಾದ್ರೆ ಈ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾಲ ಮಾಡಿ ತುಪ್ಪ ತಿನ್ನುವಂತ ವ್ಯವಸ್ಥೆ ಅಂತೇಳಿ ಒಂದು ಹಳ್ಳಿ ಕಡೆ ಗಾದೆ ಮಾತು ಹೇಳ್ತಾರೆ. ಆ ರೀತಿಯ ಒಂದು ಆಯವ್ಯಯವನ್ನ ಇವತ್ತು ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತೆ ಇನ್ನೊಂದು, ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವರು ಇವತ್ತು ಭಾಷಣ ಮಾಡಬೇಕಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ, ಈ ಪಂಚ ಗ್ಯಾರಂಟಿಗಳ ಬಗ್ಗೆ ದೇಶ ವಿದೇಶಗಳಿಂದ ಹೊಗಳಿಕೆಗಳು ಬರ್ತಿವೆ, ಪ್ರಶಂಸೆಗಳು ಬರ್ತಿವೆ ಅಂತ ಸರ್ಟಿಫಿಕೇಟ್ಗಳನ್ನು ಅವರೇ ಕೊಟ್ಕೊಂಡಿದ್ದಾರೆ. ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಇವತ್ತು ಯಾವುದೋ ಒಂದು ಬ್ಲಾಗ್ ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಯಾರೋ ಓದ್ತಿದ್ದಂಥವ್ರು, ಪ್ರಿಯಾಂಕಾ ಖರ್ಗೆ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಬ್ಲಾಗ್ ಅಲ್ಲಿ ಬರ್ಕೊಂಡಿದ್ದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಅವರು ವಿವರಣೆಗಳನ್ನ ಕೊಡ್ತಾರೆ. ಇವತ್ತು ಇನ್ನೊಬ್ಬರದ್ದು ವಿವರಣೆ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಯಾರೋ ಒಬ್ಬರ ಇವತ್ತು ಈ ಬಡ್ಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತ ಅಸಾದಿ, ಯಾರದೋ ಒಬ್ರು ಅಸಾದಿ ಅನ್ನೋರ್ದನ್ನ ಒಬ್ಬರನ್ನ ಇವರು ಕೋಟ್ ಮಾಡಿದ್ದಾರೆ. ಯಾರವರು? ಸನ್ಮಾನ್ಯ ಅಸಾದಿ ಅವರು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ಸ್ಪೆಷಲ್ ಆಫೀಸರ್, ರಾಯಚೂರು ವಿಶ್ವವಿದ್ಯಾಲಯ ಸ್ಪೆಷಲ್ ಆಫೀಸರ್ ಆಗಿ ಉಪಕಾರ ಪಡ್ಕೊಂಡಂತ ವ್ಯಕ್ತಿ. ಇವತ್ತು ಸರ್ಕಾರದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಮಕ್ಕಳ ಮನಸ್ಥಿತಿ. ಅಂದ್ರೆ ಈ ಬಡ್ಜೆಟ್ ಅಲ್ಲಿ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕರ್ನಾಟಕ ರಾಜ್ಯದ 40 ವಿಶ್ವವಿದ್ಯಾಲಯ